ಕ್ಷೇತ್ರ ಇದು. ಈ ಕ್ಷೇತ್ರದ ದಾರಿಯಲ್ಲಿ ನಮ್ಮ ಮಧ್ಯ ಹಿರಿಯ ವಿದ್ವಾಂಸರು ಪ್ರೊಫೆಸರ್ ಇ.ಚಿ. ಬೋರ್ಲಿಂಗಯ್ಯ ಅವರು ಲೇಖಕರು ಹೌದು. ತುಮಕೂರು ಜಿಲ್ಲೆಯ ಕುಣಗಲ್ ತಾಲೂಕಿನ ತಾಲಪುರದವರು. ಉಜ್ಜಿನಿ ಚೌಡಮ್ಮ, ದಾಸಪ್ಪ ಜೋಗತ್ತಪ್ಪ, ಗಿರಿಜನ ನಾಡಿಗೆ ಪಯಣ, ಮಂಟೇಸ್ವಾಮಿ ಕಾವ್ಯ, ಜನಪದ ಕಲೆಗಳ ಕೋಶ, ಹೀಗೆ ತಮ್ಮ ಸಂಗ್ರಹ, ಚಿಂತನೆ, ಅಧ್ಯಯನಗಳ ಮೂಲಕವೇ ನಾಡಿನಲ್ಲಿ ಪ್ರಸಿದ್ಧರಾದವರು. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಬುಡಕಟ್ಟು ಅಧ್ಯಯನಕ್ಕೆ ಒಂದು ಸ್ವತಂತ್ರವಾದ, ಹಾಗೆ ನೋಡಿದರೆ ನಾಡಿನಲ್ಲಿ ಬುಡಕಟ್ಟು ಅಧ್ಯಯನಕ್ಕೆ ಒಂದು ಪ್ರತ್ಯೇಕವಾದ ವಿಭಾಗವಾಗಿಯೇ ಏರ್ಪಟ್ಟಿರುವುದು ಕಡಿಮೆ. ಅಂತಹ ಸಂದರ್ಭದಲ್ಲಿ ಕನ್ನಡ ಯೂನಿವರ್ಸಿಟಿಯಲ್ಲಿ ಬುಡಕಟ್ಟು ಅಧ್ಯಯನವನ್ನು ಆರಂಭಕ್ಕೆ ಕಾರಣರಾದರು. ಆ ಯೂನಿವರ್ಸಿಟಿಯ ಕುಲಪತಿಗಳಾಗಿ ಹೆಸರಾದವರು, ದೇಸಿ ಚಿಂತಕರು ಇವರು. ಇವತ್ತಿನ ಮೊದಲ ಪ್ರಶ್ನೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ, ಜಾನಪದ ಸಂಶೋಧನೆ ಸವೆದ ದಾರಿಯಲ್ಲಿ ಇದೆಯೇ? ಆಗಿದ್ದಲ್ಲಿ ಹೊಸ ಸಂಶೋಧನೆಯ ಪ್ರಮಾಣಗಳೇನು ಅನ್ನೋ ಪ್ರಶ್ನೆ ಮೂಲಕ ಅವರಲ್ಲಿ ಬಹುಶಃ ಇನ್ನಿಬ್ಬರು ಬರದೇ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹಿರಿಯ ವಿದ್ವಾಂಸರು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಆದಂಥ ಕೃಷ್ಣಮೂರ್ತಿ ಅನ್ನೋರವರೇ ಮತ್ತು ಮತ್ತೊಬ್ಬ ಆತ್ಮೀಯ ಗೆಳೆಯರಾದಂಥ ಪೂರ್ವ ಬಸವರಾಜ್ ಅವರೇ ಮತ್ತು ರುದ್ರೇಶ್ ಅವರೇ ಮತ್ತು ಇರ್ತಕ್ಕಂಥ ಎಲ್ಲ ಜಾನಪದ ಆಸಕ್ತರೇ, ಸವೆದ ಹಾದಿ ಎನ್ನುವಂಥದ್ದೇ ಒಂದು ಸ್ವಲ್ಪ ಚುಚ್ಚು ಆಗಿದೆ ಜಾನಪದ ವಿದ್ವಾಂಸರಿಗೆ. ಅಂದರೆ ಯಾಕೆ ಇದನ್ನು ಸವೆದ ಹಾದಿ ಅಂತ ಕರೆದಿದ್ದಾರೆ? ಅದ್ರ ಜೊತೆಗೆ ನಿಚ್ಚಂಪೊಸತು ಅನ್ನುವಂಥ ಪದನ ಕೂಡ ಬಳಸಿದ್ದಾರೆ. ಇವೆರಡೂ ಒಂದಕ್ಕೊಂದು ಸ್ವಲ್ಪ ವಿರುದ್ಧವಾಗಿವೆ. ನಿಚ್ಚಂಪೊಸತು ಅನ್ನುವಂಥದ್ದು ಸದಾ ಪ್ರಸ್ತುತವಾದದ್ದು ಅನ್ನೋದನ್ನು ತೋರಿಸುತ್ತೆ. ಸವೆದ ಹಾದಿ ಎನ್ನುವಂಥದ್ದು ಆ ನಿಚ್ಚಂಪೊಸತು ಆಗಿರ್ತಕ್ಕಂಥ ಜಾನಪದವನ್ನು ನಾವು ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀವಿ ಮತ್ತು ನಾವು ನೋಡ್ತಾ ಇರುವಂಥ ಹಾದಿ ಸರಿ ಇದೆಯಾ, ಮತ್ತು ಅದೇ ವಿಚಾರಗಳು ಮತ್ತು ಅದೇ ಸಂಶೋಧನೆಗಳು ಮತ್ತು ಮಾಡದ್ದೇ ಮಾಡ್ತೀವಲ್ಲ ಆ ರೀತಿಯ ಸಂಶೋಧನೆಗಳು ಜಾನಪದದಲ್ಲಿ ನಡೀತಾ ಇದೆಯಾ? ಈ ರೀತಿಯ ಪ್ರಶ್ನೆಗಳನ್ನು ಹುಟ್ಟಾಕೊಳ್ಳೋದಕ್ಕೆ ಈ ವಿಷಯ ಬಹಳ ಚೆನ್ನಾಗಿದೆ. ನಾನು ಮೊದಲನೇದಾಗಿ ನಿಚ್ಚಂಪೊಸತು ಅನ್ನೋದ್ರ ಬಗ್ಗೆನೇ ಒಂದೆರಡು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಚ್ಚಂಪೊಸತು ಅಂತೇಳಿ ಒಂದು ಕಳೆದ ಒಂದು 7-8 ವರ್ಷದಿಂದ ಒಂದು ಪುಸ್ತಕ ಕೂಡ ಬಂತು. ಅದು ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಕಾರ್ಲೋಸ್ ಅಂತ ಇದ್ದರು, ತಮಿಳು ಮತ್ತು ಕನ್ನಡದ ವಿದ್ವಾಂಸರು. ಅವರು ತಮಿಳಿನ ಸಂಗಮ್ ಸಾಹಿತ್ಯ ಏನಿದೆ, ಆ ಸಂಗಮ್ ಸಾಹಿತ್ಯದಲ್ಲಿರ್ತಕ್ಕಂಥ ಬಹುಮುಖ್ಯವಾದಂಥ ಆಯ್ದ ಕೆಲವು ಗೀತೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ನಿಚ್ಚಂಪೊಸತು ಅನ್ನುವಂಥ ಹೆಸರಿನಲ್ಲಿ ಪ್ರಕಟ ಮಾಡೋದು. ಏನಿದು ಸಂಗಮ್ ಸಾಹಿತ್ಯ? ಅದು ಎರಡು ರೀತಿ, ಒಂದು ಯುದ್ಧ ಕಾವ್ಯ ಮತ್ತು ಒಂದು ಪ್ರೇಮ ಕಾವ್ಯ. ಯುದ್ಧ ಕಾವ್ಯ ಮತ್ತು ಪ್ರೇಮ ಕಾವ್ಯ ಇವೆರಡನ್ನ ಆ ಕಾಲದಲ್ಲಿ, ಅಂದರೆ ಕ್ರಿಸ್ತ ಪೂರ್ವ ದಿಂದ ಹಿಡಿದು ಕ್ರಿಸ್ತ ಶಕ 3ನೇ ಶತಮಾನದವರೆಗೆ ಈ ಸಂಗಮ್ ಸಾಹಿತ್ಯ ಅಲ್ಲಿ ಹುಟ್ಟಿತು ಅಂಥೇಳಿ ಒಂದು ಪ್ರತೀತಿ ಇದೆ. ಆದರೆ ವಾಸ್ತವವಾಗಿ ಆ ಸಂದರ್ಭದಲ್ಲಿ ಕನ್ನಡದಲ್ಲಿ ಜನಪದ ಸಾಹಿತ್ಯ ಇರಲಿಲ್ವಾ? ಇದೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಬಟ್ ಅಲ್ಲೇನಾಯಿತು, ಸಂಗಮ್ ಸಾಹಿತ್ಯದ ಈ ಜನಪದೀಯ ಗೀತೆಗಳೇನಿದ್ವು ಅದನ್ನು ಸಂಗ್ರಹ ಮಾಡೋದಕ್ಕೆ ಆ ಕಾಲದಲ್ಲೇ ಅಲ್ಲಿನ ರಾಜರುಗಳು ಪ್ರೋತ್ಸಾಹವನ್ನು ಕೊಟ್ಟರು. ಆ ಕಾರಣಕ್ಕಾಗಿ ಸಂಗ್ರಹ ಆಯಿತು. ಬಟ್ ಅದೇ ಮಾದರಿಯ ಹಾಡುಗಳು, ಅಂದರೆ ಯುದ್ಧ ಕಾವ್ಯಕ್ಕಿಂತ ಹೆಚ್ಚಾಗಿ ಪ್ರೇಮ ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜನಪದ ಬುಡಕಟ್ಟುಗಳಲ್ಲಿ ಅದರಲ್ಲೂ ಲಭ್ಯ ಇವೆ. ಬಹಳ ಮುಖ್ಯವಾಗಿ ಅದು ಈ ನಿಚ್ಚಂಪೊಸತು ಆ ಪುಸ್ತಕವನ್ನು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಅದು ಯಾವುದೇ ಒಂದು ಹಾಡನ್ನು ತಗೊಳ್ಳಿ ನೀವು, ಒಂದು ಪ್ರಕೃತಿಯ ಮೂಲಕ, ಪ್ರಕೃತಿಯಲ್ಲಿ ಏನೇನು ನಾವು ನೋಡ್ಬೋದು ಆ ಪ್ರಕೃತಿಯ ಮೂಲಕ ಪ್ರತಿನಿಧಿಸುವ ಹಾಡುಗಳೇ ಹೆಚ್ಚು. ಆ ರೀತಿಯಲ್ಲಿ ನಿಸರ್ಗವನ್ನೇ ಪ್ರತಿನಿಧಿಸ್ತಾ ಎಲ್ಲವನ್ನು ನಿಸರ್ಗದ ಮೂಲಕ ನೋಡ್ತಕ್ಕಂಥ ಅನೇಕ ಬಗೆಯ ಹಾಡುಗಳು ನಮ್ಮ ಬುಡಕಟ್ಟುಗಳಲ್ಲಿವೆ. ಆದರೆ ನಮ್ಮ ಜನಪದ ಸಾಹಿತ್ಯದ ಸಂಶೋಧನೆ ಏನಾಗಿದೆ ಅಂತಂದರೆ, ಈ ರೀತಿಯಲ್ಲಿ ಒಂದು ಪ್ರಾಚೀನವಾದ ರೂಪದಲ್ಲಿ ಇರ್ತಕ್ಕಂಥ ಹಾಡುಗಳನ್ನು ವಿಶ್ಲೇಷಣೆ ಮಾಡುವ ಮೂಲಕ ನಮ್ಮ ಜನಪದ ಸಾಹಿತ್ಯಕ್ಕೆ ಕೂಡ ಎಷ್ಟು ಪ್ರಾಚೀನತೆ ಇದೆ ಅನ್ನೋದನ್ನು
ಸಾಬೀತುಪಡಿಸುವಲ್ಲಿ ನಾವು ವಿಫಲರಾಗಿದ್ದೇವೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಒಂದು. ಏನಾಯಿತು, ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ಜನಪದ ಸಂಗ್ರಹ ಶುರುವಾಗಿ ಈಗಾಗಲೇ ಬಸವರಾಜ್ ಅವರು ಹೇಳೋದಕ್ಕೆ ಅದು ಫ್ಲೀಟರ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಸಂಗ್ರಹ ಮಾಡಿ ಶುರು ಮಾಡ್ಬೋದು. ಬಟ್ ಆನಂತರ ನಮ್ಮವ್ರಿಗೂ ಆ ರೀತಿಯ ಒಂದು ಆಸಕ್ತಿ ಬಂತು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಬೇಂದ್ರೆಯವರು ಮೊದಲು ರಾಮಸ್ವಾಮಯ್ಯಂಗಾರ್ ಮೊದಲುಗೊಂಡು ಜನಪದ ಹಾಡುಗಳನ್ನ ಸಂಗ್ರಹ ಮಾಡುವ ಕಡೆಗೆ ಗಮನವನ್ನು ಕೊಟ್ಟರು. ಆದರೆ ಆ ಹಾಡುಗಳ ಒಂಥರ ವೈಭವೀಕರಣ ನಡೀತಾ ಇವತ್ತು 20ನೇ ಶತಮಾನದ ಅಂತ್ಯದವರೆಗೂ ಹೆಚ್ಚು ಕಡಿಮೆ ಈ ಹಾಡುಗಳು ಹೇಗಿದೆ, ಯಾವ ರೀತಿ ಇದೆ, ಏನೇನು ಇದು ಏನು ಚೆನ್ನಾಗಿದೆ, ಸೊಗಸಾಗಿದೆ ಅನ್ನೋ ರೀತಿಯಲ್ಲಿ ಬರೀ ವೈಭವೀಕರಿಸ್ಕೊಂಡು ಬಂದ್ವಿ ಹೊರತು ಅವುಗಳ ಸಾಂಸ್ಕೃತಿಕ ಮಹತ್ವ ಏನು ಮತ್ತು ಅವು ಯಾವ ಚರಿತ್ರೆಯನ್ನು, ಯಾವ ಜನತೆಯ ಚರಿತ್ರೆಯನ್ನು ಹೇಳ್ತವೆ ಮತ್ತು ಆ ಹಾಡುಗಳಲ್ಲಿ ಇರ್ತಕ್ಕಂಥ ಬಹುಮುಖ್ಯವಾದಂಥ ಸಾಂಸ್ಕೃತಿಕ ಮೌಲ್ಯಗಳೇನು, ಇದನ್ನು ವಿಶ್ಲೇಷಣೆ ಮಾಡುವ ಕಡೆಗೆ ನಮ್ಮ ವಿದ್ವಾಂಸರು ಹೋಗಲಿಲ್ಲ. ಆದರೆ ಅದು ಸುಮಾರು 70ರ ದಶಕದಿಂದ ಈಚೆಗೆ ಅದು ಸ್ವಲ್ಪ ಹೆಚ್ಚಾಗಿ ಆ ರೀತಿಯ ಒಂದು ವಿಶ್ಲೇಷಣೆಗಳು ಕೂಡ ನಡೀತಾ ಬಂತು. ಸೊ ಅದನ್ನು ಇಲ್ಲಿ ಹೆಸರು ಹೇಳಕ್ಕೆ ಹೋದರೆ ಭಾಳ ಕಷ್ಟ ಆಗ್ತದೆ. ತುಂಬ ಜನ ಆ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತಿಗೂ ಕೂಡ ಕೊರತೆ ಏನಪ್ಪ ಇದೆ ಅಂತಂದರೆ, ಈ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿಗೂ ಕೂಡ ಅನೇಕ ಕೊರತೆಗಳು ನಮ್ಮಲ್ಲಿದೆ. ಆ ಕೊರತೆಗಳನ್ನು ನಾವು ಮೊದಲು ಯೋಚನೆ ಮಾಡ್ಕೋಬೇಕು. ಏನು ಅಂತಂದರೆ, ಜನಪದ ಸಾಹಿತ್ಯ ಅಂದರೆ ಅದೊಂದು ಮನೋರಂಜನೆ ಎನ್ನುವಂಥ ರೀತಿಯಲ್ಲಿ ಹಾಡುಗಳು ಮತ್ತು ಅದೊಂದು ಮನೋರಂಜನೆ. ಒಟ್ಟು ಜಾನಪದವನ್ನು ತೆಗೆದುಕೊಂಡಾಗ ನಮ್ಗೆ ಏನೇನು ಸಿಗ್ಬೋದಲ್ಲಿ ಈ ರೀತಿಯ ಯೋಚನೆಯನ್ನು ಮಾಡಲಿಲ್ಲ. ಮತ್ತು ಜನಪದ ಅಂದರೆ ಹಾಡುಗಳಿಂದ ಆಚೆಗೆ ಇನ್ನೂ ಇದೆ, ಹಾಡು ಕಥೆಗಳಿಂದ ಆಚೆಗೆ ಇನ್ನೂ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಲೇ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಆರಾಧನೆಗಳನ್ನು, ಆಚರಣೆಗಳನ್ನು ಮತ್ತು ಆ ರೀತಿಯ ಅನೇಕ ವಿಚಾರಗಳು, ಹಬ್ಬ ಇಂಥದ್ದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಆದರೆ ಈ ಜನಪದ ಸಾಹಿತ್ಯ ಎಲ್ಲೋ ಒಂದು ಕಡೆಗೆ ಜನಸಾಮಾನ್ಯರ ಪರ್ಯಾಯ ಚರಿತ್ರೆಯನ್ನು ಕಟ್ಟಿಕೊಡುವ ಒಂದು ಸಾಹಿತ್ಯ ಆಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಅಂದರೆ ಈಗ ನಮ್ಮಲ್ಲಿ ಚರಿತ್ರೆ ಅನ್ನುವಂಥದ್ದು ಆಳುವ ವರ್ಗ, ಉಳ್ಳವರು, ಯಾರು ಭಾಳ ದೊಡ್ಡ ಮನುಷ್ಯರು ಅಂತ ಹೇಳ್ತೀವಿ ಅಂಥವರ ಚರಿತ್ರೆಗಳನ್ನು ಕಟ್ಟಿಕೊಂಡು ಬಂದಿರೋದನ್ನೇ ನಾವು ನೋಡ್ತಾ ಇದ್ದೀವಿ. ಇಡೀ ನಮ್ಮ 2000 ವರ್ಷಗಳ ಚರಿತ್ರೆ ಅಂತ ತಗೊಂಡಾಗ ಅದು ಆಳುವ ವರ್ಗ ಮತ್ತು ಆಳುವ ವರ್ಗ ಪೋಷಿಸ್ತಾ ಇದ್ದಂಥ ಬೇರೆ ಬೇರೆ ಮೇಲ್ಸ್ತರದ ಜನತೆಯ ಚರಿತ್ರೆಯನ್ನು ಕಟ್ಟಿಕೊಂಡಿರೋದು ನಾವು ನೋಡ್ತಾ ಇದ್ದೀವಿ. ಆದರೆ ಜನಸಾಮಾನ್ಯರ ಚರಿತ್ರೆ ಏನಿದೆ, ಈ ಜನಸಾಮಾನ್ಯರ ಚರಿತ್ರೆಯನ್ನು ಕಟ್ಟುವ ಕೆಲಸವನ್ನು ಯಾರೂ ಮಾಡಲೇ ಇಲ್ಲ, ಚರಿತ್ರೆಕಾರರಂತೂ ಮಾಡಲೇ ಇಲ್ಲ. ಆದರೆ ಜನಪದರು ಏನು ಮಾಡಿದ್ರು, ಅದನ್ನು ತಿಳ್ಕೊಂಡು ಮಾಡಿದ್ರು ಅಂತ ಅಲ್ಲ, ಉದ್ದೇಶಪೂರ್ವಕವಾಗಿ ಮಾಡಿದ್ರು ಅಂತ ಅಲ್ಲ, ತಮ್ಮ ಕಾವ್ಯಗಳ ಮೂಲಕ, ಅದರಲ್ಲೂ ಮಹಾಕಾವ್ಯಗಳನ್ನು ಏನು ಕಟ್ಟಿದ್ದಾರೆ ಅನೇಕ ಸಮುದಾಯಗಳು, ತಮ್ಮ ತಮ್ಮ ಜೀವನವನ್ನೇ ಹೇಳ್ತಕ್ಕಂಥ ಸಮುದಾಯದ ಚರಿತ್ರೆಗಳನ್ನು ತಮ್ಮ ಮಹಾಕಾವ್ಯಗಳ ಮೂಲಕ ಕಟ್ಕೊಂಡು ಬಂದಿರೋದನ್ನು ನಾವು ನೋಡ್ತೀವಿ. ಈಗ ನೀವು ಮಲೆಮಹದೇಶ್ವರ ಕಾವ್ಯವನ್ನು ತಗೊಂಡ್ರೆ ಸೋಲಿಗರ ಒಂದು ಜೀವನ ಪದ್ಧತಿ ಪ್ರಾಚೀನದಿಂದ ಹೇಗಿತ್ತು ಅನ್ನುವಂಥ ಅನೇಕ ಕುರುಹುಗಳು ನಮ್ಗೆ ಅದರಲ್ಲಿ ಸಿಗುತ್ತೆ. ನೀವು ಜುಂಜಪ್ಪನ ಕಾವ್ಯ ತಗೊಂಡ್ರೆ ಒಂದು ಈ ರೀತಿಯಲ್ಲಿ ಕುರಿಗಾಯಿಗಳಿರ್ಬೋದು, ದನಗಳನ್ನು ಮೇಯಿಸುವಂಥವ್ರು ಇರ್ಬೋದು, ಪಶುಸಂಗೋಪಕರ ಜೀವನ ಯಾವ ರೀತಿಯಲ್ಲಿ ಕೂಡಿತ್ತು ಮತ್ತು ಅವ್ರು ಯಾವ್ಯಾವ ಕಷ್ಟಗಳನ್ನು ಅನುಭವಿಸ್ತಾ ಇದ್ರು ಮತ್ತು ಯಾವ ರೀತಿಯ ಬದುಕನ್ನು ನಾವು ಸಾಧಿಸ್ತಾ ಇದ್ರು ಅಂತಕ್ಕಂಥ ಒಂದು ಚರಿತ್ರೆನೇ ನಮಗೆ ಸಿಗ್ತದೆ. ಈ ರೀತಿಯಲ್ಲಿ ಜನಪದ ಮಹಾಕಾವ್ಯಗಳನ್ನು ನಾವು ಒಳಹೊಕ್ಕು ನೋಡಿದ್ರೆ ಜನಸಾಮಾನ್ಯರ ಚರಿತ್ರೆ ತಮ್ಮ ಚರಿತ್ರೆಯನ್ನು ತಾವೇ ಕಟ್ಕೊಂಡಿರೋದನ್ನು ನಾವು ನೋಡ್ತೀವಿ. ಇಂಥದ್ದನ್ನು ವಿಶ್ಲೇಷಣೆ ಮಾಡುವಲ್ಲಿ ನಮ್ಮ ವಿದ್ವಾಂಸರು ಎಲ್ಲೋ ಕಡೆಗೆ ಸೋತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ಮಹಿಳೆ ಅಂತ ತಗೊಳ್ಳಿ, ಇವತ್ತು ಮಹಿಳಾ ವಾದ ತುಂಬ ಎತ್ತರದಲ್ಲಿದೆ, ಎಲ್ಲರೂ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಜನಪದದಲ್ಲಿ ಯಾವ ರೀತಿಯ ಮಹಿಳಾವಾದವನ್ನು ಹುಡುಕಲಿಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ಮಹಿಳಾವಾದಿಗಳು ಯಾರನ್ನೂ ಹುಡುಕುವ ಪ್ರಯತ್ನವನ್ನು ಮಾಡಿಲ್ಲ ಅಲ್ವಾ ಸರ್? ಮಾಡಿಲ್ಲ ಅಂತ ಅನ್ಸುತ್ತೆ ನಮ್ಗೆ. ಯಾಕೆ ಅಂತಂದರೆ ಈಗ ನಾನು ಸುಮ್ಮನೆ ನಿಮಗೆ ಉದಾಹರಣೆ ಕೊಡ್ತೀನಿ. 2 ಬಗೆಯ ಸಮಾಜವನ್ನು ನಾವು ನೋಡ್ತಾ ಇದ್ದೀವಿ. ಒಂದು, ಮೊದಲಿಂದಲೂ ಜಮೀನ್ದಾರಿ ಪದ್ಧತಿಯ ಮೂಲಕ ಜೀವಿಸ್ತಾ ಇರ್ತಕ್ಕಂಥ, ಆ ಮೂಲಕ ತಮ್ಮ ಅಸ್ತಿತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಊಳಿಗಮಾನ್ಯ ವ್ಯವಸ್ಥೆಯ ಒಂದು ಪದ್ಧತಿ. ಇನ್ನೊಂದು, ಈ ಊಳಿಗಮಾನ್ಯ ವ್ಯವಸ್ಥೆಯ ದೂರ ಇರ್ತಕ್ಕಂಥ ಬುಡಕಟ್ಟುಗಳಿರ್ಬೋದು, ಅತೀತವಾಗಿರ್ತಕ್ಕಂಥ ಅನೇಕ ಸಮುದಾಯಗಳ ಜೀವನ ಪದ್ಧತಿ ಇರ್ಬೋದು, ಅಥವಾ ಊಳಿಗಮಾನ್ಯ ವ್ಯವಸ್ಥೆ ಒಳಗಡೆ ಇಲ್ಲ. ಈ ಊಳಿಗಮಾನ್ಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಸಮುದಾಯಗಳಲ್ಲಿ, ಈ ಉದಾಹರಣೆಗೆ ಭಾಗೀರಥಿಯ ಒಂದು ಕಥನವನ್ನು ನೀವು ತಗೊಂಡ್ರೆ ಅಲ್ಲಿ ಅವಳನ್ನು ಆಹುತಿ ಕೊಡಲಾಗ್ತದೆ. ಎಲ್ಲೋ ನೀರು ಬರಲಿಲ್ಲ, ಒಂದು ಕೆರೆನಲ್ಲೋ ಬಾವಿನಲ್ಲೋ ಮತ್ತೊಂದು, ಅಥವಾ ಒಂದು ಕಟ್ಟಡವನ್ನು ಕಟ್ತಿದ್ರೆ ಅದು ನಿಲ್ತಾ ಇಲ್ಲ ಅಂತೇಳಿ ಬಲಿ ಕೊಡ್ತಕ್ಕಂಥ, ಅದರಲ್ಲೂ ಹೆಣ್ಣುಮಕ್ಕಳನ್ನು ಬಲಿ ಕೊಡ್ತಕ್ಕಂಥ ಪದ್ಧತಿಯನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ ಆ ಕಾವ್ಯಗಳನ್ನು ನೋಡಿದಾಗ. ಅದನ್ನು ಕೂಡ ನಮ್ಮವರು ವೈಭವಿಸಿದರೆ ನೋಡಿ ಎಂಥ ತ್ಯಾಗ ಮಾಡಿದ್ದಾರೆ ನೋಡಿ ಅಂತೇಳಿ.
ಆದರೆ ಭಾಗೀರಥಿ ಸಹಜವಾಗಿ ಅವಳೇ ಹೋಗಿ ಬಲಿಯಾಗಲ್ಲ, ಇಲ್ಲ, ಊಳಿಗ ಮಾನ್ಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಆ ಗೌಡ ತೀರ್ಮಾನ ಮಾಡ್ತಾನೆ, ಅವಳು ಮರುಮಾತಾಡದೆ ಹೋಗಿ ಅವಳು ಬಲಿಯಾಗಬೇಕಾಗ್ತದೆ. ನೋಡಿ ಅದರೊಳಗಡೆ ಅವಳು ಹೋಗ್ತಾಳೆ, ತನ್ನ ಗೆಳತಿ ಹತ್ರ ಹೇಳ್ಕೊತಾಳೆ, ಅಯ್ಯೋ ನನ್ನ ನಿಂಗೆ ಬಲಿ ಕೊಟ್ಬಿಟ್ಟಿದ್ದಾರೆ. ಅವಳು ಹೋಗ್ತಾಳೆ, ತನ್ನ ತಂದೆ ತಾಯಿ ಹತ್ರ ಹೇಳ್ಕೊಡ್ತಾಳೆ, ನನ್ನ ಅಯ್ಯೋ ನನ್ನ ಬಲಿ ಕೊಟ್ಬಿಟ್ಟಿದ್ದಾರೆ. ಯಾರೊಬ್ಬರೂ ಅವಳ ರಕ್ಷಣೆಗೆ ಬರೋದಿಲ್ಲ. ಇಲ್ಲ, ನೀನು ಆಗ್ಬೇಕಮ್ಮ, ಒಳ್ಳೆಯದಕ್ಕಾಗಿ ಆಗಬೇಕು, ಮತ್ತು ನಿಮ್ಮ ಮಾವ ತೀರ್ಮಾನ ಮಾಡಿದಾನ ಆಗಬೇಕು ಅನ್ನುವಂಥ ಸ್ಥಿತಿ. ಇದು ಒಂದು ಊಳಿಗ ಮಾನ್ಯ ವ್ಯವಸ್ಥೆಯಲ್ಲಿ ಮಹಿಳೆಯನ್ನು ನೋಡ್ತಕ್ಕಂಥ ಒಂದು. ಅದೇ ನೀವು ಬುಡಕಟ್ಟಿಗೆ ಬಂದರೆ, ಬುಡಕಟ್ಟುಗಳಲ್ಲಿ ಇರ್ತಕ್ಕಂಥ ಅನೇಕ ಕಾವ್ಯಗಳನ್ನು ನೀವು ಪರಿಶೀಲನೆ ಮಾಡಿದ್ರೆ ನಿಜವಾದ ಸಮಾನತೆ ಅಲ್ಲಿದೆ. ಗಂಡಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಹೆಣ್ಣಿಗೆ ಕೂಡ ಅದೇ ರೀತಿಯ ಸ್ವಾತಂತ್ರ್ಯ ಇರತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಬುಡಕಟ್ಟುಗಳಲ್ಲಿ ಸಾಧ್ಯತೆ ಇದೆ. ಅಲ್ಲಿ ನಿಮ್ಗೆ ಸುಮ್ಮನೆ ಇನ್ನೊಂದು ಭಾಗೀರಥಿಗೆ ಅನ್ನೋದಕ್ಕಿಂತ ಇನ್ನೊಂದು ಬೇರೆ ಇದೆ. ಆಲಕ್ಕಿ ಒಕ್ಕಲಿಗರು, ಉತ್ತರ ಕನ್ನಡ ಜಿಲ್ಲೆಯ ಒಂದು ಬುಡಕಟ್ಟು. ಆಲಕ್ಕಿ ಒಕ್ಕಲಿಗರಲ್ಲಿ ಕುಸುಮಾಲೆ ಅಂತಕ್ಕಂಥ ಒಬ್ಬಳ ಕಥೆ ಇದೆ. ಅವಳು ಎಷ್ಟರ ಮಟ್ಟಿಗೆ ಒಂದು ಒಂದು ಹೆಣ್ಣಿನ ಧ್ವನಿಯನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಪಾತ್ರ ಅಂತಂದರೆ, ಅಲ್ಲಿ ಅವಳನ್ನು ಇದೇ ರೀತಿ ಅವಳು ಗಂಡ ತೊಡೆದೋಗಿರ್ತಾನೆ ಅಂದರೆ ಸೈನ್ಯ ಕೊಟ್ಟೋಗಿರ್ತಾನೆ, ಬಾಲ್ಯ ವಿವಾಹ ಆಗಿರ್ತದೆ. ಅವಳು ವಾಪಸ್ ಬರ್ತಾಳೆ, ಅವನು ವಾಪಸ್ ಬರ್ತಾನೆ. ಬರೋ ಅಷ್ಟೊತ್ತಿಗೆ ಇವಳು ಒಂದು ಹೆಣ್ಣಿನ ಒಂದು ಅವಸ್ಥೆಗೆ ಬಂದಿರ್ತಾಳೆ. ಆದರೆ ಅವನು ಅದನ್ನು ಮರೆತು ಎಲ್ಲ ಒಂದು ವೇಶ್ಯ ಮನೆಯಲ್ಲಿರ್ತಾನೆ. ತಡವಾಗಿ ಕೆಲವು ವರ್ಷಗಳನ್ನು ಬಿಟ್ಕೊಂಡು ಬರ್ತಾರೆ, ಇವಳು ಸೇರಿಸೋದಿಲ್ಲ ಅವನನ್ನು. ಎಷ್ಟರ ಮಟ್ಟಿಗೆ ಪ್ರತಿರೋಧ ಅಂತಂದರೆ ಅವನು ಕ್ಷಮೆ ಕೇಳ್ತಾನೆ, ಇಲ್ಲ. ಕೊನೆಗಳು ನೀನು ಈ ರೀತಿ ನನ್ನನ್ನು ಮತ್ತೆ ನನ್ನ ಜೊತೆಗೆ ಸೇರಬೇಕು ಅಂತ ಹೇಳಿದಾಗ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೇಳ್ತಾರೆ. ಅಗ್ನಿ ಪ್ರವೇಶ ಮಾಡ್ಲಿಕ್ಕೆ ಹೋದಾಗ ಇವನು ಮತ್ತೆ ಅವನು ಒಂದು ರೀತಿ ಇದಾಗ ನಾನು ತಪ್ಪು ಮಾಡ್ಬಿಟ್ನಲ್ಲ, ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಬರ್ತಾರೆ. ಆಗ ಅವಳು ಹೇಳ್ತಾರೆ, ಶಿವನೇ ನೀನು ಇರೋದೇ ಆದರೆ ಇವನ ಹೆಣದ ಹೊಗೆ ಬೇರೆ ಹೋಗ್ಬೇಕು, ನನ್ನ ಹೆಣದ ಹೊಗೆ ಬೇರೆ ಹೋಗ್ಬೇಕು ಅಂತ ಆ ಹೆಣ್ಮಗಳು ಒಂದು ಅಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಅದೇ ರೀತಿ ಆಗ್ತದೆ. ಇದು ಪುರಾಣನೇ ಇರ್ಬೋದು, ಆದರೆ ಒಂದು ಬುಡಕಟ್ಟಿನಲ್ಲಿ ಇರ್ತಕ್ಕಂಥ ಒಂದು ಸಮುದಾಯದಲ್ಲಿ ಹೆಣ್ಣು ಮಗಳು ಯಾವ ರೀತಿಯಲ್ಲಿ ಸ್ವಾಭಿಮಾನಿಯಾಗಿ ಬದುಕಬಲ್ಲಳು ಅನ್ನುವಂಥ ತೋರಿಸ್ತಕ್ಕಂಥ ಅನೇಕ ಉದಾಹರಣೆಗಳು ನಮಗೆ ಬುಡಕಟ್ಟಿನ ಸಿಗ್ತವೆ. ಈ ರೀತಿಯಲ್ಲಿ ಹೆಣ್ಣಿಗೆ ಸಂಬಂಧಪಟ್ಟಂಥ ಈ ರೀತಿಯ ಬೇರೆ ಬೇರೆ ಕಥನಗಳನ್ನು ತಗೊಂಡು ಹೇಗೆ ನಮ್ಮಲ್ಲಿ ಏನೇನು ಆಯಿತು ಅನ್ನೋದನ್ನು ತೋರಿಸ್ತವಂಥ ಕೆಲಸಗಳಾಗಲ್ಲ. ಕೃಷ್ಣಮೂರ್ತಿ ಅನ್ನೋರು ಬಹಳ ಹಿಂದಿನೇ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಒಂದು ಪುಸ್ತಕ ಪ್ರಕಟ ಆಯಿತು ಸರ್, ಟೈಟ್ಲು ಕತ್ತಲದಾರಿ ದೂರ ಅಂತೇಳಿ. ಆ ಕತ್ತಲದಾರಿ ದೂರ ಅನ್ನೋ ಒಂದು ಇಡೀ ಕೃತಿ ಈ ರೀತಿಯ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಕೃತಿ. ಅದು ಒಂದು ಅದ್ಭುತವಾದ ಪ್ರಸ್ತಾವನೆಯನ್ನು ನಾವು ಬರೋದು. ಸೊ ಕೆಲವರು ಅಂಥ ಕೆಲಸಗಳನ್ನ ನಾವು ಮಾಡಿದ್ವಿ. ಆದರೆ ಒಂದು ಇಡೀ ಕಥನಗಳನ್ನು ಇಟ್ಕೊಂಡು, ಯಾಕಂದರೆ ಇವತ್ತು ಬಹಳ ಪ್ರಮುಖವಾಗಿ ಹೆಣ್ಣಿನ ಬಗ್ಗೆ ಚರ್ಚೆ ಆಗ್ತಿರುವಾಗ ಜಾನಪದದಲ್ಲಿ ಕೂಡ ಹೆಣ್ಣಿನ ಅವಸ್ಥೆ ಮತ್ತು ದುರವಸ್ಥೆ ಏನು ಅಂತಕ್ಕಂಥ ವಿಚಾರಗಳನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಸಂಶೋಧಕರು ಮಾಡಲಿಲ್ಲ. ಬರೀ ವೈಭವೀಕರಣದಲ್ಲಿ ಬಂದರು. ಅದಕ್ಕೆ ಸವೆದ ಹಾದಿ ಅಂತ ಬಹುಶಃ ಹಾಕಿದ್ದಾರೆ. ಸವೆದ ಹಾದಿ ಅಂದರೆ ಅದೇನೇ. ಸೊ ಈ ರೀತಿಯ ಸವೆದ ಹಾದಿಯನ್ನು ನಾವು ಬಿಡಬೇಕಾದ ಅಗತ್ಯ ಇದೆ ಅನ್ನೋದು ಇನ್ನೊಂದು ನಾನು ಹೇಳಬೇಕಾದಂಥ ಮಾತು. ಈ ರೀತಿಯಲ್ಲಿ ನಮ್ಮ ಕರ್ನಾಟಕದ ಜನಪದ ಸಾಹಿತ್ಯ ಏನಿದೆ ಅಥವಾ ಜಾನಪದ ಆಚರಣೆಗಳೇನಿದೆ, ಇಂಥವುಗಳನ್ನು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನಾವು ನೋಡಬೇಕಾಗ್ತದೆ. ಇನ್ನು ಜಾತಿಯ ಪ್ರಶ್ನೆ, ಇವತ್ತು ನಾವು ನನಗಾಗಲೇ ಹೇಳಿದಾಗೆ ಒಂದು ಚರಿತ್ರೆಯ ಪ್ರಶ್ನೆ ಆಯಿತು, ಇನ್ನೊಂದು ಹೆಣ್ಣಿನ ಪ್ರಶ್ನೆ ಆಯಿತು, ಮಹಿಳೆಯ ಪ್ರಶ್ನೆ ಆಯಿತು. ಜಾತಿಯ ಪ್ರಶ್ನೆಯನ್ನು ಈ ಜಾನಪದ ಯಾವ ರೀತಿಯಲ್ಲಿ ನೋಡ್ತಾ ಬಂದಿದೆ. ನಾವು ನಂದು ಒಂದು ಪುಸ್ತಕ ಬಂತು ಭಾಳ ಹಿಂದೆ, 1979ನೇ ಇಸ್ವಿನಲ್ಲಿ ಉಜ್ಜಿನಿ ಚೋಡಮ್ಮ ಅಂತ ಒಂದು ಪುಸ್ತಕ ಬಂತು. ಆ ಕೃತಿ ತುಂಬ ಪ್ರಸಿದ್ಧವಾಗಿದೆ. ಯಾಕೆಂದರೆ ನಾನು ಬರೆದದ ಕಾರಣಕ್ಕಲ್ಲ, ಅದರಲ್ಲಿ ಇರ್ತಕ್ಕಂಥ ಆಚರಣೆಯ ಕಾರಣಕ್ಕಾಗಿ. ಆಮೇಲೆ ಒಂದು ಸಿನಿಮಾ ಕೂಡ ಆಯ್ತದ ಆ ಪ್ರಶ್ನೆ ಬೇರೆ. ಅಲ್ಲಿ ನೋಡಿ, ಒಂದು ಹಬ್ಬವನ್ನು ಮಾಡೋದಕ್ಕೆ ಮೊದಲು ಒಂದು ಕಂಬ ಇಕ್ಕೋದು ಅಂತ ಒಂದು ಇದು ನಡೆಯುತ್ತೆ. ಇನ್ನಿಬ್ಬರು ವಿದ್ವಾಂಸರು ಸೇರಿದ್ದಾರೆ. ಶ್ರೀಮತಿ ಡಾಕ್ಟರ್ ಇಂದಿರಾ ಹೆಗ್ಡೆ ಹಾಗೂ ಡಾಕ್ಟರ್ ಅರ್ಜುನ್ ಜೋಳದ ಕೂಡ್ಲಿಗೆ, ಅರುಣ್ ಜೋಳದ ಕೂಡ್ಲಿಗೆ ಅವರು ನಮ್ಮೊಂದಿಗೆ ಸೇರಿದ್ದಾರೆ. ಈ ಸಂವಾದ, ಚರ್ಚೆ, ಚಿಂತನೆ ಮುಂದುವರಿತದೆ. ಡಾಕ್ಟರ್ ಬೋರ್ಲಿಗೆ ಅವರು ತಮ್ಮ ಮಾತನ್ನು ಮುಂದುವರಿಸ್ತಾರೆ. ಸ್ನೇಹಿತರೆ, ಈಗ ನಾನು ಭಾಳ ಖುಷಿಯಲ್ಲಿದ್ದೆ, ಇಬ್ಬರು ಬರಲಿಲ್ವಲ್ಲ, ಜಾಸ್ತಿ ಮಾತಾಡ್ಬೋದು ಅಂತ. ಆಗಲಿ, ಒಳ್ಳೆಯದಾಯ್ತು. ಮೇಡಮ್ ಬಂದದ್ದು ಮತ್ತು ಅರುಣ್ ಬಂದದ್ದು. ಈಗ ಇನ್ನೊಂದು ವಿಷಯ ಹೇಳಿ ನಾನು ಮಾತನ್ನು ಮುಗಿಸ್ಕೊಡ್ತೀನಿ. ಒಂದು ಈ ನಾಡಿನ ಚರಿತ್ರೆಯನ್ನು ಕಟ್ಟುವ ಬಗ್ಗೆ ಹೇಳಿದೆ, ಮತ್ತು ಈ ನಾಡಿನ ಹೆಣ್ಣುಮಕ್ಕಳ ಮಹಿಳಾವಾದ ಜಾನಪದದಲ್ಲಿ ಹೇಗಿದೆ ಅನ್ನೋದನ್ನು ಮಾತಾಡಿದೆ. ಇನ್ನೊಂದು ಜಾತಿಯ ಪ್ರಶ್ನೆ. ಆ ಜಾತಿಯ ಪ್ರಶ್ನೆಯನ್ನು ವಿಶ್ಲೇಷಣೆ ಮಾಡುವುದು ಕೂಡ
ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಆರಾಧನೆ ಮತ್ತು ಆಚರಣೆಗಳನ್ನು ವಿಶ್ಲೇಷಣೆ ಮಾಡುವ ಕೆಲಸಕ್ಕೆ ಹೋಗಿಲ್ಲ. ಎಷ್ಟೋ ಜಾತ್ರೆಗಳಲ್ಲಿ ಅನೇಕ ಬಗೆಯ ಸಾಂಸ್ಕೃತಿಕವಾದಂಥ ವೈಶಿಷ್ಟ್ಯಗಳು ಮತ್ತು ಸಾಮಾಜಿಕವಾದಂಥ ಸಂಗತಿಗಳು ನಮಗೆ ಸಿಗ್ತವೆ. ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆಗೆ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ನಮ್ಮಲ್ಲಿ ಏನಾಗಿದೆ ಜಾನಪದ ಅಂತಂದರೆ, ಬೇಕಾದಷ್ಟು ಅಗಾಧವಾದ ಸಂಗ್ರಹವನ್ನು ನಾವು ಮಾಡಿಬಿಟ್ಟಿದ್ದೀವಿ. ಎಷ್ಟು ಸಂಗ್ರಹ ಇದೆ ಅಂದರೆ ಬಹುಶಃ ಭಾರತದಲ್ಲಿ ಕನ್ನಡದಲ್ಲಿರುವಷ್ಟು ಜಾನಪದ ಸಂಗ್ರಹ ಇನ್ಯಾವ ಭಾಷೆಗೂ ಇಲ್ಲವೇನೋ. ನಾವೆಲ್ಲರೂ ಗಮನಿಸಲ್ಪಟ್ಟಿದ್ವಿ. ನಾನು ಕೃಷ್ಣಮೂರ್ತಿಯವರು ಅನೇಕ ಈ ದೇಶದ ಅನೇಕ ಕಡೆಗೆ ನಾವು ಸೆಮಿನಾರ್ಗಳು ಹೋಗಿದ್ದೀವಿ, ಬೇರೆ ಬೇರೆ ಭಾಷೆಗಳ ಜೊತೆ ಸಂಪರ್ಕ ಕೂಡ ಇದೆ. ಬಹುಶಃ ಅಷ್ಟು ಅಗಾಧವಾದಂಥ ಸಾಹಿತ್ಯ ನಮ್ಮಲ್ಲಿ ಸಂಗ್ರಹಗೊಂಡಿದೆ. ಆದರೆ ಆ ಸಾಹಿತ್ಯವನ್ನು ಸರಿಯಾದ ದಾರಿಯಲ್ಲಿ ವಿಶ್ಲೇಷಿಸುವ, ಆ ಮೂಲಕ ಅನೇಕ ಹೊಸ ಹೊಸ ಸಂಗತಿಗಳನ್ನು ಕಂಡುಕೊಳ್ಳುವ ಕೆಲಸ ನಮ್ಮಲ್ಲಿ ಆಗಿಲ್ಲ. ಅದು ಆಗಬೇಕಾಗ್ತದೆ. ಆಗ ನೋಡಿದ್ರೆ ನಮ್ಮಲ್ಲಿ ಮಾತ್ರ ಜಾನಪದ ಅಕಾಡೆಮಿ ಇರೋದು. ಜಾನಪದಕ್ಕೆ ನಿಲ್ಲುವ ಅಕಾಡೆಮಿಯಲ್ಲಿ ಯಾವ ಭಾಷೆಗೂ ಇಲ್ಲ. ಆಗ ನೋಡಿದ್ರೆ ನಮ್ಮಲ್ಲಿ ಮಾತ್ರ ಜಾನಪದಕ್ಕೊಂದು ವಿಶ್ವವಿದ್ಯಾಲಯ ಇರೋದು, ಬೇರೆ ಎಲ್ಲೂ ಅದಿಲ್ಲ. ಮತ್ತು ಹಾಗೆ ನೋಡಿದ್ರೆ ಕನ್ನಡ ವಿಶ್ವವಿದ್ಯಾಲಯವನ್ನು ಆರಂಭ ಮಾಡುತ್ತೆ ಇಂಥ ಎಲ್ಲ ಸಂಶೋಧನಾ ವಿಶ್ವವಿದ್ಯಾಲಯ ಅಂತ ಮಾಡಿ ಅಲ್ಲಿ ಬುಡಕಟ್ಟು ಮತ್ತು ಜಾನಪದಕ್ಕೆ 2 ವಿಭಾಗಗಳನ್ನು ಮಾಡಲಾಯಿತು. ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ನೋಡುವ ದಾರಿ ಇದೆಯಲ್ಲ, ಅದನ್ನು ವಿಶ್ಲೇಷಿಸುವ ದಾರಿ ಇದೆಯಲ್ಲ, ಅದರ ಕಡೆಗೆ ನಾವು ಹೆಚ್ಚು ಗಮನವನ್ನು ಕೊಡಲಿಲ್ಲ ಅನ್ನೋದನ್ನು ಅರಿತುಕೊಂಡೇ ಬಹುಶಃ ಈ ಸಬ್ಜೆಕ್ಟನ್ನು ಇವತ್ತಿಟ್ಟಿದ್ದಾರೆ. ನಾನು ಈ ಜಾತಿಯ ಪ್ರಶ್ನೆ ಬರ್ತಾ ಇದ್ನಲ್ಲ, ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮೂರಿಂದೇ ಒಂದು ಹಬ್ಬಕ್ಕೆ ಮೊದಲು ಕಂಬ ಇಕ್ಕುವ ದಿನ 6 ಜನ ಬ್ರಾಹ್ಮಣರನ್ನು, 6 ಜನ ಹೊಲೆಯರಿಗೆ ಅವರಿಗೆಲ್ಲ ಮಡಿ ಸ್ನಾನಗಳನ್ನೆಲ್ಲ ಮಾಡಿಸಿ, ಒಬ್ಬ ನಿಜವಾದ ಪುರೋಹಿತನೇ ಬಂದು, ಬ್ರಾಹ್ಮಣ ಪುರೋಹಿತ ಬಂದು ಜನಿವಾರವನ್ನು ತೊಡಿಸುವ ಮೂಲಕ 6 ಜನ ಬ್ರಾಹ್ಮಣರನ್ನು, 6 ಜನ ಹೊಲೆಯರನ್ನು ಬ್ರಾಹ್ಮಣರನ್ನಾಗಿ ಪರಿವರ್ತಿಸಲಾಗ್ತದೆ. ಹಬ್ಬ ಮುಗಿಯುವವರೆಗೆ ಅವರು ಅದೇ ಇದರಲ್ಲಿರ್ತಾರೆ ಮತ್ತು ಮನೆಗಳಿಗೆ ಹೋಗಲ್ಲ. ಹೆಬ್ಬಾರಮ್ಮ ಅನ್ನುವಂಥ ದೇವಸ್ಥಾನದಲ್ಲಿ ಮಲಗಿರ್ತಾರೆ. ಮಲಗಿ ಅವರು ಎಲ್ಲ ಆಚರಣೆಗಳನ್ನೆಲ್ಲ ಬ್ರಾಹ್ಮಣೀಯವಾಗಿ ಮಾಡ್ತಾರೆ. ಮತ್ತು ಹಬ್ಬದ ದಿನ ಕೊಂಡ ಹಾಯುವ ಮೂಲಕ, ಕೊಂಡ ಆಯ್ದ ಮೇಲೆ ತಮ್ಮ ಗುಡಿಗಳಿಗೆ ಹೋಗಿ ಅಲ್ಲಿ ಇನ್ನೂ 2-3 ದಿವಸ ಇದ್ದು, ಆ ನಂತರ 15 ದಿನಗಳ ನಂತರ ಆ ಜನಿವಾರಗಳನ್ನು ತೆಗೆಯಲಾಗ್ತದೆ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದಂಥ ಒಂದು ಇದಿದೆ. ಅಂದರೆ ನಾವು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಜಾನಪದವನ್ನು ನೋಡಬೇಕು ಅನ್ನುವ ಕಾರಣಕ್ಕಾಗಿ ಇದೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಅವರು ಜನಿವಾರವನ್ನು ಹಾಕಿದ್ದಾರೆ, ಹೆಬ್ಬಾರೆಗಳನ್ನು ಹೊತ್ಕೊಂಡಿದ್ದಾರೆ. ಹೆಬ್ಬಾರೆ ಅಂದರೆ ದೊಡ್ಡ ದೊಡ್ಡ ವಾದ್ಯಗಳು, ಚರ್ಮವಾದ್ಯ, ಅದನ್ನು ಅಲಂಕರಣಗೊಳಿಸಿದ್ರೆ ಮತ್ತು ಅದನ್ನು ಹೆಬ್ಬಾರಮ್ಮ ಅಂತ ಕರೀತಾರೆ. ಅವರು ಸವರ್ಣೀಯರ ದೇವತೆಯಾದಂಥ ಚೌಡಮ್ಮನ ಕೊಂಡದಲ್ಲಿ ಹೋಗಬೇಕು. ಓಡಿ ಬರ್ತಾರೆ. ಗುಡಿಯ ಮುಂದೆ ಬಂದಾಗ ಮೊದಲು ಪೂಜೆ ಹೊತ್ತವನು ಅವನೊಬ್ಬ ಸವರ್ಣೀಯ ಆಗಿರ್ತಾನೆ, ಅವನು ದೇವಸ್ಥಾನದೊಳಗೆ ಹೋಗ್ಬೋದು. ಮತ್ತು ಕರಗ ಹೊತ್ತವನು ಕೂಡ ಸವರ್ಣೀಯ ಆಗಿರ್ತಾನೆ, ಅವನು ದೇವಸ್ಥಾನದೊಳಗೆ ಹೋಗ್ಬೋದು. ದೂಪುಂಡಿಗೆ ಅಂತ ಬರ್ತದೆ, ಅದನ್ನು ಹೊತ್ತವನು ಕೂಡ ಕೊಂಡ ಹಾದು ಬರ್ತಾನೆ, ಅವನು ದೇವಸ್ಥಾನದೊಳಗೆ ಹೋಗ್ಬೋದು. ಆದರೆ ಈ ಹೆಬ್ಬಾರೆಯವರು ಹೊಲೆಯರಾಗಿದ್ದು ಬ್ರಾಹ್ಮಣರಾಗಿರುವ ಕಾರಣಕ್ಕಾಗಿ ಜನಿವಾರವನ್ನು ಧರಿಸಿದ್ರು ಕೂಡ ದೇವಸ್ಥಾನದೊಳಗೆ ಅವರು ನುಗ್ಲಿಕ್ಕೆ ಹೋಗ್ತಾರೆ, ಜನ ಬಿಡೋದಿಲ್ಲ. ನುಗ್ಲಿಕ್ಕೆ ಹೋಗ್ತಾರೆ, ಜನ ಬಿಡೋದು. ಇದೊಂದು ಎನಾಕ್ಟ್ಮೆಂಟ್ ನಡೀತದೆ. ಇದೊಂದು ಒಂಥರ ವೈವಿಧ್ಯಮಯವಾದಂಥ ಒಂದು ಆಚರಣೆ. ಅದು ಒಳಗೆ ಬಿಡೋದಿಲ್ಲ. ಅದೊಂದು ರೀತಿ ಹೇಗೆ ಅಂದರೆ ಅವ್ರು ನುಗ್ಗೋಕ್ಕೆ ಹೋಗೋದು, ಇವ್ರು ತಡೆಯೋದು ಅನ್ನೋದು. ಅಂದರೆ ಇದನ್ನ ಏನಂತ ಅರ್ಥೈಸ್ಕೋಬೇಕು ನಾವು? ಸುಲಭ ಇಲ್ಲ ಇದು. ಈ ಜಾತಿಯ ವ್ಯವಸ್ಥೆ ಇರತಕ್ಕಂಥ ಈ ದೇಶದಲ್ಲಿ ಈ ಒಂದು ಆಚರಣೆಯನ್ನು ನಾವು ಹೇಗೆ ವಿಶ್ಲೇಷಣೆ ಮಾಡಬೇಕು? ಇಂಥ ಎಷ್ಟೋ ಆಚರಣೆಗಳು, ನೀವು ಮೈಲಾರಲಿಂಗನ ತೆಗೆದುಕೊಳ್ಳಿ, ಎಲ್ಲಮ್ಮನನ್ನು ತೆಗೆದುಕೊಳ್ಳಿ, ಬೇರೆ ಬೇರೆ ಗ್ರಾಮ ದೇವತೆಗಳು ತೆಗೆದುಕೊಳ್ಳಿ, ಇಡೀ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಅನೇಕ ಬಗೆಯ ದೈವಕ್ಕೆ ಸಂಬಂಧಪಟ್ಟಂಥ ಆಚರಣೆಗಳೇನಿದೆ, ಆ ಎಲ್ಲ ಆಚರಣೆಗಳಲ್ಲಿ ಈ ರೀತಿಯ ಸೂಕ್ಷ್ಮವಾದಂಥ ಮತ್ತು ಎಲ್ಲ ಒಂದು ಕಡೆಗೆ ನಮ್ಮ ಸಾಮಾಜಿಕ ಚರಿತ್ರೆಯನ್ನು ನಿರೂಪಿಸ್ತಕ್ಕಂಥ, ಸಾಮಾಜಿಕವಾದಂಥ ಸ್ಥಾನಮಾನಗಳನ್ನು ನಿರೂಪಿಸ್ತಕ್ಕಂಥ ವಿಚಾರಗಳನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಈ ನನ್ನ ಈಗೇನು ಹೇಳಿದೆ, ಈ ಘಟನೆಯ ಬಗ್ಗೆ D.R. ನಾಗರಾಜ್ ಬರೆದಿದ್ದಾರೆ, ನನ್ನ ಪುಸ್ತಕ ಬಂದ ಮೇಲೆ ಸಿದ್ಲಿಂಗಯ್ಯನವ್ರು ಬರೆದಿದ್ದಾರೆ, ಮತ್ತು ಹಿರೇಮಠ ಅವರು ಬರೆದಿದ್ದಾರೆ, ರಮತರಿಕರೇ ಬರೆದಿದ್ದಾರೆ, ಎಲ್ಲರೂ ಬರೆದಿದ್ದಾರೆ, ವಿಶ್ಲೇಷಣೆ ಮಾಡಿದ್ದಾರೆ. ಅದು ಬಂದ ಮೇಲೆ ಏನಪ್ಪ ಅಂತಂದರೆ, ಯಾವುದೋ ಒಂದು ಕಾಲದಲ್ಲಿ ಆ ದೇವಸ್ಥಾನ ಅಥವಾ ಆ ಊರು ಆ ದಲಿತರಿಗೆ ಸಂಬಂಧಪಟ್ಟಿರ್ತದೆ. ಆ ನಂತರದಲ್ಲಿ ವಲಸೆಯ ಮೂಲಕ ಬಂದಂಥ ಕೃಷಿಕರು, ಬೇರೆ ಬೇರೆ ಸಮುದಾಯದವರು, ಮೇಲ್ವರ್ಗದವರು ಎಲ್ಲ ಸೇರ್ಕೊಳ್ತಾರೆ. ಸೇರ್ಕೊಂಡ ಮೇಲೆ ಅದನ್ನು ಅವ್ರ ಕೈಗೆ ತಗೊಳ್ತಾರೆ. ತಗೊಂಡ ಮೇಲೆ ಇವರನ್ನ ಒಳಗಡೆ ಸೇರಿಸಲ್ಲ. ಆದರೆ ಇದನ್ನು ಮೂಲದಿಂದ ನಮ್ಮದು ಅನ್ನುವ ಒಂದು ಕಾರಣಕ್ಕಾಗಿ ಇವರು ದೇವಸ್ಥಾನ ಒಳಗಡೆ ನುಗ್ಲಿಕ್ಕೆ ಹೋಗ್ತಾರೆ. ನುಗ್ಗದಕ್ಕೆ ಹೋದಾಗ ಕೂಡ ಇವರು ಬಿಡೋದಿಲ್ಲ. ಅಂದರೆ
ಜಾತಿಯ ವ್ಯವಸ್ಥೆ ಬರ್ತಾ 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 ಯಾವ ರೀತಿಯ ಸಂಕೀರ್ಣತೆಯನ್ನು ಪಡೆದಿದೆ ಅಂತಕ್ಕಂಥದ್ದನ್ನು ಈ ಆಚರಣೆ ಹೇಳ್ತದೆ. ಸೊ ಇಂಥ ವಿಶ್ಲೇಷಣೆಗಳನ್ನು ಮಾಡುವ ಮೂಲಕ ನಾವು ನಮ್ಮ ನಾಡಿನ ಚರಿತ್ರೆಗೆ ಹೊಸ ರೂಪವನ್ನು ಕೊಡಬೇಕಾಗಿದೆ, ಮುರಿದು ಕಟ್ಟಬೇಕಾಗಿದೆ. ಮತ್ತು ನಮ್ಮ ನಾಡಿನ ಮಹಿಳಾ ವಾದ ಏನಿದೆ ಆ ಮಹಿಳಾ ವಾದಕ್ಕೆ ಹೊಸ ರೀತಿಯ ಒಂದು ಪ್ರೇರೇಪಣೆಯನ್ನು ಜಾನಪದದ ಮೂಲಕ ಕೊಡಬೇಕಾದ ಅಗತ್ಯ ಇದೆ. ಯಾಕೆಂದರೆ ಯಾವ ಮಹಿಳಾ ವಾದಿಗಳು ನಮ್ಮ ಜಾನಪದದ ಕಡೆಗೆ ಹೊರಳೇ ಇಲ್ಲ, ಬರೀ ಅದನ್ನೇ ಹೇಳ್ಕೊಂಡು ಕೂತಿದ್ರು ಅವರು ಕೂಡ. ಸೊ ಈ ರೀತಿಯಲ್ಲಿ ಆಮೇಲೆ ಒಂದು ಜಾತಿಯ ವ್ಯವಸ್ಥೆ ಮತ್ತು ಇನ್ನೊಂದು ಈ ರೀತಿಯ ಸಂಕೀರ್ಣತೆಗಳೇನಿದೆ ಅದನ್ನು ಕೂಡ ಈ ಆಚರಣೆಗಳ ಮೂಲಕ ಆರಾಧನೆಗಳ ಮೂಲಕ ಕಂಡುಕೊಂಡು ನಾವು ಹೊಸ ರೂಪದಲ್ಲಿ ಹೊಸ ರೀತಿಯಲ್ಲಿ ಜಾನಪದವನ್ನು ನೋಡಬೇಕಾದ ಅಗತ್ಯ ಇದೆ. ಅದರಿಂದನೇ ಈ ಜಾನಪದ ಅನ್ನುವಂಥದ್ದು ವಿಶ್ಲೇಷಣೆ ಮಾಡ್ತಾ 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 ಹೋದಷ್ಟು ಕೂಡ ನಿಚ್ಚಂಪೊಸದು, ಇದು ನಿಚ್ಚಂಪೊಸದು ನಿಜವೂ ದಿನವೂ ಹೊಸ ಹೊಸದಾಗಿ ನವನೋನ್ಮೇಷ ಶಾಲಿನಿಯಾಗಿ ನಮಗೆ ಕಾಣಿಸ್ಕೊಳ್ತವೆ. ಆ ದೃಷ್ಟಿಯಲ್ಲಿ ನಾವು ಯೋಚನೆಯನ್ನು ಮಾಡಬೇಕಾಗ್ತದೆ ಎನ್ನುವ ದೃಷ್ಟಿಯಿಂದ ಬಹುಶಃ ಇದು ಮಾಡಿದರೆ ಅಂತ ಅನಿಸುತ್ತೆ. ವಿಶ್ವದಲ್ಲಿ ಇದೇನಾದ್ರು ಪ್ರಶ್ನೆ ಇದೆಯಾ ಕೇಳಬೇಕು? ಇನ್ನೊಂದು ಸುತ್ತಲ್ಲ? ಓಕೆ 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 ಆಗಲಿ, ನಮಸ್ಕಾರ, ಥ್ಯಾಂಕ್ ಯು. ಧನ್ಯವಾದಗಳು ಕೊಡಲಿಕ್ಕೆ ಸರ್ ಅವರಿಗೆ. ನಮ್ಮ ಮುಂದೆ ಈ ಜಾನಪದ ಕ್ಷೇತ್ರದಲ್ಲಿ ಇದರ ಸಂಗ್ರಹ, ಸಂಪಾದನೆ, ವಿಶ್ಲೇಷಣೆ, ಅಧ್ಯಯನಗಳು ಆರಂಭಗೊಂಡ 3 ಮುಕ್ಕಾಲು ದಾರಿಯಲ್ಲಿ ಬಹುತೇಕ ಮುಕ್ಕಾಲು ದಾರಿಯನ್ನು ಕಂಡವರು ನಮ್ಮ ಮಧ್ಯೆ ಇದ್ದಾರೆ. ಅವರು ನಾಡಿನ ಅತ್ಯಂತ ಹಿರಿಯ ಜಾನಪದ ವಿದ್ವಾಂಸರು, ಬಹುಮುಖ್ಯ ತಲೆಮಾರನ್ನೇ ಕಂಡಂಥವರು. ಅವರು ಡಾಕ್ಟರ್ ಕೃಷ್ಣಮೂರ್ತಿ ಕಾನೂರವರು. ಅವರ ಪರಿಚಯ ಮಾಡೋದಕ್ಕೆ ಆದರೆ 1/4 ಗಂಟೆಯಿಂದ 20 ನಿಮಿಷ ಕೂಡ ಸಾಕಾಗದೆ ಹೋಗ್ಬೋದು. ಹಾಗಾಗಿ ಸಂಕ್ಷೇಪವಾಗಿ ಹೇಳ್ತೀವಿ. ಈಗಾಗಲೇ ಕತ್ತಲೆ ದಾರಿ ದೂರ ಹೇಳಿದ್ದಾರೆ. ಇವರು ಚಾಮರಾಜನಗರ ಜಿಲ್ಲೆಯ ಹನೂರಿನವರು, ಕಥೆಗಾರರು. ಕೆರೆಗೆ ಬಂದ ಹೋರಿ, ಕತ್ತಲಲ್ಲಿ ಕಂಡ ಮುಖ, ಹೀಗೆ ಅವರ ಬಾರುಗೀಜುಗನೆ, ನಿಕ್ಷೇಪ ಕಾಲಕ್ಕೆ, ಹೀಗೆ ಅನೇಕ ಕಾದಂಬರಿಗಳು ಕೂಡ ಬಂದಿದ್ದಾವೆ. ಅವರು 40ಕ್ಕೂ ಹೆಚ್ಚು ಜಾನಪದ ಕೃತಿಗಳನ್ನು ತಂದಿದ್ದಾರೆ. ವಿಶ್ವಕೋಶ, ಎನ್ಸೈಕ್ಲೋಪೀಡಿಯಾ ಆಫ್ ಫೋಕ್ ಕಲ್ಚರ್ ಆಫ್ ಕರ್ನಾಟಕ, ಕನ್ನಡದ ಇಂಗ್ಲಿಷ್ ಆವೃತ್ತವನ್ನು ಅವರು ಸಂಪಾದಿಸಿದ್ದಾರೆ. ಮ್ಯಾಸ್ ಬೇಡ್ರು ಕುರಿತು ಅವರು ಅಧ್ಯಯನ ಮಾಡಿದ್ದಾರೆ. ಅವರ ಕಥೆ ಪುಸ್ತಕಗಳನ್ನು ಓದ್ತಾನೆ ನಾವು ನಮ್ಮ ಜಾನಪದ ಕ್ಷೇತ್ರದಲ್ಲಿ ಅಂಕುರಗೊಂಡ್ವಿ. ಲೀಲಾವತಿ ಪದ್ಮಾವತಿ ಅಂತಹ ಜಾನಪದ ಕಥಾ ಸಂಗ್ರಹ, ಚಿತ್ರದುರ್ಗ ಜಿಲ್ಲೆಯ ಕುರಿತು ಅವರ ತರೋವಾದ ಅಧ್ಯಯನ, ಬುಡಕಟ್ಟುಗಳ ಅಧ್ಯಯನ ಅತ್ಯಂತ ವಿಶೇಷವಾದ್ದು. ಈ ವಿದ್ವಾಂಸರು ಎಂಥ ವಿಶೇಷ ಅಂದರೆ ಹಳೆಗನ್ನಡದ ಮೇಲೂ, ಹಳೆಗನ್ನಡ ಕಾವ್ಯದ ಮೇಲೂ ಹಿಡ್ತಾ, ಜಾನಪದದ ಮೇಲೂ ಹಿಡ್ತಾ ಮತ್ತು ಸೃಜನಶೀಲತೆಯ ಮೇಲೂ ಹಿಡ್ತಾ ಇಂಥ ಈ ಮಾಹಿನಿಯರ ಹತ್ರ ನಾವು ಈಗಾಗಲೇ ಬೋಗಿಂಗವರು ಒಂದು ಆಕಾರದ ಹೆಜ್ಜೆಗಳನ್ನು ತೋರಿಸಿದ್ದಾರೆ. ನಾವು ಅಪರೂಪದ ಸಂಗ್ರಹ ಕಾರ್ಯದಲ್ಲಿ ತೊಡಗಿದ್ದೀವಿ, ನಿಜ. ಅದರ ಅತ್ಯುತ್ತಮ ಅಂಶಗಳನ್ನು ಹೊರಹಾಕಿದ್ದೇವೆ. ಜನರನ್ನು ತಟ್ಟಲು ಕೀಳಾಗಿ ಕಾಣುತ್ತಿದ್ದ ಜಾನಪದವನ್ನು, ಅಸ್ಪೃಶ್ಯದಂತೆ ಕಾಣುತ್ತಿದ್ದ ಜಾನಪದವನ್ನು ಮೇಲ್ಮೈಗೆ ತರೋದಕ್ಕಾಗಿ ಅದನ್ನು ಹೆಚ್ಚು ಪಾಲು ವೈಭವೀಕರಿಸಿ ನೋಡಿರೋದು ನಿಜ. ಆದರೆ ನಮಗೆ ಈ ವಿದೇಶೀಯ ಸಂಗ್ರಹಕಾರ ಕೊಟ್ಟ ದಾರಿಯಿಂದ ನಾವು ಅತ್ಯಪರೂಪದ ಒಂದು ಮನೋಬಲವನ್ನು ಕಂಡುಕೊಂಡ್ವಿ. ಮತ್ತು ಸಂಗ್ರಹಕಾರರು ಕೂಡ ಆ ತಲ್ಮಾರ್ನ ಗರ್ತಿ ಹಾಡು, ಮಲ್ಲಿಗೆ ದಂಡೆ ಅಂತ ಸಂಗ್ರಹಗಳ ಜೊತೆಗೆ ಬಹಳ ದೊಡ್ಡ ವಿಸ್ತಾರವನ್ನು ಕನ್ನಡಕ್ಕೆ ತಂದುಕೊಟ್ರು. ಇಂತಹ ಸಂದರ್ಭದಲ್ಲಿ ಹನೂರ್ ಸರ್ ಅವರು ಈ ನಿಟ್ಟಿನಲ್ಲಿ ನಿಚ್ಚಂಪೊಸದು ಜನಪದ ಸಂಶೋಧನೆಯ ದಾರಿ ಯಾವ ನಿಟ್ಟಿನಲ್ಲಿ ಕಾಣಬರುತ್ತದೆ ಅನ್ನೋದನ್ನು ನಾವು ತಿಳಿಯೋದಕ್ಕೆ ನೋಡೋಣ ಅನಿಸುತ್ತೆ. ಬೋರ್ಲಿಂಗಯ್ಯನವರು ಹೇಳಿದ್ರಲ್ಲ, ಸ್ತ್ರೀಯರ ಪ್ರಾತಿನಿಧ್ಯ ಜನಪದದಲ್ಲಿ ಅಂತ ಮೊದಲ ಮಹಿಳಾ ಧ್ವನಿ ಇರೋದೇ ಜಾನಪದದಲ್ಲಿ. ಅವರೇ ಅದನ್ನು ಬಹುಪಾಲು ಹಾಡ್ಕೊಂಡು ಬಂದು, ಪುರುಷರು ದೀರ್ಘವಾದ ಕಾವ್ಯಗಳನ್ನು ಹಾಡಿದ್ರೆ ಸಂಪ್ರದಾಯಗಳಿಗೆ ಸಂಬಂಧಪಟ್ಟ ಹಾಗೆ, ಹಬ್ಬ ಹರಿದಿನಗಳಿಗೆ ಸಂಬಂಧಪಟ್ಟ ಹಾಗೆ, ಅವರ ಸಮೂಹಗಳಿಗೆ ಸಂಬಂಧಪಟ್ಟ ಹಾಗೆ ಹಾಡ್ತಾ ಇದ್ದವರೆಲ್ಲ ಹೆಣ್ಣು ಮಕ್ಕಳೇ. ಆದರೆ ಇವರು ಹೇಳಿದ ಹಾಗೆ ಯಾಕೆ ಈಗ ಸ್ತ್ರೀವಾದಿಗಳು ನಮ್ಮ ಜನಪದ ಹೆಣ್ಣು ಮಕ್ಕಳನ್ನು ಕುರಿತು ಅಧ್ಯಯನಕ್ಕೆ ತೊಡಗಿಲ್ಲ
ಅನ್ನೋ ಪ್ರಶ್ನೆ ಮಾತ್ರ ಇದ್ದೇ ಇದೆ. ಆ ಕತ್ತಲ ದಾರಿ ದೂರ ಅಂತನೋ ಪುಸ್ತಕ ನಮ್ಮ ಅರುಣ್ ಜೋಳದ ಕೂಡ್ಲಿಗೆ ಅವರು ಕೂಡ ಅದನ್ನು ಭಾಳ ಮೆಚ್ಚಿಕೊಂಡಿದ್ದಾರೆ. ಅಥವಾ ಆಗ ಪರಿಷತ್ತು ಅದನ್ನು ಪ್ರಕಟಿಸ್ತು, ಅದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿತು 40 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 40 ವರ್ಷಗಳ ಹಿಂದೆ ಪರಿಷತ್ತು ಆ ಪುಸ್ತಕವನ್ನು ಪ್ರಕಟಿಸ್ತು. ಅದರಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಧ್ವನಿಯೇ ಇದೆ. ಅದರಲ್ಲಿ ಅವರೆಲ್ಲರ ದುರಂತಗಳು, ಕಷ್ಟಗಳು, ಸಂಕಷ್ಟಗಳು ಇದನ್ನು ಕಥನ ಗೀತೆಗಳ ಮೂಲಕ ಹಾಡಿದ್ದಾರೆ. ನನಗೆ ಚಿದಾನಂದ ಮೂರ್ತಿಯವರು ಇಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ಸತಿ ಸಹಗಮನ ಪದ್ಧತಿಯ ಬಗ್ಗೆ ಪಾಠ ಮಾಡ್ತಿದ್ರು. ಅದರ ರಿಚುವಲ್ಸ್ ಏನು ಅಂತೆಲ್ಲ ಹೇಳ್ತಿದ್ರು. ಅದರ ಆ ದುರಂತದ ಮಾದರಿಯನ್ನು ಸ್ವಲ್ಪ ಉತ್ಪ್ರೇಕ್ಷಿತ ಮಾದರಿಯಲ್ಲೇ ನೋಡಿ, ಹೆಣ್ಣು ಮಕ್ಕಳು ಎಷ್ಟು ನಿಷ್ಠಾವಂತರು, ಗಂಡ ಸತ್ತ ತರುವಾಯದಲ್ಲೇ ಅವರು ಬೆಂಕಿಗೆ ಬೀಳ್ತಾ ಇದ್ರು. ಇದನ್ನೆಲ್ಲ ಒಂಥರ ಸಾಂಪ್ರದಾಯಿಕ ಮಾದರಿಯಲ್ಲಿ ಮಾತಾಡ್ತಾ ಇದ್ರು. ಆದರೆ ಹೆಣ್ಣು ಮಕ್ಕಳು ಅದನ್ನೇ ಗೀತೆಯಾಗಿ, ಕಥನ ಗೀತೆಯಾಗಿ ಕಟ್ಟಿಕೊಂಡು ಬಹಳ ದೀರ್ಘವಾಗಿ ನೋವಿನ ದನಿಯಲ್ಲಿ ಹಾಡಿದ್ದು ನನಗೆ ಆಶ್ಚರ್ಯ ಆಗಿಬಿಡ್ತು. ನನಗೆ ಯಾರು ಪ್ರೊಫೆಸರ್ ಅನಿಸ್ಬಿಡ್ತು ನನಗೆ. ಇದನ್ನು, ಈ ಕಥನ ಗೀತೆಯನ್ನು, ಈ ಸಹಗಮನ ಕಥನ ಗೀತೆಯನ್ನು ಹಾಡಿದ ಸಿರಿಯಜ್ಜಿ ಪ್ರೊಫೆಸರೇ, ಇದನ್ನು ಬೇರೆ ಇನ್ನೊಂದು ರೀತಿಯಲ್ಲಿ ಐತಿಹಾಸಿಕವಾಗಿ ಪಾಠ ಮಾಡಿದ ಚಿದಾನಂದ ಮೂರ್ತಿಗಳು ನನ್ನ ಪ್ರೊಫೆಸರೇ ಅಂತ ಅನ್ನಿಸ್ಬಿಡ್ತು. ಆದರೆ ಜೀವಂತ ಪ್ರೊಫೆಸರ್ ಸಿರಿಯಜ್ಜಿನೇ ಅಂತ ನನಗೆ ಅನಿಸ್ಬಿಡ್ತು, ಬಯಲುಸೀಮೆಯ ಪ್ರೊಫೆಸರ್ ಅಂತ ಅನಿಸ್ಬಿಡ್ತು. ಅಷ್ಟೇ ಅಲ್ಲ, ಅವಳು ಹಾಡಿರ್ತಕ್ಕಂಥದ್ದು. ನಾನು ಇನ್ನೂ ಒಂದು ವಿಚಾರವನ್ನು ನಿಮಗೆ ಇಲ್ಲಿ ಹೇಳಬೇಕು ಅಂತ ಒಂದು 4-5 ಕಡೆ ಇದನ್ನೆಲ್ಲ ಹೇಳ್ತಾ ಬಂದಿದ್ದೀನಿ ಜನಪದದ ವಿಷಯ ಬಂದಾಗ. ಆಮೇಲೆ ಇಷ್ಟಾಗಿನ ಜನಪದವನಲ್ಲ, ನಮ್ಮ ಪೂರ್ವ ಬಸವರಾಜ್ ಹೇಳಿದಾಗ ಹಳಗನ್ನಡ ಓದ್ದವನು ಇದು ಸೆಂಟ್ರಲ್ ಕಾಲೇಜಲ್ಲಿ. ಆದರೆ ಆ ಕ್ಷೇತ್ರಕ್ಕೆ ಬಿದ್ದಾಗ, ಆ ಬಯಲಿಗೆ ಬಿದ್ದಾಗ ಇದಕ್ಕಿಂತಲೂ ಹೆಚ್ಚಾಗಿ ಈ ಜನಪದ ನನ್ನ ಕಿವಿಗೆ ಕೇಳಿಸ್ತಾ ಇತ್ತು. ಆದರೆ ಇದು ಭಾಳ ಇನ್ನೂ ಸೀರಿಯಸ್ ಆಗಿದೆಯಲ್ಲ, ನಾನು ಕೇಳಿದ ಪಾಠಕ್ಕಿಂತ, ನಾನು ಕೇಳಿದ ಸಿಲೆಬಸ್ಗಿಂತಲೂ ಇದು ಜೀವಂತವಾಗಿದೆಯಲ್ಲ ಅಂತ ಅನಿಸಿ ಅದನ್ನು ಕೇಳ್ತಾ ಹೋದ ಹಾಗೆ ಇದು ನಿಚ್ಚಂಪೊಸತು ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇನ್ನೊಂದು ಪದ ಇದೆ. ಇದು ಪಂಪೊಂದಿದು, ಇದು ನಿಚ್ಚಂಪೊಸತು ಅನ್ನುವ ಪದ ಪಂಪೊಂದಿದು. ಅದ್ರ ಪಕ್ಕದಲ್ಲಿ ಇನ್ನೊಂದು ಪದ ಇದೆ, ಇದು ನಿಚ್ಚಂಪೊಸತು ಅರ್ಣವಂಬೋಲ್ ಅತಿ ಗಂಭೀರಂ. ಅರ್ಣವಂಬೋಲ್ ಅತಿ ಗಂಭೀರಂ, ಸಮುದ್ರದ ಹಾಗೆ ಬಹಳ ಗಂಭೀರವಾದದ್ದು. ಜಾನಪದ ಇದೆಯಲ್ಲ, ಕನ್ನಡ ಸಾಹಿತ್ಯ ಇರ್ಬೋದು, ಅದು ಪರಂಪರೆಯಿಂದ ಬಂದಿರ್ಬೋದು. ಇಡೀ ಕರ್ನಾಟಕದಾದ್ಯಂತ ಕವಿ ಕುಮಾರವ್ಯಾಸ ಒಬ್ಬ, ಪಂಪ ಒಬ್ಬ. ಆದರೆ ಜನಪದ ಗಾಯಕರಿದ್ದಾರಲ್ಲ, ಅವರು 100 ಜನ. ಅವರು ಮತ್ತು ಒಂದೊಂದು ಭಾಗಕ್ಕೆ ಒಂದೊಂದು ಥರ ಆಡ್ತಾರೆ. ನಿಮ್ಮ ಮಲೆ ಮಹದೇಶ್ವರ, ಮಂಡ್ಯ ಸ್ವಾಮಿ ದಕ್ಷಿಣ ಕರ್ನಾಟಕದಲ್ಲಿರೋದು, ಉತ್ತರ ಕರ್ನಾಟಕದಲ್ಲಿ ಸಿಕ್ಕಲ್ಲ. ಅಲ್ಲಿ ಸಿಕ್ಕೋದು ಬೇರೆ. ಅಲ್ಲಿ ನಮ್ಮ ಈರಣ್ಣ ದಂಡಿಯವರು ಸಂಗ್ರಹ ಮಾಡಿರ್ತಕ್ಕಂಥ ಮಹಾಕಾವ್ಯ ಸಿಗುತ್ತೆ. ಸಿರಿಪಾಡ್ದನ ದಕ್ಷಿಣ ಕರ್ನಾಟಕದಲ್ಲಿದೆ. ಮಧ್ಯ ಕರ್ನಾಟಕದ ಜುಂಜಪ್ಪನ ಕಾವ್ಯ ಚಿತ್ರದುರ್ಗದಲ್ಲಿ ಬೋರ್ನಕೈನವರು ಸಂಗ್ರಹ ಮಾಡಿದ್ದಾರೆ. ಇಡೀ ಕರ್ನಾಟಕದಾದ್ಯಂತ ಬಹಳ ವೈವಿಧ್ಯಮಯವಾದದ್ದು. ಅದರ ವಾರಸುದಾರರು ಹೆಣ್ಣು ಮಕ್ಕಳು. ಸಿರಿಯಜ್ಜಿಯನ್ನು ಭೇಟಿ ಮಾಡಿದಾಗ ಆಕೆ ಗಂಡ ತೀರ್ಕೊಂಡಿದ್ದ. 28-30ನೇ ವಯಸ್ಸಿಗೆ ಗಂಡ ತೀರ್ಕೊಂಡಿದ್ದ. 2 ಮಕ್ಕಳನ್ನ ಸಾಕ್ತಾ ಇತ್ತು. ಬುಡಕಟ್ಟು ಹೆಣ್ಣು ಮಗಳು. ನಾ ಸುಮ್ಮನೆ ಎಲ್ಲೋ ತಪ್ಪಿ ನೀನು ವಿಧವೆನಾ ಅಂತ ಕೇಳಿದೆ. ಅಲ್ಲ ಅಂದವಳು. ನಾ ವಿಧವೆ ಅಲ್ಲ ಅಂದವಳು. ಅದೆಂಥ ರಿಚುವಲ್ ಸರ್ ಅದು. ಆ ನಂಬಿಕೆ ಅದು ಬರಬೇಕಲ್ಲ. ಎಷ್ಟು ಜನಕ್ಕೆ ಬರುತ್ತದು? ನಮ್ಮ ಹೆಣ್ಣು ಮಕ್ಕಳಿಗೆ ಅದು ಎಲ್ಲಿಂದ ಬರುತ್ತೆ? ನಾ ವಿಧವೆ ಅಲ್ಲ ಅಂದು ಎಲ್ಲ ಹಾಕ್ಕೊಂಡಿದ್ದು. ತಾಳಿ ಕಟ್ಕೊಂಡಿದ್ದು, ಬಳೆ ಹಾಕ್ಕೊಂಡಿದ್ದು, ಕಾಲು ಉಂಗುರ ಹಾಕ್ಕೊಂಡಿದ್ದು. ಸಿರಿಯಜ್ಜಿ ಏನಿದು? ಇಲ್ಲ, ನಾನು ವಿಧವೆ ಅಲ್ಲ. ಬಟ್ ಆ ರಿಚುವಲ್ಲೇ ಇದೆ. ಅಂದರೆ ನಾವೆಲ್ಲ ಕೃಷ್ಣನನ್ನು ಮದುವೆ ಆಗಿಬಿಡ್ತೀವಿ ಅಥವಾ ದೇವರನ್ನು ಮದುವೆ ಆಗಿಬಿಡ್ತೀವಿ ಮೊದಲು. ಆಮೇಲೆ ಈ ಲೌಕಿಕ ಗಂಡಂದ್ರನ್ನ ಮದುವೆ ಆಗ್ತೀವಿ. ಇವ್ರು ತೀರ್ಕೊಂಡ್ರೆ ನಮಗೇನು ಅನ್ಸಲ್ಲ. ಅವ ಇದ್ದೇ ಇದ್ದಾನಲ್ಲ ನೋಡ್ಕೊಳ್ಳೋಕ್ಕೆ. ಎಷ್ಟು ಚೆನ್ನಾಗಿದೆ ರೀ ಆ ತಿಳುವಳಿಕೆ. ಇದು ನಮ್ಮ ಎಲ್ಲ ಜನ, ಇಡೀ ಕರ್ನಾಟಕದ ಜನ, ಇಡೀ ದೇಶದ ಜನ, ಇಡೀ ಜಗತ್ತಿನಾದ್ಯಂತ ಜನ ಅನ್ನೋದೇನು, ಅವ ಬಿದ್ದಾನೆ ನೋಡ್ಕೊತಾನೆ, ಅವ ಬಿದ್ದಾನೆ ನೋಡ್ಕೊತಾನೆ ಅಂದರೆ ತಾನೇ ಮಾತಾಡೋದು. ಹಂಗೆ ತಾನೇ ಮಾತಾಡೋದು. ಆ ಧೈರ್ಯ ಎಷ್ಟು ಚೆನ್ನಾಗಿದೆ. ಇಲ್ಲ, ನಾವು ಮೊದಲು ಮದುವೆ ಆಗಿರೋದು ಗಂಡನ, ದೇವ್ರನ್ನ, ಕೃಷ್ಣನ್ನ. ಆಮೇಲೆ ಅವ ಕೃಷ್ಣ ಎಷ್ಟು ಜನ ಬೇಕಾದ್ರೂ ಮದುವೆ ಆಗ್ತಾನೆ. ಬೇರೆ ದೇವರುಗಳ ಧೈರ್ಯ ಇಲ್ಲ, ಅವನೊಬ್ಬರಿಗೆ ಧೈರ್ಯ ಇಲ್ಲ. ಎಷ್ಟು ಜನ ಹೆಣ್ಮಕ್ಳನ್ನ ಬೇಕಾದ್ರೂ ಅವನು ಆಪ್ತವಾಗಿ ಸ್ವೀಕರಿಸಿಬಿಡ್ತಾನೆ. ನಾವು ಕೃಷ್ಣನನ್ನ ಮದುವೆ, ಅವನ ಹೆಸರು ಕೃಷ್ಣ ಗೋಲ್ರೆ ಬಿಡಿ, ಅದೆಲ್ಲ ನಮ್ಮ ಅರುಣ ಗೊತ್ತಾವೆಲ್ಲ. ಆ ಕೃಷ್ಣ ಗೋಲ್ರು ಅಂತ ಹೆಸರಿಟ್ಕೊಂಡಿದ್ದಾರೆ ಅವರು. ಅವನು ಮದುವೆ ಆಗ್ಬಿಟ್ಕೊಂಡಿದ್ದ ನಾನು ವಿಧವೆ ಅಲ್ಲ, ಎಲ್ಲ ಹಾಕೊಂಡಿದ್ದೀನಿ ನೋಡೋಣ ಅಂತ
ತಾಳೆ ಗಿಳಿ ಎಲ್ಲ ಹಾಕೊಂಡಿದ್ದೀನಿ ಅಂತೇಳಿ. ಅದು ಆಶ್ಚರ್ಯ ಆಯಿತು ನನಗೆ. ಇದು ಓದ್ದವ್ರಿಗೂ ಕೂಡ ಬರಲ್ಲ. ಅದಕ್ಕೆ ನಾನು ಯಾರು ನನಗೆ ಪ್ರೊಫೆಸರು ಅಂತ ಪಾಠ ಹೇಳ್ತಾರೆ, ಇವಳು ಇಲ್ಲ ಸೆಂಟ್ರಲ್ ಕಾಲೇಜಿನ ಪ್ರಾಧ್ಯಾಪಕರು ಪ್ರೊಫೆಸರ್ ಅಂತ. ಹೀಗಾಗಿ ನಾನು ಆಮೇಲೆ ಪಾಠ ಕಲಿತಾ ಹೋದೆ. ಅದಿನ್ನೂ ಮುಗಿದಿಲ್ಲ, ನನ್ನ ಜನಪದದ ಪಾಠ ಮುಗಿದಿಲ್ಲ. ಯಾಕೆ ಅಂದರೆ ಅದು ಅರ್ಣವ ಮೂಲ ಅತಿ ಗಂಭೀರ, ಅದು ಸಮುದ್ರದ ಹಾಗೆ ಈಜ್ದಂಗೆಲ್ಲ ಮುಂದಕ್ಕೆ ಅದಕ್ಕೆ ಕೊನೆಯೇ ಇಲ್ಲ. ಏನೋ ಇಲ್ಲಿ ಹುಡುಗರದು ನನಗೆ ಭಾಳ ಸಂತೋಷ ಆಗ್ತಾ ಇದೆ ಸರ್. ಇಲ್ಲಿ ಬಂದು ಹುಡುಗರು ಕೂತಿರೋದು ಭಾಳ ಸಂತೋಷ ಆಗ್ತಾ ಇದೆ. ಇವರೇ ಅದರ ಜವಾಬ್ದಾರಿಯನ್ನು ಹೊರಬೇಕು. ಸಿನಿಮಾ ಪದ ಅಲ್ರಿ, ಅದರಲ್ಲಿ ಏನೂ ಇಲ್ಲ. ನೀವು ಒಂದು ಜಾನಪದ ಗೀತೆಯನ್ನು ಕೇಳಿ, ಅದ್ರಲ್ಲಿ ಒಂದು ಸಂಪ್ರದಾಯ ಇರುತ್ತೆ, ಒಂದು ಆಚರಣೆ ಇರುತ್ತೆ, ಒಂದು ಫಿಲಾಸಫಿ ಇರುತ್ತೆ, ಕೇಳೋಕ್ಕೆ ಚೆನ್ನಾಗೂ ಇರುತ್ತೆ. ಮಣ್ಣ ಹಣತೆ ಅಲ್ವಾ, ಸಣ್ಣ ಬತ್ತಿ, ಆ ಪದ್ಯ ಚಿರಿಯಚ್ಚಿ ಆಡಿದ ಪದ್ಯ. ಅದು ರಂಗಾಯಣದಲ್ಲಿ ಬಂದು, ಅದು ಮೈಸೂರು ರಂಗಾಯಣದಲ್ಲಿ ಬಂದು ಹಾಡಿದ ಪದ್ಯ. ಅದು ಯಾರೋ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋರು ಪ್ರಶಸ್ತಿ ಕೊಟ್ಟಿದ್ದು ದಸರಾದಲ್ಲಿ ಆಕೆಗೆ. ಅವಳಿಗೆ ಬಂದು ಪ್ರಶಸ್ತಿ ಒಂದಲ್ಲ ಎರಡಲ್ಲ. ನನಗೆ ತುಂಬ ಸಂತೋಷ ಆಯ್ತು. ಸಾಹಿತಿಗಳಿಗೆ 1, 2, 3 ಬರ್ಬೋದು. ಎಲ್ಲ ಮುಖ್ಯಮಂತ್ರಿಗಳ ಕಾಲದಲ್ಲಿ ಎಲ್ಲ ಪ್ರಶಸ್ತಿಯೂ ಆಕೆಗೆ ಬಂದ್ಬಿಡ್ತು. ನನಗೆ ತುಂಬ ಸಂತೋಷ ಆಯಿತು. ಒಬ್ಬ ಹೆಣ್ಣು ಮಗಳಿಗೆ 1970 ಕಾಲದಲ್ಲಿ, ಇವತ್ತರ ಕಾಲದಲ್ಲಿ ಅಲ್ಲ. ರಾಮಕೃಷ್ಣ ಹೆಗಡೆ ಅವರು ಕರ್ನಾಟಕ ಸಾಹಿತ್ಯ ಮೋಸ್ಟ್ಲಿ ನಮ್ಮ ಬೋರ್ಲಿಂಗನವರೇ ಅಕಾಡೆಮಿ ರಿಜಿಸ್ಟರ್ ಆಗಿದ್ರು ಏನೋ ಅಂತ ಕಾಣಿಸುತ್ತೆ. ಆಕೆನ ಆಯ್ಕೆ ಮಾಡಿದ್ರು. ರಾಮಕೃಷ್ಣ ಹೆಗಡೆಯವರು ಪ್ರಶಸ್ತಿಯನ್ನು ಕೊಟ್ಟರು ಆಕೆಗೆ, ಕರ್ನಾಟಕ ಸಾಹಿತ್ಯ ಜಾನಪದ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟರು. ಹಾಗೆ ಎಚ್.ಎಲ್. ನಾಗೇಗೌಡರು, ಎಂತೆಂಥ ದೊಡ್ಡವರೆಲ್ಲ ಇದ್ರಿ ಆ ಕಾಲದಲ್ಲಿ. ಎಚ್.ಎಲ್. ನಾಗೇಗೌಡರು ಒಬ್ಬ IAS ಆಫೀಸರ್ಗೆ ಈ ಜಾನಪದ ಮಾಡಬೇಕು ಅನ್ನೋದು ಏನಿತ್ತು. ಚಿತ್ರದುರ್ಗದವರೆಗೆ ಬಂದು ಸಿರಿಯಜ್ಜಿಯನ್ನು ಭೇಟಿ ಮಾಡಿದ್ರು. ಚಿತ್ರದುರ್ಗ ಅಂಥ ಕಲಾವಿದರು 100 ಜನ ಇದ್ದಾರೆ. ನಾನು ರೆಪ್ರೆಸೆಂಟ್ ಆಗಿ ಸುಮ್ಮನೆ ಹೇಳ್ತಾ ಇದ್ದೇನೆ. ಅಂಥ ಕಲಾವಿದರು ಕರ್ನಾಟಕದಲ್ಲಿ ಭಾಳ ಜನ ಇದ್ದಾರೆ. ನಮ್ಮ ಕ್ಯಾತ್ಗಾನಹಳ್ಳಿ ಗಿರಿಯ ಅಂತ ಒಬ್ಬಿದ್ದ, ಅವ ಏನು ಕಥೆ ಹೇಳ್ತಾ ಇದ್ದ. ಆ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ, ಸ್ತ್ರೀವಾದದ ಬಗ್ಗೆ ಮಾತಾಡ್ತೀರಿ. ಅಲ್ಲಿರೋ ಕಥೆಗಳೆಲ್ಲ ಬರೀ ಸ್ತ್ರೀ, ಲೀಲಾವತಿ ರಾಣಿಯ ಕಥೆ, ಪದ್ಮಾವತಿ ರಾಣಿಯ ಕಥೆ, ಶೀಲಾವತಿ ದೇವಿಯ ಕಥೆ. ಅಲ್ಲಿ ಗಂಡಸರದ್ದು ಒಂದು ಕಥೆ ಇದೆ, ಅದು ಕಳ್ಳರ ಕಥೆ. ಚೋರರ ಕಥೆ ಅಂತೇಳಿ. ಏನು ಅದ್ಭುತ ಇವನು ಕಥೆಗಾರ ಏನು ಅಂತ ಅದನ್ನು ಇವರು ಪ್ರಕಟಿಸಿದ್ದಾರೆ. ಮನೋಹರ್ ಗ್ರಂಥಮಾಲವರು ಪ್ರಕಟಿಸಿದ್ದಾರೆ. ಅದು ಪುನರ್ಮುದ್ರಣವೂ ಕೂಡ ಆಗ್ತದೆ. ಜನಪದ ರಮ್ಯ ಕಥಾನಕಗಳು ಅಂತ ಅದ್ಭುತವಾದ ರೀತಿಯ ಕಥೆ. ಅದೆಂಥ ಸ್ತ್ರೀವಾದದ ಕಥೆ ಅಂತಂದ್ರೆ, ರಾಣಿ ಇರ್ತಾಳೆ, ಅವನು ಮದುವೆ ಆಗೋಕ್ಕೆ ಆಗಲ್ಲ. ಯಾವ ಗಂಡಸ್ ಕೈಲೂ ಮದುವೆ ಆಗೋಕ್ಕೆ ಆಗಲ್ಲ. ಅವಳು ಯಾವ ಗಂಡಸ್ ಬಂದರೂ ತೆರೆ ಕಟ್ಟಿಸ್ಬಿಟ್ಟು, ನೀ ಹತ್ತದ ನಿಂತ್ಕೋ, ನಾನು ಇತ್ತು ನನ್ನ ಮುಖ ನೋಡಬೇಡ, ನೀನು ನಾನು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡು, ನೀವು ಕೊಟ್ಟರು ಮದುವೆ ಆಗ್ತೀನಿ, ಇದಿಲ್ಲ. ಇದನ್ನೇ ಅಂತ ಸ್ತ್ರೀವಾದದ ಕಥೆ ಇದು. ಇದನ್ನು ಯಾಕೆ ಈ ಹೊತ್ತಿನ ನಮ್ಮ ವಿಮರ್ಶಕರಾಗಿ, ಸ್ತ್ರೀವಾದಿಗಳಾಗಿ ಮೊದಲ ಮಹಿಳಾ ಧ್ವನಿ ಜನಪದ, ಅಲ್ಲ, ನಾ ಸುಮ್ಮನೆ ಹೇಳ್ತಾ ಇದ್ದೀನಿ, ಕಾಲಾನುಕಾಲದ ಧ್ವನಿ, ಮಹಿಳಾ ಧ್ವನಿ ಜನಪದ. ಆದರೆ ಅದನ್ನು ಗಮನಿಸಲಿಲ್ಲ, ಇಷ್ಟೋ ಶತಮಾನಗಳ ಕಾಲ ಗಮನಿಸಲಿಲ್ಲ. ಈಗ ಅದರ ಬಗ್ಗೆ ಸಂಗ್ರಹ ಮಾಡಿ ಜಿ.ಶಂ ಪರಮೇಶ್ವರಯ್ಯವರು ಪ್ರಾತಸ್ಮರಣೀಯರು. ಅವರೆಲ್ಲ ಎಚ್.ಎಲ್. ನಾಗೇಗೌಡರು ಜಾನಪದ ಲೋಕವನ್ನೇ ಕಟ್ಟಿಬಿಟ್ರು. ರಾಮಕೃಷ್ಣ ಹೆಗಡೆಯವರ ಮುಂದೆ ಸಿಟ್ಟು ಮಾಡ್ಕೊಂಡು ಹೋಗಿ ಎಚ್.ಎಲ್. ನಾಗೇಗೌಡರು ನಿಂತಿದ್ದಾಗ ಸ್ವಲ್ಪ ನಗಿ, ಜಾನಪದ ಲೋಕಕ್ಕೆ ಅದು ಕಟ್ಟಕ್ಕೆ ಪರ್ಮಿಷನ್ ಕೊಡ್ತೀನಿ, ಸ್ವಲ್ಪ ನಗರಿ ಅಂದ್ರಂತೆ ರಾಮಕೃಷ್ಣ ಹೆಗಡೆಯವರು ಎಚ್.ಎಲ್. ನಾಗೇಗೌಡರಿಗೆ. ಆ ಥರ ಎಲ್ಲ ವಿದ್ವಾಂಸಗಳು ನಮ್ಮ ಸರ್ಕಾರವನ್ನೇ ಎದುರಿಸಿ ಅಲ್ಲಿ ಆಗ ನಕ್ಕರು. ನಾಗೇಗೌಡರು ಈಗ ನಗ್ತಾ ಇದ್ದಾರೆ ಅಂತ ರಾಮಕೃಷ್ಣ ಹೆಗಡೆಯವರು ತಮಾಷೆ ಮಾಡಿದ್ರು. ಆ ಥರ ವಿದ್ವಾಂಸಗಳು ಇಡೀ ಕರ್ನಾಟಕವನ್ನು ಸುತ್ತಿ ಕೇಳಬೇಕು. ಇವತ್ತು ನೋಡ್ರು ಹುಡುಗರು ಕೇಳಿರಲ್ಲ. ಸಿರಿ ಸಂಪದ ಅಂತ ನಾಗೇಗೌಡರು ಇಡೀ ಕರ್ನಾಟಕದ ಜಾನಪದವನ್ನು ಪ್ರತಿದಿನ ಸಂಜೆ ದೂರದರ್ಶನದಲ್ಲಿ ಪ್ರಸಾರ ಮಾಡಿಸ್ತಾ ಇದ್ರು. ಹಾಗಾಗಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದಂಥ ಜಿ.ಶಂ ಪರಮೇಶ್ವರಯ್ಯನವರು, ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡಿದಂಥ ಎಲ್.ಆರ್. ಹೆಗಡೆಯವರು ಮತ್ತು P.S. ಗದ್ಗಿ ಮಠರು ಮೊದಲ PhD ಜಾನಪದದಲ್ಲಿ 1950 ಮೊದಲ PhD ಪದವಿ ಜಾನಪದದ ಮೇಲೆ ಗದ್ಗಿ ಮಠರು. ಇಂಥ ಮಹನೀಯರೆಲ್ಲ ಕೆಲಸ ಮಾಡಿ ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ. ಬೋರ್ಲಿಂಗನವರು ಹೇಳಿದ ಹಾಗೆ ಈಗ ಅದರ ವಿಶ್ಲೇಷಣೆ ನಡೀಬೇಕು. ಅದರ ಮಹತ್ವ ಏನು ಅಂತ ಗೊತ್ತಾಗಬೇಕು. ಅದು ನಿಜವಾಗ್ಲೂ ಮಹತ್ವವಾದದ್ದೇ. ನಮ್ಮ ನಿಮ್ಮ ಎಲ್ಲರ ಅಂತರಂಗವೂ ಕೂಡ ಜಾನಪದವೇ. ನೀವೆಲ್ಲ ಹಳ್ಳಿಯಿಂದ ಬಂದವರೇ, ದಿಲ್ಲಿ ಹುಟ್ಟಿದವರಲ್ಲ, ನೀವು ಸಿಟಿಯವರಲ್ಲ. ನೀವು ಹಳ್ಳಿಯಲ್ಲಿ ಹುಟ್ಟಿ ವಿದ್ಯಾಭ್ಯಾಸಕ್ಕೋ ಮಧ್ಯಾಹ್ನಕ್ಕೋ ಕೆಲಸಕ್ಕೋ ಬಂದಿರ್ತೀರಿ. ಆ ಹೃದಯದಲ್ಲಿ, ಅದು ಜಾನಪದ ಹೃದಯ, ಅದು
ಅಲ್ಲಿ ಇರುವ ಜಾನಪದಕ್ಕೆ ಒಂದು ಸಣ್ಣ ಇದನ್ನು ಸೋಕಿಸಿದ್ರೆ ಸಾಕು. ನೀವು ಹೆಂಗೆ ಕುಣಿತೀರಿ ಗೊತ್ತಾ? ಅಲ್ರಿ ಈ ಯಾವುದೋ ಸಿನಿಮಾದಲ್ಲಿ ಕೋಲು ಮಂಡ್ಯ ಜಂಗಮ ಅಥವಾ ಸುಮ್ಮನೆ ಒಂದು ಹಾಡಾಡಿದ್ರಪ್ಪ, ಅದು ಇಡೀ ಕರ್ನಾಟಕ ಪೂರ ಅದನ್ನು ಎಷ್ಟು ಸಂತೋಷದಿಂದ ಎಲ್ಲರೂ ಕೂಡ ಕೇಳೋದು. ಇವತ್ತಿಗೂ ಹಾಗೆ ಒಂದು ಜಾನಪದದ್ದು ಏನಾದರೂ ಒಂದು ಹಾಡಿಗೆ ಒಂದು ಟ್ಯೂನ್ ಹಾಕಿದ್ರೆ, ಒಂದು ಹೊಸ ಟ್ಯೂನ್ ಹಾಕಿದ್ರೆ ಜನ ಕೇಳ್ತಾರೆ, ಅದನ್ನು ತುಂಬ ಆಸಕ್ತಿಯಿಂದ ಆಕರ್ಷಕವಾಗಿ ಕುಣಿದು ಕೇಳ್ತಾರೆ ಅದನ್ನು. ಆ ಥರ ನಮ್ಮ ಜಾನಪದಕ್ಕೆ ಜೀವವನ್ನು ಕೊಡುವಂಥ ವಿದ್ವಾಂಸರು ಯುವಕರು ಬೇಕಾಗಿದೆ. ನಮ್ಮ ಕಾಲ ಎಲ್ಲ ಆಗೋಯ್ತು, ಅವಾಗ ನಾವು ಮಾಡಿದ್ದು ಅದು ಬೇರೆ, ಅದೇ ಬೇರೆ ಕತೆ. ನೀವು ಹೆಂಗೆ ಸಂಗ್ರಹ ಮಾಡಿದ್ರಿ ಅಂತ ಏನಾದರೂ ನೀವೇನಾರ ಕೇಳಕ್ಕೆ ಶುರು ಮಾಡಿದ್ರೆ, ಮೊದಲನೇ ಸಾರಿ ಸಿರಿಯಜ್ಜಿ ಗುಡಿಸಲಿಗೆ ಓದಿದ್ದರ ಕತೆ ನೀವು ಏನಾರ ಕೇಳಿದ್ರೆ ಬ್ಯಾಡಿ ಬಿಡಿ ಸರ್ ಹಂಗಾರೆ ಅದಕ್ಕೆ ಅಡುಗೆ ಬಿಡೋದು ಅಲ್ಲೇ ಅದಲ್ಲೇ ನಾವಿಲ್ಲೇ ಏಕೆ ರಾಮಾನುಜನ್ ಶಿಕಾಗೋದಿಂದ ಬಂದಿದ್ರು ಆಕೆಯನ್ನು ನೋಡೋದಕ್ಕೆ. ನನಗೆ ಭಾಳ ಸಂತೋಷ ಈ ಜಾನಪದ ಬಗ್ಗೆ. ನಾನು ಹಳಗಂಡ ಓದ್ಬಿಟ್ಟು ಹೋದವನು ಅಲ್ಲಿಗೆ, ಶಾಸ್ತ್ರ ಅದು ಇದು ಹಳಗಂಡ ತಾಳೆಗರಿ ಪ್ರತಿ ಹುಡ್ಕೊಂಡು ತಿರುಗ್ತಿದ್ದವನು ನಾನು. ಈಗ ಸಿಕ್ಬಿಟ್ರು, ಈಗ ಈ ಜೀವಂತ ಜಾನಪದ ಗಡಿ ಸಿಕ್ಕಿ ಆಮೇಲೆ ಬಿಡಿ ಅದು ಆಡೋದು ನಾನೇ ಸುಸ್ತು ಹೊಡೆದು ಇದ್ದೆ. 3 ವರ್ಷ ಒಂದಿನ 2 ದಿನ ಅದು. ಆಮೇಲೆ ಹೇಳಕ್ಕೆ ಶುರು ಒಂದೆರಡು ಪದ್ಯ ಹೇಳಜ್ಜಿ ಅಂದ್ರೆ ಏನೂ ಬರಲ್ಲ ಅಂದವಳು. ಅದು ಮಜಾ ಇದೆ ಭಾಳ. ನಂಗೇನು ಬರಲ್ಲ ಅಂತಿತ್ತು. ಎಲ್ಲ ಬರೋದು ನಮಗೆ ತಾನೆ ಅಲ್ವೇನ್ರಿ? ಎಲ್ಲ ಬರೋದು ನಮಗೆ ತಾನೆ. MA ಓದ್ದವ್ರಿಗೆ MSc ಓದ್ದವ್ರಿಗೆ ಏನು ಬರಲ್ಲ ಕಣಪ್ಪ ಶುರು ಮಾಡೋದು 2 ಪದ್ಯ 3 ಪದ್ಯ. ನೋಡೋ ನಿಮ್ಮ ದೇವರ ಮೇಲೆ ಪದ ಕೇಳ್ತಾ ಇರೋದು ನಾವು. ಯಾವ ದೇವ್ರ ಮೇಲೆ ನೀ ಹೇಳ್ದೆ ನೋಡಿ ತಪ್ಪಾಗುತ್ತೆ ಅಂತ ನನ್ನ ಜೊತೆ ಬಂದು ಬೆಳಗ್ಗೆ ಕೃಷ್ಣಶಾಸ್ತ್ರಿಗಳು ಹಂಗ ಇದು ಹೇಳೋದಿಲ್ಲ. ಸಣ್ಣ ಬತ್ತಿ ಬೆಳ್ಳೆ ಎಣ್ಣೆ ಹೀಗೆ ಹಣತೆ ಮಣ್ಣ ಹಣತೆ ನನ್ನ ಗುಡಿಸಲ ಜ್ಯೋತಿಯೇ ಮೆಲ್ಲಕ ಉರಿಯ ಪರಂಜ್ಯೋತಿ. ಎಷ್ಟು ಚೆನ್ನಾಗಿದೆ, ಮೆಲ್ಲಕ ಉರಿಯ. ಎದ್ದೆದ್ದು ಕುಣಿಬೇಡ್ರಿ, ಸೂರ್ಯ ಎದ್ದೆದ್ದು ಬೀಳುತ್ತೀಯ ಗುದ್ದಾಡಿ ಸೂರುತಿ ಅಂತ DVG ಬಂದಿರೋದು ಅದೇ ಪದ್ಯನ. DVG ಅವ್ರು ಬಂದಿರೋದು ಅದೇ ಪದ್ಯನ. ಎದ್ದೆದ್ದು ಬೀಳುತ್ತೀಯ ಗುದ್ದಾಡಿ ಸೂರುತ್ತೀಯ, ಉದ್ಧರಿಸುವರು ಜಗವನ್ನು ಎನ್ನುತ್ತೀಯೇ. ಉದ್ಧಾರ ನಿಮ್ಮ ಉದ್ಧಾರವೇ ಎಷ್ಟಾಯ್ತೋ ಸಕನೆ ಮಂಕುತಿಮ್ಮ ಅಂತ ಹೇಳ್ದಂಗೆ ಹೀಗೆ ಅದನ್ನೇ ಎಷ್ಟು ಚೆನ್ನಾಗಿ ನನ್ನ ಗುಡಿಸಲ ಜ್ಯೋತಿಯೇ ಮೆಲ್ಲಕ ಉರಿಯೇ ಪರಂಜ್ಯೋತಿ. ಎಷ್ಟು ಚೆನ್ನಾಗಿದೆ ಪದ್ಯ. ಅದು ಬಿಟ್ಬಿಡ್ರಿ, ಮಧ್ಯ ಕರ್ನಾಟಕ ಪದ್ಯ ಬಿಟ್ಬಿಡಿ. ಅಲ್ಲಿ ಬಂದು ನಮ್ಮ ದಕ್ಷಿಣ ಕರ್ನಾಟಕ ಪದ್ಯ ಆದಿಯೊಳಗೆಲ್ಲ ಜ್ಯೋತಿ, ಬೀದಿಯೊಳಗೆಲ್ಲ ಜ್ಯೋತಿ, ಬಡವರ ಮನೆಯಲ್ಲೂ ಜ್ಯೋತಿ, ಬಲ್ಲಿದರ ಮನೆಯಲ್ಲೂ ಜ್ಯೋತಿ, ಸತ್ತವರ ಮನೆಯಲ್ಲೂ ಜ್ಯೋತಿ, ಎದ್ದವರ ಮನೆಯಲ್ಲೂ ಜ್ಯೋತಿ. ತಿಪ್ಪೆ ಮೇಲೆ ಕಲಿಸಿದರು ಪರಂಜ್ಯೋತಿ, ಭಿನ್ನ ಬೇಡ ಪರಂಜ್ಯೋತಿ. ಇಂಥದ್ದನ್ನೆಲ್ಲ ಹೇಳಿರುವ ಜಾನಪದ ಅದು ಮತ್ತೆ ರಿವೈವ್ ಆಗಿ ಜನ ಓದುವ ಆಗಬೇಕು, ಕೇಳುವ ಹಾಗೆ ಆಗಬೇಕು. ನೀವು ಹುಡುಗರು ಬಂದಿರೋದು ನನಗೆ ಬಹಳ ಸಂತೋಷ. ಹೊಸ ಜನರೇಷನ್ನು ನಾವು ಅಂದಾಜು ಮಾಡಿದಕ್ಕಿಂತ ಜಾನಪದ ಕಡೆಗೆ ಅಪಾರವಾಗಿ ತಿರುಗಿಬಿಟ್ಟಿದೆ. ಅದೆಷ್ಟು ಹಾಡುಗಳನ್ನು ಹಾಡುವ ಪರಂಪರೆ ಬಂದಿದೆ ಅಂದರೆ ಹಾಡು ಕಲೀರಿ ಅಂತ ನಾವು ಹೇಳುವ ಅಗತ್ಯವೇ ಇಲ್ಲ. ಅದರ ದನಿದಾಟಿಗಳ ಪ್ರೀತಿ, ಅದರ ಪ್ರಯೋಗದ ಪ್ರೀತಿ ನಮ್ಗೆ ಅಚ್ಚರಿ ಉಂಟು ಮಾಡುತ್ತೆ. ಭಾವಗೀತೆಯೇ ಹಿಂದಕ್ಕೆ ಹೋಯ್ತೋ, ಸಂಗೀತವೇ ಎಲ್ಲೆಲ್ಲೋ ಹೋಯ್ತೋ ಅನ್ನೋದಕ್ಕೂ ಮೀರಿ ಶಾಲಾ ಕಾಲೇಜು ಇತ್ಯಾದಿಗಳಿಗೆ ಪ್ರಸಾರ ಆಗ್ತಾ ಇರೋದು ಕಾಲಮಾನದ ಒಂದು ಅತ್ಯಂತ ಭಿನ್ನವಾದ ನಡೆ ಅನ್ನೋದನ್ನು ಹೇಳ್ತೀವಿ. ನಮ್ಮ ಮಧ್ಯೆ ಇನ್ನೊಬ್ಬರು ಹಿರಿಯರಾದ ಡಾಕ್ಟರ್ ಇಂದಿರಾ ಹೆಗ್ಡೆ ಅವರಿದ್ದಾರೆ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು, 1949 ಕಾಲದವರು, ಜಾನಪದ ವಿದ್ವಾಂಸರು. ಅವರು ಕೂಡ ಕಥೆಗಾರರು, ಸಂಶೋಧಕರು. ತುಳುನಾಡಿನ ನಾಡು ಮತ್ತು ಅಲ್ಲಿನ ಸಂಸ್ಕೃತಿಯ ಕುರಿತು ಕಥಾ ಸಂಶೋಧನೆಯಲ್ಲಿ ತೊಡಗಿರುವವರು. ಅವರ ಕಥಾ ಸಂಕಲನಗಳು ಮೋಹನಿಯ ಸೇಡು ಮೊದಲಾದವು, ಕಾದಂಬರಿ, ಅಮಾಯಿಕೆ, ಒಡಲೂರಿ, ಮಂಥನ ಮೊದಲಾದವಿದ್ದಾವೆ. ಅವರು ಭಟ್ರು. ಒಂದು ಸಮಾಜವು ಸಾಂಸ್ಕೃತಿಕ ಅಧ್ಯಯನ, ತುಳುನಾಡಿನ ಗ್ರಾಮ ದೇವತೆಗಳು, ಪಾಠದನಗಳು, ಹೀಗೆ ಅಸಂಖ್ಯವಾದ ಕೆಲಸವನ್ನು ತುಳುನಾಡನ್ನೇ ಇಟ್ಟು ಮಾಡ್ತಾ ಬಂದಿದ್ದಾರೆ. ಈ ಕರ್ನಾಟಕವನ್ನು 3-4 ದಿಕ್ಕಿನಲ್ಲಿ ನೋಡಿದರೆ ಉತ್ತರ ಕರ್ನಾಟಕದ ಸಂಸ್ಕೃತಿ, ದಕ್ಷಿಣ ಕರ್ನಾಟಕದ ಸಂಸ್ಕೃತಿ, ಕೊಡಗಿಗೆ ಒಂದು ಸಂಸ್ಕೃತಿ ಇದೆ. ಹಾಗೆ ಕರಾವಳಿಗೆ ಆದ ಸಂಸ್ಕೃತಿ ಭಾಳ ದಟ್ಟೈಸಿ ಭಾಳ ಭಿನ್ನವಾದ ನಡೆಯನ್ನು ಹೊತ್ಕೊಂಡಿದೆ. ಪಾಡ್ದನಗಳಿದ್ದಾವೆ, ಭೂತಾರಾಧನೆ ಇದೆ, ಯಕ್ಷಗಾನ, ಹೀಗೆ ಇಷ್ಟು ಸಮೃದ್ಧ ಪ್ರದೇಶದಲ್ಲಿ ಮೇಡಮ್ ಆಲಡೆ, ಬರ್ಮರ್ ಇಂತಹ ಬೆರ್ಮರೆ ಅಂತಹ ದೇಸೀವಾದ
ಆಚರಣೆಗಳು ಉಳಿದ್ಬಿಟ್ಟಿದ್ದಾವೆ. ಘಟ್ಟದ ಮೇಲೆ ಕೂಡ ಭರಮಪ್ಪ ಅನ್ನೋ ಮಾತಿದೆ. ಅದು ಅತ್ಯಂತ ಪ್ರಾಚೀನ ದೇವರು ಅಂತ ಈಗ ನಮಗೆ ಕಾಣೋಕ್ಕೆ ಶುರುವಾಗುತ್ತೆ. ದೇವರಾದ ಏಕೆಂದರೆ ನಾವು ಗಿಣ್ಣ ಮಾಡಿದಾಗ ಮೊದಲು ಅರ್ಪಿಸ್ತಾ ಇದ್ದಿದ್ದು ಆ ಭರಮಪ್ಪನಿಗೆ ಇರುವ ರೂಪಗಳು ನೋಡ್ತೇವೆ. ಈ ನಿಟ್ಟಿನಲ್ಲಿ ಮೇಡಮ್ ನಿಚ್ಚಂ ಪಸ್ತು ಈ ಜಾನಪದ ಸಾವಿದ ದಾರಿಯ ನೆಲೆಯಲ್ಲಿ ಏನು ಹೇಳಕ್ಕೆ ಬಯಸ್ತಾರೆ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ತುಳುನಾಡಿನವಳು. ನನ್ನ ಜಾನಪದ ಲೋಕವೇ ಬೇರೆ. ನಾವು ನಿಮಗೆ ವಿವರಿಸಿದರೂ ಅರ್ಥ ಆಗದಷ್ಟು ಅದು ಸ್ವಲ್ಪ ನಿಮಗೆಲ್ಲ ನಿಗೂಢ. ನಮಗೆ ಮಾತ್ರ ಅದು ನಮ್ಮ ಅಸ್ಮಿತೆ, ನಮ್ಮ ಒಂದು ಸ್ವಂತಿಕೆ ಇರೋದೇ ಅಲ್ಲಿ. ನಾವು ನಮ್ಮನ್ನು ರೂಪುಗೊಳಿಸಿದೆ ಅನ್ನೊಂದು ಆಗಲೇ ಗಮನ ಬರೆದಿದೆ. ಈ ಪಾಡ್ದಗಳು, ಯಕ್ಷಗಾನಗಳು, ಕೋಲಗಳು ಬಾಲ್ಯದಿಂದಲೇ ನಮ್ಮನ್ನು ಗಟ್ಟಿಗೊಳಿಸಿದ್ದು. ನಮಗೇನು ಮಹಾಭಾರತ ರಾಮಾಯಣ ಗ್ರಂಥ ಮುಂದೆ ಇಟ್ಕೊಂಡು ಹೋಗ್ಬೇಕಾಗಿರಲಿಲ್ಲ. ನಮ್ಮ ಜಾನಪದ ಲೋಕವೇ ಅದನ್ನು ನಮಗೆ ಪಾಠ ಮಾಡ್ತಿತ್ತು. ಅಂಥ ಹಿನ್ನೆಲೆಯಿಂದ ಬೆಳೆದು ಬಂದವಳು. ಸಂಶೋಧನೆ ನನ್ನ ದಾರಿಯಾಗಿರಲಿಲ್ಲ. ನಾನು ಬರೀ ಕಥೆಗಾರ್ತಿಯಾಗಿದ್ದವಳನ್ನು ಸಂಶೋಧನೆಯತ್ತ ಎಳೆದವರು, ತಳ್ಳಿದವರು, ದೂಳಿದವರು ಡಾಕ್ಟರ್ ಎಂ ಚಿದಾನಮೂರ್ತಿಯವರು. ನಿಚ್ಚಂ ಹೊಸತು ಅಂತ ಪದ ಕೊಟ್ಟಿದ್ದಾರಲ್ಲ, ನನಗೆ ತುಂಬ ಇಷ್ಟ ಇದ್ದಿದ್ದು. ಸಂಶೋಧನೆ ಎಂಬುದು ನಾನು ಜೊತೆ ಬರೆಯೋಕೆ ಹೇಳಿದ್ದು, ಅದು ಮುಗಿಸು ನಿನ್ನ ಸಂಶೋಧನೆ. ಸಂಶೋಧನೆ ಯಾವತ್ತೂ ಮುಗಿಯಲ್ಲ, ಅದು ಮತ್ತೆ ಮತ್ತೆ ನಿನ್ನ ಮುಂದೆ ಎದ್ದು ಬರ್ತದೆ. ನೀನು ಒಂದ್ಸರ್ತಿ ವಿರಾಮ ಹಾಕಲೇಬೇಕು ಅಂತ. ಹಾಗೆ ಸಂಶೋಧಕರಿಗೆ ಅದು ಹೊಸ ಹೊಸ ವಿಷಯವಾಗಿ ಬರುತ್ತದೆ ಅಂತ ನಾನು ಕೂಡ ನನ್ನ ಅನುಭವದಿಂದ ಹೇಳಬಲ್ಲೆ. ಈ ಕೃತಿಗಳ ನನ್ನ ಸಂಶೋಧನೆಯ ದಾರಿಯನ್ನು ನಾನು ಅಲ್ಲಿ ಪಟ್ಟ ಎಡರುಗಳನ್ನು, ನೋವು ನಲಿಗಳನ್ನು ಮತ್ತು ಹಾಸ್ಯಮಯ ಸನ್ನಿವೇಶಗಳನ್ನು ಕೂಡ ನಾನು ದಾಖಲಿಸಿದೆ. ಅಗೆದಷ್ಟು ಆಳ ಮುಗದಷ್ಟು ಬಾಹಿತಿ ಕೃತಿಯನ್ನು ಸ್ವಪ್ನದವರೆಗೆ ತಂದರು. ಅದನ್ನು ನಿಜವಾಗಿ ಮೊದಲು ಬರೆದು ನಾನು ತುಳುನಲ್ಲಿ, ಬಟ್ ನನಗೆ ತುಳು ಓದುಗರು ಕಡಿಮೆ, ನನಗೆ ಕನ್ನಡ ವಿಶಾಲ ಕನ್ನಡ ಓದುಗರು ಇರಲ್ಲ. ನಾನು ಅದು ಮೊದಲು ಕನ್ನಡದಲ್ಲಿ ಬರೆದೆ, ಸ್ವಪ್ನದ ಪ್ರೊಫೆಸರ್. ಮತ್ತು ತುಳುನಲ್ಲಿ ಇತ್ತು. ಕಳೆದ ವಾರ ತುಳುನಲ್ಲಿ ಮತ್ತು ಬಿಡುಗಡೆ ಆಯಿತು. ಈಗ ನೀವು ಸಂಸ್ಕೃತಿಯಲ್ಲಿ, ತುಳುನಾಡಿನ ಸಂಸ್ಕೃತಿಯಲ್ಲಿ ಕಂಡುಕೊಂಡ ಆ ನಿಚ್ಚಂ ಪಸ್ತು ಮತ್ತು ಸವೆದ ದಾರಿಯ ಏನು ಅಂಶಗಳು ಅಂತ? ಈಗ ನಾನು ಸವೆದ ದಾರಿಯಲ್ಲಿ ನಡೆದುಕೊಂಡು ಹೋದರೆ ಅಲ್ಲಿ ಯಾವುದೂ ಇಲ್ಲ. ನಮ್ಮ ಒಬ್ಬರು ಪ್ರಾಂಶುಪಾಲರು ಹೋದರು, ನನ್ನ ಕೃತಿ ಹಿಡ್ಕೊಂಡು ಹೋದ್ರಂತೆ, ನಾನು ಸವೆದ ದಾರಿ ಹೇಗಿದೆ ಅಂತ. ಮೇಡಮ್ ಅಲ್ಲಿ ಏನಿಲ್ಲ ಮೇಡಮ್, ನೀವು ಬರೆದಿದ್ದಲ್ಲಿ ಇಲ್ಲ, ಎಲ್ಲ ಬದಲಾಗಿದೆ. ಕಾಡಿನ ಕಲ್ಲು ಬರೀ ಭೂತಗಳಂದ್ರೆ ಕಾಂತ, ಅದು ಮರೆತು ಬಿಡಿ. ಭೂತಗಳಂದ್ರೆ ಬರೀ ಕಲ್ಲುಗಳು ಕಾಡಿನಲ್ಲಿರುವ. ಅಲ್ಲಿಗಳು ಗುಡಿಗಳಿದ್ವಿ. ನೀವು ನೋಡಿದ್ರೆ ಕಾಡಿನ ಕಲ್ಲುಗಳಿರುವ ಜಾಗದಲ್ಲಿ ಕಲ್ಲುಗಳು ಎಲ್ಲಿ ಗುಡಿ ಎದ್ದಿದೆ, ಕೆಲವು ಕಡೆ ಲಿಂಗಗಳು ಬಂದಿದೆ, ಕೆಲವು ಕಡೆ ಮುರಕಲ್ಲಿನೇ ಇರ್ಬೋದು. ಅನಂತ ಮೂರ್ತಿಯವರು ಅದು ಇದಕ್ಕೆ ವಿವಾದ ಬಂದಿತ್ತು. ಆ ಒಂದು ಕಾಲ ಇತ್ತು, ನನ್ನ ಅಧ್ಯಯನ ಆರಂಭದಲ್ಲಿ ಕೂಡ ಇತ್ತು. ಮುರಕಲ್ಲುಗಳು ಕಾಡಿನಲ್ಲಿದೆ, ಅದು ಯಾವ ಭೂತ, ಯಾವ ದೈವ, ಯಾರು ಗೊತ್ತಾಗಿಲ್ಲ. ಮತ್ತೆ ಅಷ್ಟಮಂಗಳೂರು ಕರೆದು ಹೇಳಿದ್ರು, ಅದು ಯಾವ ಭೂತರೆ ನಮ್ಗೆ ಗೊತ್ತಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಅದು ಅದರ ಹೆಸರುಗಳು ನಮಗೆ ಗೊತ್ತಿರಲ್ಲ, ಆರಾಧಕರು ಕೂಡ ಗೊತ್ತಿರಲ್ಲ. ಈಗ ನನ್ನದೇ ಮನೆಯಲ್ಲಿ ಗುಳಿಗೆ ಇದ್ದಾನೆ, 5 ಕಲ್ಲು ಇದೆ, 5 ಕಲ್ಲು ಯಾವ್ದು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಮತ್ತೆ ಹೊಸತು ಹೇಗೆ ಆಗ್ತದೆ, ಅಲ್ಲಿ ಅಷ್ಟಮಂಗಳವರು ಬಂದು ಅದಕ್ಕೊಂದು ಹೆಸರು ಕೊಟ್ಟರೆ ಅದು ಹೊಸತಾಗುತ್ತೆ. ನಿಚ್ಚಂ ಹೊಸತು ನಮ್ಮ ಭಾಗದಲ್ಲಿ ನಿಜವಾಗಿ ಪ್ರತಿ ಬದಲಾವಣೆಗೆ ಅದು ವರ್ಷಗಟ್ಟಲೆ ಕಾಯಬೇಕಾಗಿಲ್ಲ. ಮತ್ತು ಅಲ್ಲಿ ಸ್ವಲ್ಪ ಹಣದ ಪ್ರಭಾವ ಜಾಸ್ತಿ ಆಗಿರೋದ್ರಿಂದಾಗಿ ಈ ಕಡೆಯ ಮಾರಿ, ಬಯಲು ಸೀಮೆಯ ಮಾರಿ ಅಲ್ಲಿಗೆ ವಲಸೆ ಹೋಗಿ ದುರ್ಗಿಯಾಗಿದ್ದಾಳೆ. ಅದು ಕೂಡ ನಿಚ್ಚಂ ಪಸಂದ್. ಇತ್ತೀಚೆಗೆ ಕಾಪು ಮಾರಿಗಳ ಬಗ್ಗೆ ತಾವೆಲ್ಲ ಹೇಳಿರ್ಬೋದು, ತುಂಬ ಮಂದಿ ಹೋಗಿದ್ದಾರೆ. ಯಾಕೆ ವಾಸ್ತವವಾಗಿ ಮಾರಿ ಅಲ್ಲಿ ಒಬ್ಬರು ಮಾರಿ ಅಲ್ಲ, 5-6 ಮಾರಿ ಆಯಿತು. ಯಾಕೆ ಹೇಳಿ, ಹೇಳಿದ್ರಲ್ಲ ಮಾದಿಗರಿಗೆ ಅಥವಾ ಬೇರೆ ಜನವಾರ ಹಾಕಿ
ತಾತ್ಕಾಲಿಕ ಭ್ರಮಣ ಮಾಡೋದು. ಅದು ನಮ್ಮ ಪೌರ್ಣಮಿ ಪ್ರಸಾದ್ ಅಂತ ಬಂದಿದೆ, ಅವರು ಮಾರಿಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಅವರು ಕೂಡ ಹೇಳಿದರು ಮಾದಿಗರು ಕೂಡ ಜನಿವಾರ ಹಾಕಿ ಕೆಲವು ಆಚರಣೆಗಳು ನಡೆಸ್ತಾರೆ ಅಂತ. ಆದರೆ ನನಗೆ ಗೊತ್ತಿದ್ದಾಗೆ, ನನ್ನ ಕಂಡ ಹಾಗೆ ತುಳುವರು ಅಂತ ಪದ ಬಳಸ್ತೀನಿ ನಾನು. ಅವರಿಗೆ ದಲಿತರಿಗೂ ಯಾವ ಜಾತಿಗೂ ಜನಿವಾರ ಹಾಕಿ ಆಚರಣೆಗಳು ಮಾಡದಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನಿಚ್ಚಂ ಹೊಸತು ಕೇಳಿದ್ರಲ್ಲ, ಸಂಶೋಧನೆ ನಿಚ್ಚಂ ಹೊಸತೆ. ನಮ್ಮ ಆದಿ ಆಳಡಿಗಳು ನನ್ನ ಅದು ಮುಖ್ಯ ಕೃತಿ, ಅದು 5ನೇ ಮುದ್ರಣ ಕೂಡ ಆಯಿತು. ಆದರೆ ಆದಿ ಆಳಡಿಗಳ ಸ್ವರೂಪ ಕೂಡ ಬದಲಾಗ್ತಾನೆ ಇದೆ. ಅದು ಮುಖ್ಯ ಭೂತದ ಬೆರ್ಮೇರು ಅಂತ ಹೇಳಿದ್ರೆ ನಮಗೆ ಕುಲದೈವ ಬ್ರಹ್ಮ ಅಂತ ಬೆರ್ಮೇರು. ಬ್ರಹ್ಮ ಚತುರ್ಮುಖ ಅಲ್ಲ, ಅದು ಎಲ್ಲ ಅಂದರೆ ಪಾಠದ ಪ್ರಕಾರ ಆ ಬೆರ್ಮರ ಎಡಬಲಗಳಲ್ಲಿ ಕೂಡ ಎಲ್ಲ ಭೂತಗಳು ಬಂದಿದ್ದು. ಅದು ಶಿವನ ಗಣಗಳೆಲ್ಲ ಪಿಕ್ಚರ್ಗಳು, ನಾಟಕಗಳು, ಸಿನಿಮಾಗಳು ತೋರಿಸುವಂತೆ ಬೆರ್ಮರ ಪರಿವಾರ ದೈವಗಳಿಗೆ ಭೂತಗಳಂತ ಪಾಠದಲ್ಲಿ ಹೇಳ್ತಾರೆ. ಅದು ಈಗ ಬದಲಾಗಿ ಶಿವನ ಗಣಗಳಾಗ್ತದೆ. ಅದು ನಿಚ್ಚೊಪ್ಪಸತ್ತು. ಕಾಂತಾರದಲ್ಲಿ ಇನ್ನೊಂದು ರೂಪ ಪಡೆದು ಬರ್ತದೆ. ಅದು ಮತ್ತೆ ವಾಪಸ್ ವಾಸ್ತವಕ್ಕೆ ಯಾವಾಗ ಹೋಗ್ತದೆ ಅಂತ ಹೇಳಕ್ಕಾಗಲ್ಲ. ಅದು ಮತ್ತೊಂದು ರೂಪ ಧರಿಸಬಹುದು. ಈ ಜಾನಪದದ ಇಂಥ ಆಚರಣೆಗಳು ಹೊಸ ಹೊಸ ರೂಪ ಧರಿಸಿ ಬರ್ತದೆ. ಕಟೀಲ್ ನೋಡಿ, ಮೂಲತಃ ಆಕೆ ಉಳ್ಳಾಳ್ತಿ ಒಬ್ಬ ಕಟೀಲ ಎಂಬ ಹೊರಗನಿಗೆ ಸಿಕ್ಕಿದ ಒಂದು ಕಲ್ಲು. ಈಗ ಅಲ್ಲಿ ಮಾತಾಡೋದು. ಹಾಗೆ ಸುಮಾರು ದೇವಸ್ಥಾನಗಳು ಅದು ಜಾನಪದದ ನಂಬಿಕೆಯ ಪ್ರಕಾರ ಸಿಕ್ಕಿದ್ದು ಆ ಭಾಗದ ದಲಿತರಿಗೆ. ಆದರೆ ಅವರಿಗೇನು ಜನಿವಾರ ಹಾಕಿ ತರಲ್ಲ. ಜಾತ್ರೆ ಸಂದರ್ಭದಲ್ಲಿ ಅವರಿಗೆ ಜನಿವಾರ ಹಾಕಿ ಒಳಗೊಳಿಸಿಲ್ಲ. ಆದರೆ ಆದಿ ಯಾವುದೋ ಒಂದು ಕ್ಷೇತ್ರ ಇದೆ, ಅಲ್ಲಿ ಮಾತ್ರ ನಾನು ಕ್ಷೇತ್ರ ಕಾರ್ಯ ಮಾಡುವಾಗ ಹೊರಗರಿಗೆ ದೇವರ ತೀರು ಹಿಡಿದು ಹಕ್ಕ ಹಿಡಿಯುವ ಒಂದು ಅವಕಾಶ ಕಲ್ಪಿಸಿದ್ರಂತೆ. ಇವಾಗ ಹೇಗಾಗಿದೆ ಗೊತ್ತಿಲ್ಲ ನನಗೆ. ಅದು ಬದಲಾವಣೆ. ಮತ್ತು ದನಿ ಇಲ್ಲದವರಿಗೆ ಅಲ್ಲಿ ದನಿ ಬರೋದು ಇಲ್ಲ. ಯಾಕಂದ್ರೆ ಅದು ದನಿ ಎಲ್ಲ ಶ್ರೀಮಂತರ ಕೈಯಲ್ಲೇ ಬರ್ತದೆ. ಒಂದು ಮೇಲ್ವರ್ಗ ಬ್ರಾಹ್ಮಣ, ರೈತ ಮತ್ತು ಬಂಟು ಜೈಲು ಇವರ ಕೈಲೇ ಬರುತ್ತೆ. ನಮ್ಮ ಮಧ್ಯೆ ಇನ್ನೊಬ್ಬರು ಹೊಸ ತಲೆಮಾರಿನ ಬಹುಮುಖ್ಯ ಜಾನಪದ ವಿದ್ವಾಂಸರು, ನಮ್ಮ ನಂತರದ ತಲೆಮಾರಿನಲ್ಲಿ ಮುಂಚೂಣಿಯಲ್ಲಿ ಕಾಡುವಂತೆ ತೊಡಗಿಸಿಕೊಂಡವರು ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗಿ. ಡಾಕ್ಟರ್ ಅಂಬೇಡ್ಕರ್ ಕಲಾ ವಾಣಿಜ್ಯ ವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕತೆ, ಕವನ, ಸಂಶೋಧನೆ, ವಿಮರ್ಶೆಗಳಲ್ಲಿ ತೊಡಗಿಸಿಕೊಂಡವರು. ಜೋಳದ ಕೂಡ್ಲಿಗಿ ಕೊಟ್ಟೂರು ತಾಲೂಕು, ವಿಜಯನಗರ ಜಿಲ್ಲೆಯವರು. ಕನ್ನಡ ಜಾನಪದ ಆತ್ಮಿಕ ನೆಲೆಗಳು ಇವರ ಸಂಶೋಧನಾ ವಿಷಯವಾಗಿದೆ. ಜಾನಪದ ಮುಖಾಮುಖಿ, ಜಾನಪದ ವರ್ತಮಾನ, ಗಂಟಿಚೋರ್ ಸಮುದಾಯದ ಕುರಿತು ಅಧ್ಯಯನ ನಡೆಸಿದ್ದಾರೆ. ಇವರ ಕವಿತೆಗಳು ಅನೇಕ ವಿಶ್ವವಿದ್ಯಾಲಯದ ಪಠ್ಯಗಳಲ್ಲಿ ಸೇರ್ಪಡೆಯಾಗಿವೆ. ಬಹಳ ಭಿನ್ನವಾಗಿ ಚಿಂತಿಸುವ ಮೌಖಿಕ ಜಾನಪದದ ಜೊತೆಗೆ ನವ ಜಾನಪದದ ಹಿನ್ನೆಲೆಯಲ್ಲಿ ನೋಡಬಲ್ಲ ಅರುಣ್ ಜೋಳದ ಕೂಡ್ಲಿಗಿ ತಮ್ಮ ಜಾನಪದ ತಾತ್ವಿಕ ನೆಲೆಗಳ ಹಿನ್ನೆಲೆಯಲ್ಲಿ ಈ ನಿಚ್ಚಂ ಹೊಸತು ಜಾನಪದ ಸವೆದ ದಾರಿಯನ್ನು ಹೇಗೆ ನೋಡ್ತಾರೆ ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ. ಎಲ್ಲ ಹಿರಿಯರು ಇದ್ದೀರಿ. ಮತ್ತು ಜಾನಪದ ಅಧ್ಯಯನಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಂಥ ಹಿರಿಯರಿಗೆ ನಮಸ್ಕರಿಸ್ತಾ, ನನಗೆ ನಮ್ಮ ಶೆಡ್ಯೂಲು ಈಗ ಆಯೋಜಕರು ಹೇಳಿದರು, ನನಗೆ ಇನ್ನು 5 ನಿಮಿಷ ಇದೆ ಅಷ್ಟೇ. ಅದಕ್ಕೆ ನನಗೆ ಏನು ಮಾತಾಡೋಕ್ಕಂತ ಗೊತ್ತಾಗ್ತಿಲ್ಲ. ಸೊ ನಾನು ಯೋಚನೆ ಮಾಡ್ಕೊಂಡು ಬಂದಿದ್ದು ಒಂದು 2 ಎಳೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು, ನಿಚ್ಚಂ ಹೊಸತು ಅಂತ ಏನು ನಾವು ಟೈಟಲ್ ಕೊಟ್ಟಿದ್ದಾರೆ. ಬಟ್ ಜಾನಪದ ಅಧ್ಯಯನ, ಬಹುತೇಕ ಜಾನಪದ ಅಧ್ಯಯನ ನಡೆದದ್ದು ಭೂತಕಾಲದಲ್ಲಿ. ಯಾವ್ಯಾವ ಈಗ ನಮ್ಮ ಅಧ್ಯಯನ ಕಾರ್ಯ ಏನು ಮಾಡಿದ್ರಲ್ಲ, ಅವರು ಆ ಕಾಲದಲ್ಲಿ ಏನು ನಡೀತಿದೆ ಅಂತ ಅನ್ನೋ ಸಂಗ್ರಹಕ್ಕಿಂತ ಭೂತಕಾಲದನ್ನೇ ಮಾಡಿದ್ರು. ಹಂಗೆ ನೋಡಿದ್ರೆ ನನಗಿದು ಜಾನಪದದಲ್ಲಿ ನಿಚ್ಚಂ ಹೊಸತಿದೆ, ಆದರೆ ಅಧ್ಯಯನದ ಗ್ರಹಿಕೆಯಲ್ಲಿ ಭೂತಕಾಲ ಇದೆ. ಸೊ ಇದು ಬಹಳ ದೊಡ್ಡ ತೊಡಕು. ಇದನ್ನ ನಾವು ನೋಡ್ಬೋದು ಅಂತ ಅನಿಸುತ್ತೆ. ಮತ್ತೆ ನಾನು ಹೆಚ್ಚು ಕಡಿಮೆ ಒಂದು 20-25 ವರ್ಷದಿಂದ ಜಾನಪದವನ್ನೇ
ಆದ್ಯತೆಯ ಕ್ಷೇತ್ರವಾಗಿ ಇಟ್ಕೊಂಡು ಆದ್ಮೇಲೆ ನನ್ನ ತಿಳುವಳಿಕೆ ಮಿತಿಯಲ್ಲಿ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನಾನು ಒಂದು 3-4 ಪ್ರಶ್ನೆಗಳನ್ನು ಹೆಚ್ಚು ಕಡಿಮೆ ಒಂದು 2-3 ವರ್ಷದಿಂದ ಅದು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಅದನ್ನ ಸ್ವಲ್ಪ ಥಿಯರಿಟಿಕಲ್ ಗಟ್ಟಿಗೊಳಿಸೋದಕ್ಕೆ ಅದಕ್ಕೆ ಬೇಕಾದ ಅಧ್ಯಯನಗಳು ಮಾಡ್ತಿದ್ದೀನಿ. ಅದ್ರದ್ದು ಏನು ಭಾಳ ಮುಖ್ಯವಾದ ಪ್ರಶ್ನೆಗಳು ಅಂತಂದ್ರೆ, ಒಂದು ಸಾಮೂಹಿಕ ರಚನೆ ಅನ್ನೋದೇ ಒಂದು ಹಿಡನ್ ಅಜೆಂಡಾ ಅಂತ ನಾನು ಅದನ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ನಮ್ಮ ಯಾವ ದಲಿತ ಕೆಳಜಾತಿಯ ಸಮುದಾಯಗಳು ಹಾಡು ಕಟ್ತಾ ಬಂತು, ಅವುಗಳ ಅಸ್ಮಿತೆಯ ದಾಖಲಾಗಬಾರ್ದು ಅಂತ ಆ ಒಂದು ಸಾಮೂಹಿಕ ರಚನೆ ಅನ್ನೋದೇ ಒಂದು 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 ಹಿಡನ್ ಅಜೆಂಡಾನ ಅಂತ ನಾವು ನೋಡಿದ್ರೆ ಇದಕ್ಕೆ ಉತ್ತರ ನಮಗೆ ಇಲ್ಲೆಲ್ಲೂ ಸಿಗಲ್ಲ. ಯಾಕೆ ಅಂತಂದ್ರೆ ನಮ್ಮ ಕನ್ನಡದ ಜಾನಪದ ಅಧ್ಯಯನ ಶುರು ಮಾಡೋದೇ ಕವಿರಾಜ ಮಾರ್ಗದಿಂದ, ಆಮೇಲೆ ಬಾದಾಮಿ ಕಂಪ್ಯಾರಪಟ್ಟಣ ಶಾಸನದಿಂದ ಶುರು ಮಾಡ್ತಾರೆ. ಆದರೆ ಇದಕ್ಕೆ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಇದು ರೂಟ್ಸ್ ಇದೆ. ಆಕ್ಚುಲಿ ನಮಗೆ ಲೋಕಾಯತದ ರೂಟ್ಸ್ನ ನಾವು ನೋಡಿದ್ರೆ ನಮಗೆ ಅಲ್ಲಿ ಹೆಂಗೆ ಸಾಮೂಹಿಕ ರಚನೆ ಅನ್ನೋ ಒಂದು ಇದು ಹೆಂಗ್ ಬಂತು ಅನ್ನೋದಕ್ಕೆ ನಮಗೆ ನಿಜವಾಗ್ಲೂ ಅಲ್ಲಿ ರೂಟ್ಸ್ ಇದೆ. ಯಾಕಂದ್ರೆ ಕನ್ನಡ ಜಾನಪದ ಅಧ್ಯಯನ ಅಷ್ಟು ಹಿಂದಕ್ಕೆ ಹೋಗ್ಲೇ ಇಲ್ಲ. ನಮ್ಮ ಲೋಕಾಯತದಿಂದ ಚಾರ್ವಾಕದಿಂದ ನಮ್ಗೆ ಅಧ್ಯಯನ ತಗೊಳ್ಳದೇ ಇರೋದ್ರಿಂದ ಬಹುಶಃ ಅದು ನಾವು ತುಂಬ ಕಳ್ಕೊಂಡಿವಂತ. ಎರಡನೇದು ನನಗೆ ಅನಿಸ್ತಿರೋದು, ನಾವೇನೀಗ ನಮ್ಮ ಹಿರಿಯರೆಲ್ಲ ಅಧ್ಯಯನ ಮಾಡಿದ್ರು, ಸಂಗ್ರಹ ಮಾಡಿದ್ರು. ಸರ್ ಅನೂರ್ ಸರ್ ಅವ್ರ ಪುಸ್ತಕ ನಡೆದ ಕತ್ತಲ ದಾರಿ ದೂರ, ಅಥವಾ ಇದು ಇನ್ನೊಂದು ಅವರ ಚಿತ್ರದುರ್ಗದ ಮೇಲೆ ಮಾಡಿರೋ ಅವರ ಕ್ಷೇತ್ರ ಕಾರ್ಯದ ಅನುಭವದ ಮೇಲೆ ಕಾಲದಾರಿಯ ಕಥನದಲ್ಲಿ ಒಂದು ಉಲ್ಲೇಖ ಬರುತ್ತೆ. ಏನಂತಂದ್ರೆ, ಒಂದು ಕೊಲೆಯನ್ನ ಆಧರಿಸಿದ ಒಂದು ಹಾಡು, ಅದು ಕೋಲಾಟದ ಪದ ಆಗುತ್ತೆ. ಕೋಲಾಟದ ಪದ ಆದ್ಮೇಲೆ ಇವರು ಸಂಗ್ರಹ ಮಾಡಕ್ ಹೋದ್ರೆ ಇಲ್ಲೇ ಇದ್ದಾರೆ. ಅವ್ರು ಹೋದಾಗ ಅದನ್ನ ಹಾಡಬಾರದು ಅಂತ ಬೈಕಟ್ ಮಾಡಿರ್ತಾರೆ. ಇವ್ರಿಗೆ ಮನೆಯಲ್ಲಿ ಹೋಗಿ ಗುಟ್ಟಾಗಿ ಆ ಹಾಡನ್ನ ಹೇಳ್ತಾರೆ. ಹಾಡಿನ ಕತೆ ರಾತ್ರಿ 12 ಗಂಟೆಗೆ ಹೇಳ್ತಾರೆ. ಸೊ ಇದು ಒಂದು ಪಾಯಿಂಟ್ ಏನ್ ಹೇಳ್ತಿದೆ ಅಂದ್ರೆ ಕನ್ನಡ ಜಾನಪದ ಸಾಹಿತ್ಯದಲ್ಲಿ ಯಥಾಸ್ಥಿತಿಯನ್ನ ಯಾವ್ದು ಕಂಟಿನ್ಯೂ ಮಾಡಿದೆ, ಯಥಾಸ್ಥಿತಿಯನ್ನ ಯಾವ್ದು ಪ್ರಶ್ನೆ ಮಾಡಿಲ್ಲ, ಅದೆಲ್ಲ ಕಂಟಿನ್ಯೂ ಆಗಿದೆ. ಅದನ್ನ ನಾವು ಸಂಗ್ರಹ ಮಾಡ್ತೀವಿ. ನಾವು ಯಾವುದನ್ನ ಅಂದ್ರೆ ಆ ಕಾಲಕ್ಕೆ ನಾನು ಅದರ ಆತ್ಮಕಥನದ ಒಂದು ಎಳೆ ಇಟ್ಕೊಂಡು ನಾನು ಹುಡುಕಾಟ ಮಾಡ್ತಿದ್ದೀನಿ ಅಂತ ಬೈಕಟ್ ಆಗಿರುವಂತ ಅಂದ್ರೆ ಇನ್ನೊಂದು ಜನರೇಷನ್ಗೆ ಡಿಸ್ಕನೆಕ್ಟ್ ಆಗಿರುವಂತ, ಹಾಡದೆ ನಿಷೇಧಿಸಿರುವಂತ ಹಾಡುಗಳಿದೆ, ಕಥೆಗಳಿದೆ, ಕಥನಗಳಿದೆ. ಅದು ಯಾವುದು ಮುಂದಕ್ಕೆ ಬರಲೇ ಇಲ್ಲ. ಸೊ ಅದರಲ್ಲಿದೆ ನಿಜವಾದ ಸಂಘರ್ಷ ಜಾನಪದ. ಈಗ ಉದಾಹರಣೆ, ಪೀಟರ್ ಸಂಘದ ಲಾವಣಿಗಳಲ್ಲಿ ಅವನು ಬಡ್ಡಿ ವ್ಯವಹಾರ ಮಾಡುವ ಒಬ್ಬ ಗೌಡನನ್ನು ಕೊಲೆ ಮಾಡುವ ಹಾಡನ್ನ ಅದು ಇದೆ. ನನಗನ್ಸುತ್ತೆ ಅಲ್ಲಿ ಯಾವ್ದಾದ್ರು ಆ ಭಾಗದ ಬೆಳಗಾವಿ ಭಾಗದ ಮೇಲ್ಜಾತಿ ಒಬ್ಬ ಜಾನಪದ ವಿದ್ವಾಂಸರು ಏನಾದ್ರೂ ಅದನ್ನ ಸಂಗ್ರಹ ಮಾಡಿ ಹೋಗಿದ್ರೆ ಆ ಹಾಡನ್ನು ಸಂಗ್ರಹ ಮಾಡ್ತಿರ್ಲಿಲ್ಲ. ಪೀಟರ್ ಆಗಿರೋ ಕಾರಣಕ್ಕೆ ಮಾಡಿದ್ರು. ಸೊ ಅಂದ್ರೆ ಆ ತರ. ಮತ್ತಿನ್ನ ಬಿಜಾಪುರ ಭಾಗದಲ್ಲಿ ಕೂಡ ಒಬ್ಬ ಸ್ವಾಮಿಯನ್ನ ಅತ್ಯಾಚಾರ ಮಾಡೋದಕ್ಕೆ ಬಂದಂತ ಒಬ್ಬ ಸ್ವಾಮಿಯನ್ನು ಕೊಂದಿರುವಂತ ಒಂದು ಹಾಡಿದೆ. ನಾನು ಅದ್ರ ಮೇಲೆ ಬರೆದಿದ್ದೀನಿ, ಟೈಮ್ ಅಂತ ಹೇಳ್ತಿಲ್ಲ. ಹಾಡಿದೆ, ಆದ್ರೆ ಆ ಹಾಡನ್ನ ಆ ಭಾಗದಲ್ಲಿ ಮುಂದೆ ಆಡಬಾರ್ದು. ಯಾಕಂದ್ರೆ ಇಲ್ಲಿ ಸ್ವಾಮಿಗಳಿಗೆ ಕೆಟ್ಟ ಹೆಸರು ಬರುತ್ತೆ, ಸ್ವಾಮಿಗಳನ್ನೆಲ್ಲ ಜನರು ನೋಡೋ ದೃಷ್ಟಿಕೋನ ಬದಲಾಗುತ್ತೆ ಅಂತೇಳಿ ಅದನ್ನ ಹಾಡಿಸಿಲ್ಲ. ಆ ನಂತರ ಅದು ಡಿಸ್ಕನೆಕ್ಟ್ ಆಗಿದೆ. ಸೊ ಅಂದ್ರೆ ಜಾನಪದ ಅಂತ ನಾವು ಯಾವ್ದನ್ನ ಈಗ ಅಧ್ಯಯನ ಮಾಡ್ತಿದೀವಿ, ಅದು ಯಥಾಸ್ಥಿತಿಯನ್ನ ಕಂಟಿನ್ಯೂ ಮಾಡಿ ಅದರೊಳಗೆ ಕೆಲವು ಇದೆ ಅಂದ್ರೆ ವೈರುಧ್ಯಗಳಿದೆ. ನಾನು ಅದನ್ನ ಸಾರಾಸಗಟ್ಟಾಗಿ ಕಟ್ಟಿ ಹೇಳ್ತಿಲ್ಲ. ಅದನ್ನ ನಾವು ಹುಡುಕಿದ್ರೆ ಅದ್ರ ಕೆಲವು ಸಿಕ್ತೆ. ಆದ್ರೆ ಬಹುಪಾಲು ಯಥಾಸ್ಥಿತಿಯನ್ನ ಕಂಟಿನ್ಯೂ ಮಾಡುವ ಇದನ್ನ ನಾವು ಸಂಗ್ರಹ ಮಾಡಿದ್ವಿ, ಅದನ್ನೇ ವಿಶ್ಲೇಷಣೆ ಮಾಡಿದ್ವಿ, ಅದೇ ಜಾನಪದ ಇಂಟರ್ಪ್ರಿಟೇಷನ್ ಮಾಡಿದ್ವಿ. ಸೊ ಈ ಇಂಟರ್ಪ್ರಿಟೇಷನ್ ಇಂದ ಉಳಿತಿದೆಯಲ್ಲ, ಇದು ನನ್ಗೆ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಎರಡನೇದು, ನಿಚ್ಚಂಪಸತ್ತು ಅಂತ ಬಂದಾಗ ನಮ್ಗೆ ಕನ್ನಡದ ಸಂದರ್ಭದಲ್ಲಿ ಜಾನಪದ ಅಧ್ಯಯನ ಹೆಂಗ್ ಶುರುವಾಯಿತು ಅಂತಂದ್ರೆ, ಇದು ಮುಗಿದೋಗ್ಬಿಡುತ್ತೆ ಅಂತ ಧಾವಂತದಲ್ಲಿ ಶುರುವಾಯಿತು. ಅಂದ್ರೆ ಮುಗಿದೋಗ್ಬಿಡುತ್ತೆ, ಬೇಗ ಸಂಗ್ರಹ ಮಾಡ್ಕೋಬೇಕು, ಬೇಗ ಪ್ರಕಟ ಮಾಡಬೇಕು. ಎಚ್.ಎಲ್. ನಾಗೇಗೌಡರು ಅವ್ರದ್ದೆಲ್ಲ ಬರಹಗಳನ್ನ, ಜಿ. ಶಂಪ ಅವ್ರದ್ದೆಲ್ಲ ಆತಂಕ ನೋಡಿದ್ರೆ ಒಂದು ಆತಂಕದಿಂದ ಶುರುವಾಯ್ತು. ಅಯ್ಯೋ ಮುಗಿದೋಗ್ಬಿಡುತ್ತೆ ಅಂದ್ರೆ ಎಂಡ್ ಆಗ್ಬಿಡುತ್ತೆ, ಇದನ್ನ ಸಂಗ್ರಹ ಮಾಡಿ ನಾವು ಜೋಡಿಸಿ ಇಟ್ಬಿಡ್ಬೇಕು ಅಂತ. ಅಂದ್ರೆ ಹಂಗೆ ಅಂದಾಗ ಅವ್ರು ಎದುರಿಗಿದ್ದದ್ದೆಲ್ಲ ಆ ಹೊತ್ತಿಗೆ ಅವ್ರ ಅಧ್ಯಯನ ಮಾಡೋ ಹೊತ್ತಿಗೆ 60-70 ವರ್ಷದ ಅಜ್ಜರು ಇವರು. ಸೊ ಅಂದ್ರೆ ನಮ್ದು ಅಂದ್ರೆ ಮುಗಿದೋಗುತ್ತೆ ಅಂತ ಅವ್ರು ಶುರು ಮಾಡಿದ್ರು. ಈಗ ನಾವ್ ಯಾವ ಸ್ಥಿತಿಗೆ ಬಂದ್ರೆ ಮುಗಿದೋಗಿದೆ ಅಂತ ಸ್ಥಿತಿ ಬಂದ್ವಿ. ಈಗ ಮುಗಿದೋಗಿದೆ, ಅದೆಲ್ಲ ನಮ್ಮ ಹಿರಿಯರೆಲ್ಲ ಸಂಗ್ರಹ ಮಾಡಿ ಇಟ್ಬಿಟ್ಟಿದ್ದಾರೆ. ಈಗ ಕ್ಲೋಸ್ ಆಗಿದೆ. ಇನ್ನೇನು ಅದು ಏನು ಸಂಗ್ರಹ ಮಾಡಿ ಇಟ್ಟಿದಾರಲ್ಲ ಅದನ್ನ ಸ್ವಲ್ಪ ಓದ್ಕೊಂಡು ಚರ್ಚೆ ಮಾಡ್ಬೇಕಂದ್ರೆ ಈಗ ಎಂಡ್ ಎಕ್ಸಿಟ್ ಪೋಲಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ನಾವೀಗ ಆಲ್ರೆಡಿ. ಬಟ್ ಆಕ್ಚುಲಿ ಹಂಗಿಲ್ಲ.
ಯಾಕೆ ಹೇಳಿದೆ ಅಂತಂದ್ರೆ ಎಲ್ಲರ ಕಾಲದಲ್ಲಿ ಭೂತಕಾಲವನ್ನು ಅಧ್ಯಯನ ಮಾಡಿರೋ ಹೊತ್ತು ಅವ್ರು ಬದುಕ್ತಾ ಇದ್ದ ಕಾಲದಲ್ಲಿ ಯಂಗ್ ಜನರೇಷನ್ ಫೋಕ್ನಲ್ಲಿ ಹೆಂಗೆ ಆಕ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಗೆ ನರೇಷನ್ ಇಲ್ಲ, ನಮ್ಗೆ ಸೋರ್ಸೇ ಇಲ್ಲ. ಸೊ ಇದು ಈ ಆಪ್ಷನ್ಸ್ ಇದೆಯಲ್ಲ ನಮ್ಮ ಇಡೀ ಜಾನಪದದ ಗ್ರಹಿಕೆಯನ್ನ ಬದಲಾಯಿಸಿದೆ. ಉದಾಹರಣೆ ಬೋಲಿಂಗಯ್ಯ ಸರ್ ಹೇಳಿದ್ರು, ನನಗೂ ಅನಿಸ್ದಂಗೆ ಇಡೀ ಇಂಡಿಯಾದ ಸ್ಟೇಟ್ಗಳನ್ನ ವಹಿಸ್ಕೊಂಡ್ರೆ ಹೆಚ್ಚು ಕಡಿಮೆ ನಮಗೆ ನಮ್ಮ ಜಾನಪದ ವಿಶ್ವವಿದ್ಯಾಲಯ ಸಂಗ್ರಹಿಸಿದ ಈ ಗ್ರಂಥ ಸೂಚಿಯನ್ನು ಆಧಾರವಾಗಿ ಇಟ್ಕೊಂಡ್ರೆ ಹೆಚ್ಚು ಕಡಿಮೆ 5,000ಕ್ಕಿಂತ ಹೆಚ್ಚು ಸಂಗ್ರಹಗಳು ನಮ್ಮಲ್ಲಿ ಬಂದಿದೆ. 5,000 ಕೃತಿಗಳು ಬಹುಶಃ ಬೇರೆ ಸ್ಟೇಟ್ಗಳಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿಲ್ಲ. ಆದರೆ ಅದು ಏನಾಗಿದೆ ಅಂದರೆ ಅದ್ರ ಮೇಲಿನ ಅನಾಲಿಸಿಸು, ಅದ್ರ ಮೇಲಿನ ಅದು ಹುಟ್ಟಿಸಿದ ದೃಷ್ಟಿಕೋನ ಇದೆಯಲ್ಲ, ಅದರಲ್ಲಿ ತುಂಬ ದೋಷಗಳಿದೆ, ಅದರಲ್ಲಿ ತುಂಬ ತೊಡಗಿದೆ. ಸೊ ನಿಚ್ಚಂ ಪೊಸತ್ ಅಂತ ನಾನು ಇದನ್ನ ಹೇಳ್ತಾ ಇದ್ದಾಗ, ಇವತ್ತು ನಾನೊಂದು ಸ್ಟಡಿ ಮಾಡ್ತಿದ್ದೀನಿ ಉತ್ತರ ಕರ್ನಾಟಕದಲ್ಲಿ. ಬೆಳಗಾವಿಂದ ಶುರು ಮಾಡ್ಕೊಂಡು ಬಾಗಲಕೋಟೆ, ಆಮೇಲೆ ಬಿಜಾಪುರ, ಆಮೇಲೆ ಅಫ್ಜಲ್ಪುರ, ಬೀದರು, ಬಸವ ಕಲ್ಯಾಣ ಅಂತಂದ್ರೆ ಈ ಬಾರ್ಡರ್. ಆ ಬಾರ್ಡ್ರಲ್ಲಿ ಎಷ್ಟು ದೊಡ್ಡ ಹೊಸ ಫೋಕ್ ಹುಟ್ಟಿದೆ ಅಂದ್ರೆ, ನಾನು ಸಂಗ್ರಹ ಮಾಡಿ ಅವ್ರ ಜೊತೆ ಮಾತಾಡ್ತಿದ್ದೀನಿ. 100ರಿಂದ 150 ಹುಡುಗಿಯರು. ಯಾವ ಏಜ್ ಅದು ಅಂತಂದ್ರೆ 7-8ನೇ ವರ್ಷದಿಂದ ಶುರು ಮಾಡ್ಕೊಂಡು 22ರಿಂದ 20, ಅಂದ್ರೆ ಅದು ಅಪ್ ಟು ಹೆಂಗೆ ಹೇಳ್ಬೇಕಂದ್ರೆ ಮದುವೆ ಆಗೋವರೆಗೂ ಅಂತ. ಅವರು 7-8 ವರ್ಷದಿಂದ ಶುರು ಮಾಡ್ಕೊಂಡು ಮದುವೆ ಆಗೋವರೆಗೂ 20-28 ವರ್ಷದಿಂದ 100ರಿಂದ 125 ಹುಡುಗಿಯರು ಹಾಡ್ತಿದ್ದಾರೆ. ಇದು ನನ್ನ ಗ್ರಹಿಕೆಯಲ್ಲಿ ಇಡೀ ಇಂಡಿಯಾದ, ಅಂದ್ರೆ ಗೊತ್ತಿಲ್ಲ ಬೇರೆ ಸ್ಟೇಟ್ಗಳಲ್ಲಿ ಇದರ ಬದಲಾವಣೆ ಆಗಿರ್ಬೋದು, ಬಟ್ ಇದು ಒಂದು ಡ್ರಾಸ್ಟಿಕ್ ಚೇಂಜ್. ಎಂಥ ದೊಡ್ಡ ಚೇಂಜ್ ಅಂತಂದ್ರೆ, ಇಷ್ಟು ದೊಡ್ಡ ಮಟ್ಟದ ಒಂದು 100ರಿಂದ 120 ಹುಡುಗಿಯರು ಬಂದು ಇವತ್ತು ಸ್ಟೇಜನ್ನು ಆಧರಿಸಿ, ಸ್ಟೇಜನ್ನು ಇಟ್ಕೊಂಡು ಊರನ್ನ ಅಡ್ರೆಸ್ ಮಾಡಿ ಹಾಡ್ತಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಡೊಳ್ಳಿನ ಹಾಡು, ಆಮೇಲೆ ಭಜನೆ ಹಾಡುಗಳು. ಇವ್ರು ಇದನ್ನ ಅದು ಹಾಡ್ತಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅವರು ಎವ್ರಿ ಇಯರ್ ಹೆಚ್ಚು ಕಡಿಮೆ 10ರಿಂದ 15 ಲಕ್ಷ ಅರ್ನ್ ಮಾಡ್ತಿದ್ದಾರೆ. ಮತ್ತೆ ಪ್ರತಿ ತಂಡದವರು ಸಪ್ರೇಟ್ ಅವ್ರದ್ದು ಒಂದು ಟ್ರ್ಯಾಕ್ಸ್ ಮಾಡ್ಕೊಂಡಿದ್ದಾರೆ. ಅವ್ರು ಇಡೀ ಟೀಮ್ ಟ್ರ್ಯಾಕ್ಸ್ ಅಲ್ಲಿ ಹೋಗುತ್ತೆ, ಹಾಡುತ್ತೆ, ಬರುತ್ತೆ. ಸೊ ಪ್ರತಿ ತಂಡ ಅದು ಲೀಡ್ ಹೆಂಗಾಗಿದೆ ಅಂದ್ರೆ, ಪ್ರತಿ ಹಳ್ಳಿಗಳು ಹುಡುಗಿಯರ ತಂಡ ಇದ್ರೆ ಮಾತ್ರ ಅವ್ರನ್ನ ಕರೆಸ್ತಿದ್ದಾರೆ. ಅಂದ್ರೆ ಗಂಡಸರು ಆಡೋದು ಎಷ್ಟರ ಮಟ್ಟಿಗೆ ಅಲ್ಲಿ ಒಂಥರ ಫ್ರಸ್ಟ್ರೇಷನ್ಗೆ ಬಂದ್ಬಿಟ್ಟಾರ ಅಂದ್ರೆ, ನಾನು ಇಂಟರ್ವ್ಯೂ ಮಾಡುವಾಗ ಏನ್ ಸರ್ ಜನ ಕೆಟ್ಟೋಗ್ಬಿಟ್ರ, ಬರೀ ಹುಡುಗಿಯರು ಆಡೋದನ್ನ ಕೇಳ್ತಾರೆ ಅಂತ. ಅದ್ರ ನೋಡ್ರಿ ಜನರ ಮೋಡ್ ಹೆಂಗಿದೆ. ಆ ಇಡೀ ಅಂದ್ರೆ ನೀವು ಜಾನಪದವನ್ನ ನೋಡುವ ದೃಷ್ಟಿಕೋನನೇ ಆ ಹಳ್ಳಿಗಳಲ್ಲಿ ಚೇಂಜ್ ಮಾಡಿದ್ದಾರೆ. ಬಟ್ ಆ ಹುಡುಗಿಯರ ಆರಂಭಕ್ಕೆ ಗಂಡಸರು ಬರೋದಕ್ಕೆ ಆಡ್ತಿದ್ರು, ಈಗ ಅವರೇ ಸ್ವಂತ ಅವ್ರು ಕಟ್ಟಿ ಹಾಡಕ್ ಶುರು ಮಾಡಿದ್ದಾರೆ ಆಲ್ರೆಡಿ. ಯಾಕಂದ್ರೆ ಆರಂಭ ಹಂಗೆ ಇರುತ್ತೆ. ಸುಮಿತ್ರಾ ಮುಗುಳಿ ಹಾಡಂತ ಬೆಳಗಾವಿ ಭಾಗದ ಒಬ್ಬ ಡೊಳ್ಳು ಹಾಡ್ಗಾರ್ತಿ, ಬೇರೆ ಎಲ್ಲ ಹುಡುಗಿಯರಿಗೆ ಅವಳೇ ಗುರು, ಅವಳೇ ಬರೆದ ಹಾಡುಗಳನ್ನ ಆ ಹುಡುಗಿಯರೆಲ್ಲ ಹಾಡ್ತಿದ್ದಾರೆ. ಸೊ ಈ ತರದ ಡ್ರಾಸ್ಟಿಕ್ ಚೇಂಜ್ ಅನ್ನ ನಾವು ಜಾನಪದ ಅಧ್ಯಯನದಲ್ಲಿ ಒಂದು ಬದಲಾವಣೆ ಆಗಿದೆ, ಒಂದು ಹೊಸ ಜನರೇಷನ್ ಹುಟ್ಟಿದೆ, ಹೊಸ ಫೋಕ್ ಹುಟ್ಟಿದೆ ಅಂತ ನಾವು ಸ್ಟಡಿನೇ ಮಾಡಿಲ್ಲ. ಮತ್ತೆ ನಮ್ಗೆ ಎಲ್ಲಿಂದ ನೀವು ಬಸವ ಕಲ್ಯಾಣ ಭಾಗದಿಂದ ಹೋದ್ರೆ ಫೋಕ್ ಅಲ್ಲಿ ಅಂಬೇಡ್ಕರ್ ಹಾಡುಗಳು ಮತ್ತು ಬುದ್ಧನ ಹಾಡುಗಳು ಎಷ್ಟರ ಮಟ್ಟಿಗೆ ಹುಟ್ಟಿದೆ ಅಂದ್ರೆ, 100 ಭಜನಾ ತಂಡಗಳಲ್ಲಿ ಹೆಣ್ಣು ಮಕ್ಕಳು, ಹಿರಿಯ ಹೆಣ್ಣು ಮಕ್ಕಳು ಆ ಹಾಡುಗಳು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅಂಬೇಡ್ಕರ್ ಬಂದ್ಬಿಡ್ತಾರೆ ಆ ಭಜನೆ ಹಾಡುಗಳಲ್ಲಿ, ಬಂದ್ಬಿಡ್ತಾರೆ, ನೋಡ್ತಾರ, ಅಯ್ಯೋ ಬಾಬಾ ಸಾಹೇಬ್ರು ಬಂದ್ಬಿಟ್ರು, ಅವ್ರಿಗೆ ಆಸಕ್ತಿ ಚಾಪ್ ಇಲ್ಲ ಅಂತ ಒದಾಡ್ತಿರ್ತಾರೆ. ಇರ್ಲಿ ಬಿಡವ, ನಾನು ಇಲ್ಲೇ ಕುತ್ಕಂತ ಅಲ್ಲಿ ಕುತ್ಕೊಂಡು, ಅಯ್ಯೋ ನಾನು ಹೋಗಿ ಇಷ್ಟು ದಿನ ಆಯ್ತು, ನೀವು ಇನ್ನೂ ಬದಲಾಗಿಲ್ವಾ, ಏನ್ ಇನ್ನೂ ಕಷ್ಟದಲ್ಲಿ ಇದ್ರಿ ಅಂತ ಅಂಬೇಡ್ಕರ್ ಆ ಹೆಣ್ಮಕ್ಳ ಜೊತೆ ಮಾತಾಡೋ ತರದ್ದು ಹಾಡುಗಳಿದೆ. ಅದು ಎಷ್ಟು ವಂಡರ್ಫುಲ್ ಅಂದ್ರೆ, ಒಂದು ಅಂಬೇಡ್ಕರ್ ಫೋಕ್ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಆಗಿದೆ. ಆದ್ರೆ ಆ ಭಾಗದ, ಉದಾಹರಣೆ ಕಲ್ಯಾಣ ಕರ್ನಾಟಕದ ಜಾನಪದ ವಿದ್ವಾಂಸರು ಇಲ್ಲಿ ಮುಗಿದೋಗಿದೆ ಜಾನಪದ ಅಂತ ನಿಲ್ಲಿಸಿದ ಮೇಲೆ, ಈ ವೀರಣ್ಣ ದಂಡೆ ಅವರು ಎಲ್ಲ ಹಿರಿಯರು ಅವ್ರ ವಿತ್ ರೆಸ್ಪೆಕ್ಟ್ ಇಟ್ಕೊಂಡು ಹೇಳೋದಾದ್ರೆ, ವಚನದ ಮೇಲೆ ಬಂದಿರೋ ಹಾಡುಗಳನ್ನೆಲ್ಲ ಸಂಗ್ರಹ ಮಾಡಿ ಸಂಪುಟಗಳಲ್ಲಿ ಪ್ರಿಂಟ್ ಮಾಡಿದ್ರು. ಆದ್ರೆ ಒಬ್ರು ಜಾನಪದ ವಿದ್ವಾಂಸರು ಅಲ್ಲಿನ ಅಂಬೇಡ್ಕರ್ ಹಾಡು ಹೆಚ್ಚು ಕಡಿಮೆ 2 ದಶಕದಿಂದ ಹುಟ್ಟಿದೆ. ನಾನೀಗ ಹಳ್ಳಿಗಳಲ್ಲಿ ಮಾತಾಡ್ತಿದ್ದ ಗೊತ್ತಾಗ್ತದೆ, 2-3 ದಶಕದಿಂದ ಅಂಬೇಡ್ಕರ್ ಹಾಡುಗಳನ್ನ ಹಾಡ್ತಿದ್ರೆ, ಆ ಹಾಡನ್ನ ಸಂಗ್ರಹ ಮಾಡಿ ಇದು ಅಂಬೇಡ್ಕರ್ ಜಾನಪದ ಅಂತ ಪುಸ್ತಕವನ್ನು ಪ್ರಕಟ ಮಾಡುವ ಒಬ್ಬ ವಿದ್ವಾಂಸರು ಇಲ್ಲ. ಸೊ ಇದು ಈ ತರದ ತುಂಬಾ ಡ್ರಾಸ್ಟಿಕ್ ಚೇಂಜ್ಗಳು ಆಗ್ತಿದೆ. ಸೊ ಇದನ್ನ ನಾವು ಗ್ರಹಿಸಕ್ ಆಗ್ತಿಲ್ಲ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತಿದೆ. ಬಟ್ ಹೊಸ ತಲೆಮಾರು ಕೂಡ ಜನಪದ ಈ ತರದ ಅಧ್ಯಯನ ಬರದೇ ಇರೋದು ಕೂಡ ಒಂದು ಬಹಳ ಮುಖ್ಯವಾಗಿದೆ. ಒಂದು ಕೊನೆ ಮಾತನ್ನ ನಾನು ಮುಗಿಸ್ತೀನಿ. ನಾನು ಮೊಹರಂ ಹಾಡುಗಳಿಗೆ ಸಂಬಂಧಪಟ್ಟ ತುಂಬಾ ಕ್ಷೇತ್ರ ಕಾರ್ಯ ಮಾಡಿದಾಗ, ಒಬ್ಬ ಆಕಾಶವೇ ಬೀಳಲಿ ಮೇಲೆ ಈ ಹಾಡಿಗೆ ಒಂದು ರಿವಾಯಿತ ಹಾಡನ್ನ ಟೋನ್ ಆಗಿ ಹಾಡ್ತಿದ್ದ. ಅವನು ಪುಸ್ತಕದಲ್ಲಿ ಬರ್ಕೊಂಡಿದ್ದಾನೆ, ಆಕಾಶವೇ ಬೀಳಲಿ ಮೇಲೆ ದಾಟಿ ಅಂತ. ನಾನು ಜಾನಪದ ವಿದ್ವಾಂಸಾಗಿ ನನಗೆ ಒಂಥರ, ನಮ್ಮ ವಿದ್ವಾಂಸರು, ಹಿರಿಯ ವಿದ್ವಾಂಸರ ಭಯ ನನ್ನೊಳಗೂ ಸೇರ್ಕೊಂಡ್ಬಿಟ್ಟಿತ್ತು ಭೂತದ ತರ. ಸೊ ನಾನು ಒಂಥರ ಆತಂಕದಿಂದ, ಏನಪ್ಪ ನೀವು ಜಾನಪದ
ಶಾಸ್ತ್ರದ್ದು ರಿವಾಯತ್ ದಾಟಿನ ಬದಲಾಯಿಸ್ತಿದ್ರಲ್ಲ ನೀವು ಏನು ಅಂತ ನಾನು ಅದಕ್ಕೆ ಕೇಳಿದೆ. ಅದು ನನಗೆ ಮುಖಕ್ಕೆ ಕೊಡ್ದಂಗೆ ಹೆಂಗಂತ ಅಂದ್ರೆ, ಸ್ವಾಮಿ ಹುಡ್ರ ತಲೆಗೆ ಯಾವ್ದು ಟೋನ್ ಇರ್ತತ್ ನೋಡ್ರಿ, ಹುಡ್ರ ತಲೆಗೆ ಯಾವ ಟೋನ್ ಓಡ್ತಿರ್ತತಿ ಆ ಟೋನಲ್ಲಿ ಆಡಿದ್ರೆ ಅದು ಉಳಿತೈತಿ. ನೀನು ಯಾವ್ದಾರ ಹಳೆ ರಿವಾಯತ್ ದಾಟಿ ಆಡಿದ್ರೆ ಆ ಹುಡ್ರಿಗೆ ಹೆಂಗ್ ನಾನು ಕಮ್ಯುನಿಕೇಟ್ ಮಾಡಕ್, ಇದನ್ನ ಹಾಡಿ ನೋಡ್ಲಿ, ಹೊಸ ಹಾಡು ಬಂದಂಗೆಲ್ಲ ಟೋನ್ ಚೇಂಜ್ ಮಾಡಿ ಆಡಿದ್ರೆ ಅವಾಗ ಹುಡ್ರು ಬರ್ತವೆ ಅಂತ. ಅವನು ಕ್ರೈಸಿಸ್ ಏನಂದ್ರೆ ಅದನ್ನ ಉಳಿಸೋದು ಹೆಂಗಂತ ಅವ್ನು ಆಕ್ಚುಲಿ ಇನ್ನೋವೇಷನ್ ಮಾಡ್ತಿದ್ದೆ, ನಾನು ಶೋಧನೆ ಮಾಡ್ತಿದ್ದೆ, ನಾನು ತಪ್ಪು ಸರಿ ನಾವು ಆಮೇಲೆ ಚರ್ಚೆ ಮಾಡೋಣ. ಆದ್ರೆ ಅದನ್ನು ಉದ್ದೇಶ ಏನಂದ್ರೆ ಹೆಂಗಾದ್ರೂ ಮಾಡಿ ಉಳಿಸೋದು. ಮತ್ತೆ ಹೊಸ ತಲೆಮಾರಿನ ಒಳಗೆ ಇರುವ ಟೋನ್ಗಳಿದೆಯಲ್ಲ ದಾಟಿಗಳು, ಆ ದಾಟಿ ಹೊಸ ದಾಟಿಗಳಿಗೆ ಅವನು ಆ ರಿವಾಯತ್ ಹಾಡನ್ನ ಕಮ್ಯುನಿಕೇಟ್ ಮಾಡೋದು. ಅಂದ್ರೆ ಈ ತರದ ಚೇಂಜಸ್ ಅನ್ನ ನಾವು ನಮ್ಮ ಹೊಸ ಅಧ್ಯಯನಕಾರರು ಅಥವಾ ಹೊಸ ಅಧ್ಯಯನ ಗ್ರಹಿಸ್ತಿಲ್ಲ ಅಂತ ನನ್ಗೆ ಅನಿಸ್ತಿದೆ. ಈ ಅರ್ಥದಲ್ಲಿ ನಿಚ್ಚಂಪಸದು ಜಾನಪದ ಕ್ಷೇತ್ರದಲ್ಲಿ ಉದಾಹರಣೆ ಲಕ್ಷ್ಮಣ ಮಾಡಿದ ದಕ್ಕಲಕಥಾ ದೇವಿ ನಾಟಕದಲ್ಲಿ ಆ ಇಡೀ ಫೋಕನ್ ಹೊಸ ಇಂಟರ್ಪ್ರಿಟ್ ಮಾಡಿದ್ದೇನೆ. ಸೊ ಈ ತರದ ಒಂದು ಬೇರೆ ಬೇರೆ ತರದ ಪ್ರಯತ್ನಗಳು ಆಗ್ತಿದೆ. ಆದ್ರೆ ಅದನ್ನ ಗುರುತಿಸೋದು, ಯಾಕಂದ್ರೆ ನಾನು ಹೇಳಿದಲ್ಲ, ಬಹುಶಃ ನಾವು ಒಂಥರ ಎಕ್ಸಿಟ್ ಪೋಲ್ ಅಲ್ಲಿ ನಿಂತ್ಕೊಂಡು ಮೇಲಂದ್ರೆ ಹಿಂದೆ ಹಂಗಿತ್ತು ಹಿಂಗಿತ್ತು ಅಂತ ಹೇಳೋದ್ರಲ್ಲಿ ಹೆಚ್ಚು ಶ್ರಮವನ್ನು ಹಾಕ್ತಿದೀವೇನೋ. ಬಟ್ ನಿಜವಾಗ್ಲೂ ನಿಚ್ಚಂಪಸದ್ದು ಅನ್ನುವ ಆಶಯವನ್ನು ನಮ್ಮ ಜಾನಪದ ವಿದ್ವತ್ ಲೋಕ ಅದನ್ನ ಸರಿಯಾಗಿ ಗ್ರಹಿಸಿಲ್ಲ ಅಥವಾ ಅದ್ರಲ್ಲಿ ತೊಡಕೊಂಡಿಲ್ಲ ಅಂತ ಒಂದು ಸಣ್ಣ ಆರೋಪವನ್ನು ಮಾಡ್ತಾರೆ. ಮಾತನಾಡ್ತೇನೆ, ಕ್ಷಮೆ ಇರಲಿ, ಸಮಯ ಹೊರಡ್ತಿದೆ. ನಾನು ಒಂದು ಭಾಳ ಮುಖ್ಯವಾದ ಪ್ರಶ್ನೆ ಇತ್ತು, ಇಡೀ ಸೀನಿಯರ್ಸ್ ಇದ್ದಾರೆ, ಇಷ್ಟೆಲ್ಲ PhDಗಳು ಬರುವಾಗಲೂ ಸಂಶೋಧನೆಯ ದಾರಿ ಸವದ ದಾರಿಯಾಗಿ ಯಾಕೆ ಉಳಿದಿದೆ ಅನ್ನೋದಕ್ಕೆ ಅದಕ್ಕೆ ಉತ್ತರ ತೆಗೆದುಕೊಡೋದು. ನೀವು ಯಾರಾದರೂ ಒಂದೆರಡು ಪ್ರಶ್ನೆಗಳಿದ್ರೆ ಕೇಳ್ಬೋದು. ನಾನು ಇನ್ನೊಂದು 2-3 ನಿಮಿಷ, ಅವ್ರು 2 ನಿಮಿಷ ಅಂತ ಇರೋದ್ರಿಂದ ಭಾಳ ಸಂಕ್ಷೇಪವಾಗಿ ಉತ್ತರ ಹೇಳಿದೆ. ಅಲ್ಲ, ಅರುಣ್ ಜೋಳ್ ಕೂಡ್ಲಿಗಿ ಹೇಳಿದ್ದು ಸರಿಯಾದು. ಇತ್ತೀಚೆಗೆ ಒಂದು 20 ಗಂಟೆ ಮಂಟಸ್ವಾಮಿ ಮಹಾಕಾವ್ಯ ಸಂಗ್ರಹ ಮಾಡಿದ್ವಿ. 20 ಗಂಟೆ ಆಡಿದ್ದಾರೆ ಮೈಸೂರು ಪುಟ್ಟರಾಜು. ಕೊನೆಯಲ್ಲಿ ಮಂಗಳ ಆಡಪ್ಪ ಅಂತ ರಾತ್ರಿ 2 ಗಂಟೆ ಮಂಗಳ ಆಡಪ್ಪ ಅಂತ ಧೂಪ ಗೀಪ ಎಲ್ಲ ಹಾಕ್ಬಿಟ್ಟು ಶುರು ಮಾಡಿದಾಗ ಆತ ಕೊನೆಗೆ ಒಂದು ವಾಕ್ಯ ಸೇರಿಸ್ತಾ, ಬಡವನ ಮನೆಯ ಮಗನೊಬ್ಬನು ಓದಿ ಮೂಜಗವು ಕೊಂಡಾಡುತ್ತೀರಿ ಅಂತ ಶುರು ಮಾಡಿಬಿಟ್ಟ. ಮಂಟೇಸ್ವಾಮಿ ಮಂಗಳ ಪದ, ಬಡವನ ಮನೆಯ ಮಗನೊಬ್ಬನು ಓದಿ ಮೂಜಗವು ಕೊಂಡಾಡುತ್ತೀರಿ ಅಂತ. ಅಂಬೇಡ್ಕರ್ ಅದು ನೀನೇ ಸೇರಿಸ್ತಾ ಇದ್ನ ಅಂತಂದಕ್ಕೆ ಅವನು ಇಲ್ಲ ಸರ್ ನಮ್ಮ ಅಪ್ಪ ಆಡ್ತಿದ್ದ ಅಂತಂದ. ಸೊ ಅದು ನಿಜ ಅದು. ಆದರೆ ಆ ಪ್ರಮಾಣದಲ್ಲಿ ಇದು ಕೂಡ ಇದೆಯಾ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ. ಹೋರಾಟದ ಹಾಡುಗಳು ಆ ದಾರಿ ನೋಡುವ ಅವಕಾಶಗಳಿದೆ. ದಕ್ಷಿಣದಲ್ಲಿ ಆ ಹೋರಾಟದಾರಿಗಳ ಹಾಡುಗಳು ಅಸಂಖ್ಯ. ಅದು ಬೇರೆ ಕಥೆಯನ್ನು ನಮ್ಮ ಬಸವರಾಜ್ ಇನ್ನೊಂದು ಪ್ರಶ್ನೆ ಹಾಕಿದ್ದಾರೆ. ಅವ್ರೇನಂತಂದರೆ ನೀವು ಒಂದು ವಿಶ್ವವಿದ್ಯಾಲಯದ ಕುಲಪತಿ ಆಗಿದ್ರಿ, ಅದೆಲ್ಲ ಗೊತ್ತಿದೆ, ಬಟ್ ಈಗಿನ PhDಗಳ ಕಥೆ ಏನು ಅಂತ. ಸೊ ಇದು ಮತ್ತೊಮ್ಮೆ ಅದು ಸವೆದ ಹಾದಿನೇ. ಅಂದರೆ ಎಲ್ಲ PhDಗಳು ಇವಾಗ ಏನಾಗಿದೆ ಅಂದರೆ ಸವೆದ ಹಾದಿಯಲ್ಲಿ ಇವೆ ಅನ್ನೋದನ್ನು ಒಪ್ಕೊಳ್ಳೇಬೇಕು ನಾವು. ನಿಚ್ಚಂಪಸತು ಅನ್ನೋ ಮಾತಂತೂ ಹತ್ರಕ್ಕೂ ಬರೋದಿಲ್ಲ ಈಗಿನ PhDಗಳಿಗೆ. ಇದು ಸರಿಯಾದ ಮಾತು ಹೇಳಬೇಕು ಅಂತ. ಯಾಕೆ ಈ ಥರ ಆಗಿದೆ ಅಂತಂದರೆ, PhD ಎನ್ನುವಂಥದ್ದು ಒಂದು ಸಂಶೋಧನೆ ಆಗಿತ್ತು ಒಂದು ಕಾಲಕ್ಕೆ. ಸಂಶೋಧನೆ ಅಂದರೆ ನಿಜವಾಗಿ ಏನನ್ನೋ ನಾವು ಹೊಸದನ್ನು ಕಂಡುಕೋಬೇಕು ಅನ್ನುವಂಥದ್ದು. ಇಲ್ಲಿವರೆಗೆ ಆ ಕ್ಷೇತ್ರದಲ್ಲಿ ಏನಾಗಿದೆ, ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅನ್ನೋವಂಥ ಒಂದು ಆಶಯದಲ್ಲಿ PhDಗಳು ಆಗ್ತಾಯಿತ್ತು. ಬಟ್ ಇವತ್ತು ಹಂಗಲ್ಲ. ಅದು ನನಗೊಂದು ಪ್ರಮೋಷನ್ಗೋ ಒಂದು ಇನ್ಕ್ರಿಮೆಂಟ್ಗೋ ಬೇಕೇ ಬೇಕು PhD, ಆದ್ದರಿಂದ PhD ಮಾಡ್ತಿದ್ದೀನಿ ಅಂತ ಬಂದಾಗ ಆ PhDಗಳೆಲ್ಲವೂ ಸಮಾಜ ಹಾದಿಯಲ್ಲಿ ಎಷ್ಟು ಬೇಕೋ ಕಟ್ ಆ್ಯಂಡ್ ಪೇಸ್ಟ್ ಕೂಡ ಆಗಿ, ಬಸವರಾಜು ಮಾಡಿರೋದು, ನಾನು ಮಾಡಿರೋದು, ಮತ್ತು ಕೃಷ್ಣಮೂರ್ತಿ ಅವರು ಮಾಡಿರೋದು, ಅರುಣ್ ಮಾಡಿರೋದೆಲ್ಲ ಕಟ್ ಮಾಡಿ ಕೂಡ PhD ತಗೊಂಡವ್ರು ಇದ್ದಾರೆ. ಅಂದರೆ ನಾನು ಒಂದು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಆಗಿದ್ದವನು ಜವಾಬ್ದಾರಿಯಿಂದಲೇ ಈ ಮಾತು ಹೇಳ್ತಾ ಇದ್ದೀನಿ. ಇವತ್ತಿನ PhDಗಳು ಸಂಶೋಧನೆಯಿಂದ ಬಹಳ ದೂರ ಹೋಗಿವೆ. ಅವು ಕೇವಲ ಡಿಗ್ರಿಗಾಗಿ ಡಿಗ್ರಿ ಎನ್ನುವಂಥ ಒಂದು ಅನುಕೂಲತೆಯ ದೃಷ್ಟಿಯಿಂದ ಕೂಡ ಆಗ್ತಾ ಇವೆ ಹೊರತು ಒಂದು ಸಂಶೋಧನೆಯನ್ನು ಅಥವಾ ಒಂದು ವಿಷಯವನ್ನು ಮುಂದಕ್ಕೆ ತಗೊಂಡು ಹೋಗುವ ಅಥವಾ ಆ ವಿಚಾರದಲ್ಲಿ ಇನ್ನೊಂದಷ್ಟು ಹೊಸ ವಿಚಾರಗಳನ್ನು, ಹೊಸ ಬೆಳಕನ್ನು ಚೆಲ್ಲುವ ರೀತಿಯಲ್ಲಿ ಅವು ಆಗ್ತಾ ಇಲ್ಲ ಅನ್ನುವಂಥದ್ದು ಸತ್ಯ. ಅದು ಇದಕ್ಕೆ ದಾರಿ ಏನು? ಇದಕ್ಕೆ ದಾರಿಯನ್ನು ನಮ್ಮ UGC ಆಗಲಿ, ಯೂನಿವರ್ಸಿಟಿಗಳಾಗಲಿ, ಕಾಲೇಜುಗಳಾಗಲಿ ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ದಾರಿ ಒಂದೇನು ಅಂತಂದರೆ, ಸಂಶೋಧನೆ ಅನ್ನುವಂಥದ್ದು ಅಥವಾ PhD ಅನ್ನುವಂಥದ್ದು ಅವನ ಒಂದು ಆತ್ಮಸಾಕ್ಷಿಯ ಬರಹ ಆದಾಗ, ಅವನ ಆತ್ಮಸಾಕ್ಷಿಯ ಚಿಂತನೆ ಆದಾಗ PhD ಆಗುತ್ತೆ ಹೊರತು ಡಿಗ್ರಿಗಾಗಿ ಡಿಗ್ರಿ ಇದ್ದಾಗ ಅದು PhD ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಎಲ್ಲ ವಿಶ್ವವಿದ್ಯಾಲಯಗಳು ಇವತ್ತು ಸೋಲ್ತಾ ಇವೆ, ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಸೋಲ್ತಾ ಇವೆ. ಹಾಗಾಗಿ PhDಗೆ ಇವತ್ತು ಬೆಲೆ ಇಲ್ಲದಂಗೆ ಆಗಿದೆ, ವಿದ್ವಾಂಸರು ಕೂಡ ಬೆಲೆ ಇಲ್ಲದಂಗೆ ಆಗಿದೆ. ಸೊ ಅದರಿಂದ ನಾವು ಈ ಸವೆದ ಹಾದಿಯನ್ನು ಅರ್ಥ ಮಾಡ್ಕೋಬೇಕು.
ನಿಚ್ಚಂ ಹೊಸತು ಅನ್ನುವಂಥ ಆಶಯ ಏನಿದೆ ಅದನ್ನು ಆವಾಹಿಸ್ಕೋಬೇಕು. ಹಂಗಾದಾಗ ನಮ್ಮ ಸಂಶೋಧನೆಗೆ ಒಂದು ಹೊಸ ಬೆಲೆ ಬರ್ತದೆ ಮತ್ತು ಹೊಸ ದಾರಿಗಳು ಸಿಗ್ತವೆ ಅಂತ ನನಗೆ ಅನ್ನಿಸ್ತದೆ. ಏನಾದರೂ ಬಹಳ ಮುಖ್ಯವಾದ ಪ್ರಶ್ನೆಗಳಿದ್ರೆ ಒಂದೆರಡು ಏನು ಇಲ್ಲ. ಆದ್ದರಿಂದ ನಾವು ಈ ಎಲ್ಲ ಹಿರಿಯ ವಿದ್ವಾಂಸರುಗಳು ಇಂಥದ್ದೊಂದು ಗೋಷ್ಠಿಯಲ್ಲಿ ಮುಕ್ತವಾಗಿ ಜಾನಪದದ ಈಗ ಸಾಗುತ್ತಿರುವ ದಾರಿಯಲ್ಲಿ ಹೇಳಿ ಸರ್, ಇದು ಅಂಬೇಡ್ಕರ್ ಅವ್ರದ್ದು ಜನಪದ ಇದನ್ನ ಯಾರು ಸಂಪಾದಕರು ಇಲ್ಲ ಅಂತಂದ್ರಲ್ಲ, ಅದು ಅವರು ಅಸ್ಪೃಶ್ಯರು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ವಾ ಅಥವಾ ಸಂಪಾದನೆ ಮಾಡಕ್ಕೆ ಯಾರು ಸಂಶೋಧಕರೇ ಇಲ್ಲ ಅಂತ? ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಅವ್ರಿಗೆ ಸೇರಿಸ್ತೀನಿ. ಗಂಟಿ ಚೌಡಿಯವ್ರ ಮೇಲೆ ಅವ್ರು ಕೆಲಸ ಮಾಡಿದ್ರು. ಗಂಟಿ ಚೌಡಿಯವ್ರನ್ನ ನಮ್ಮ ಸಮಾಜ ಕೀಳಾಗಿ ಕಾಣ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಅವರು ಯಾವ ಮನೋನೆಲೆಯಿಂದ ಅವರನ್ನ ಅಧ್ಯಯನಕ್ಕೆ ತೊಡಗಿದ್ರು ಅನ್ನೋದು ನನ್ನ ಕುತೂಹಲ. ಇಲ್ಲ, ನಾನು ಅದನ್ನ ಬಹಳ ಸೂಕ್ಷ್ಮವಾಗಿ ಹೇಳಿದೆ. ವೀರಣ್ಣ ದಂಡೆ ಅವರು ವಚನ ಪರಂಪರೆಯಲ್ಲಿ ಬಂದಿರೋ ಹೊಸ ಎಲ್ಲ ಜನಪದ ಹಾಡುಗಳು ಸಂಪುಟಗಳಲ್ಲಿ ಸಂಗ್ರಹ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಹುಟ್ಟಿದ ಅಂಬೇಡ್ಕರ್ ಹಾಡುಗಳನ್ನ ಜನಪದ ಅಂತ ಸಂಗ್ರಹ ಮಾಡಲಿಲ್ಲ ಅಂದ್ರೆ ಜಾತಿ ಪ್ರಶ್ನೆ ಇದೆ. ನಾನು ಸೂಕ್ಷ್ಮವಾಗಿ ಹೇಳಿದೆ, ನಾನು ತುಂಬ ಇದ್ರಾಗ ಹೇಳಿದೆ, ವಾಚ್ಯವಾಗಿ ಹೇಳಕ್ ಹೋಗ್ಲಿಲ್ಲ. ಬಟ್ ಅದು ಪ್ರಶ್ನೆ ಇದೆ. ಮತ್ತೆ ನಮ್ಗೆ ಹೊಸದಾಗಿ ಹುಟ್ಟೋದು ಜಾನಪದ ಹೌದೋ ಅಲ್ಲ ಅನ್ನೋ ನಮ್ಮ ಇಡೀ ಜಾನಪದ ಇಂಟೆಲೆಕ್ಚುಯಲ್ ಅಂದ್ರೆ ಹೊಸ ಹಾಡುಗಳೇನು ಹುಟ್ಟಿದೆಯಲ್ಲ, ಅದು ಎಲ್ಲ ಕಾಲಕ್ಕೂ ಹೊಸ ಹಾಡುಗಳು ಹುಟ್ಟಿರೋ ಹಾಡುಗಳು ಸಂಗ್ರಹ ಆಗಲಿಲ್ಲ ನಮಗೆ. ಯಾಕೆ ಅಂತಂದ್ರೆ ನಮಗೆ ವೆಸ್ಟರ್ನ್ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅಂದ್ರೆ ಒಂಥರ ಹಿಂದಿನದ್ ಮಾತ್ರ ಒಂಥರ ಮ್ಯೂಸಿಯಂ ಥರದ್ದು ಕಾನ್ಸೆಪ್ಟ್ ಬಂದಿತ್ತು. ಉದಾಹರಣೆ ನಮ್ಗೆ 2 ಥರದ್ದು ಇನ್ಫ್ಲುಯೆನ್ಸಸ್ ಇದೆ ಕನ್ನಡದಲ್ಲಿ. ಯಾವುದೋ ಒಂದು ಯುರೋಪಿಯನ್ ಫೋಕ್ಲೋರ್ ಥಿಯರಿಗಳು, ಇನ್ನೊಂದು ಅಮೇರಿಕನ್ ಥಿಯರಿಗಳು. ಆ್ಯಕ್ಚುಲಿ ಅಮೇರಿಕನ್ ಥಿಯರಿಯಲ್ಲಿ ಈ ಥರದ್ದು ಒಂದು ಪ್ಯಾಟರ್ನ್ ಒಡೆದು ಹೊಸ ಆಲೋಚನೆಗಳು ಬಂತು. ಆದರೆ ಆ ಥರದ ಉದಾಹರಣೆ ಸಾಹಿತ್ಯ ವಿಮರ್ಶೆಯಲ್ಲಿ ಹೆಂಗೆ ಬೇರೆ ಬೇರೆ ಸಾಹಿತ್ಯ ವಿಮರ್ಶೆಗಳು ಅನುವಾದ ಆಗಿದೆ, ಅದ್ರ ಸ್ವತಃ ಅನುವಾದ ಪುಸ್ತಕಗಳೇ ಹೆಂಗೆ ಕನ್ನಡಕ್ಕೆ ಬಂದು ಇಲ್ಲಿನ ಆಲೋಚನೆ ಇನ್ಫ್ಲುಯೆನ್ಸ್ ಮಾಡಿದೋ, ಹಾಗೆ ಬೇರೆ ಬೇರೆ ಹೊಸ ಆಲೋಚನೆ ಇರುವಂಥ ಜಾನಪದ ಅಧ್ಯಯನದ ಇಂಗ್ಲಿಷ್ ಕೃತಿಗಳು ಅವು ಸ್ವತಃ ಟ್ರಾನ್ಸ್ಲೇಟ್ ಆಗಿ ಕನ್ನಡಕ್ಕೆ ಬರಲೇ ಇಲ್ಲ. ತೀರಾ ಈಚೆ ಬರ್ತಿದೆ ಬಿಟ್ರೆ ಅದನ್ನ ಯಾರೋ ಓದ್ಕೊಂಡು ಸಾರಾಂಶದಲ್ಲಿ ಆ ಸಿದ್ಧಾಂತಗಳು ಮಂಡಿಸಿದ್ರೆ ಬಿಟ್ರೆ ಅದರ ಸ್ಪಿರಿಟ್ ಅನ್ನ ನಾವು ಕ್ಯಾರಿ ಮಾಡಿದ್ವಿ. ಒಂದು. ಎರಡನೇದು, ನಮಗೆ ಬೃಹತ್ ದೇಶಿ ಅಂತ ಒಂದು ಆದಿಮ ಸಮುದಾಯದ ಮತಂಗ ಮಹರ್ಷಿ ಬರೆದಂತ ಒಂದು ಕೃತಿ ಇದೆ. ನಾನು ಈಚೆಗೆ ಬಯಲಾಟ್ ಅಕಾಡೆಮಿ ಮೆಂಬರ್ ಆದ್ಮೇಲೆ ಸ್ವಲ್ಪ ಬಯಲಾಟ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾಗ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಬಯಲಾಟ ಕಲಾವಿದರು ಹೇಳ್ತಾ ಇರುವಂತ ರಾಗಗಳು, ಅದ್ರ ರೂಟ್ಸ್ ಅದು ಇದರಲ್ಲಿದೆ, ಬೃಹದ್ದೇಶಿಯಲ್ಲಿದೆ. ಬೃಹದ್ದೇಶಿ ಮತಂಗ ಮಹರ್ಷಿ ಹೇಳ್ತಿರುವ ಸಂಗೀತದ ಮಟ್ಟುಗಳು, ಗ್ರಾಮ ರಾಗಗಳು ಅವು ಬಯಲಾಟದಲ್ಲಿ ಹೆಂಗೋ ಕ್ಯಾರಿ ಆಗ್ಬಿಟ್ಟಿದೆ ನೋಡ್ರಿ. ನಮ್ಗೆ ಅದು ಯಾವುದು ಮತಂಗ ಮಹರ್ಷಿಯ ಬೃಹದ್ದೇಶಿಯನ್ನು ಇಟ್ಕೊಂಡು ನಾವು ಜಾನಪದವನ್ನು ನೋಡಲೇ ಇಲ್ಲ. ನಾವು ವೆಸ್ಟರ್ನ್ ಥಿಯರಿಗಳನ್ನ ಇಟ್ಕೊಂಡು ಅದಕ್ಕೆ ಜೋಡ್ಸಕ್ಕೆ ಇದು ಮಾಡಿದ್ದೇವೆ ಬಿಟ್ಟು ಅದಕ್ಕೆ ಬೃಹದ್ದೇಶಿ ಅಂತ ಅವ್ನು ಬೃಹದ್ದೇಶ ಭರತನಿಗೆ ದೊಡ್ಡ ಕೌಂಟರ್ ಕೊಟ್ಟಿರೋ ಒಂದು ಮ್ಯಾಚ್ ಇದು ಮಾಡಿದ್ರು. ಮತ್ತೆ ಅವನ ಟ್ರೆಡಿಷನ್ ಹುಟ್ಟಾಗ್ತಾ ಬೃಹದ್ದೇಶಿ ನಂತರ ಬಂದಿರುವಂಥ ದೊಡ್ಡ ಪರಂಪರೆನೇ ಇದೆ. ಅಂದರೆ ಅವನನ್ನು ಇನ್ಫ್ಲುಯೆನ್ಸ್ ಮಾಡಿದಂಥ ಸಂಗೀತದ ಒಂದು ದೊಡ್ಡ ವಲಯನೇ ಇದೆ. ಆದರೆ ನಮ್ಮ ಬೃಹದ್ದೇಶಿ ನಮಗೆ ಜಾನಪದ ಅಧ್ಯಯನ ಮಾಡೋದು ತೀರಿ ಆಗಲೇ ಇಲ್ಲ, ಅಥವಾ ಅದು ನಮ್ಗೆ ಮಾಡಲಾಗಲಿಲ್ಲ. ನನ್ನ ಪ್ರಕಾರ ಅಕಸ್ಮಾತ್ ಬೃಹದ್ದೇಶಿ ಥರದ್ದನ್ನು ಇಟ್ಕೊಂಡು ಜಾನಪದ ಅಧ್ಯಯನ ಮಾಡಿದರೆ ನಮ್ಮ ಜಾನಪದ ಗ್ರಹಿಕೆ ಬದಲಾಗ್ತಿತ್ತು. ಸೊ ಈ ಥರದೊಂದು ಇಡೀ ಒಟ್ಟು ಗ್ರಹಿಕೆಯಲ್ಲೇ ಜಾನಪದದ ತಿಳುವಳಿಕೆ ಮಟ್ಟದಲ್ಲಿನೇ ಭಾಳ ದೋಷಗಳಿದೆ. ಸೊ ನಾನು ವಿತ್ ಆಲ್ ರೆಸ್ಪೆಕ್ಟ್ ನಾನು ಹಿರಿಯ ವಿದ್ವಾಂಸನ ಎಲ್ಲರನ್ನು ಮತ್ತೆ ಆ ಕಾಲಕ್ಕಿರುವ ತಿಳುವಳಿಕೆಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾನೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾನೆ ಹೇಳ್ತಿರೋದು ಏನಂತಂದರೆ, ನಮಗೆ ಕನ್ನಡದ ಒಳಗೆ ಉದಾಹರಣೆ ಜಾನಪದ ಕಾವ್ಯಮೀಮಾಂಸೆ ಅಂತ ನಾನು ಪುಸ್ತಕ ಬರಿತಾ ಇದ್ದೀನಿ, ಇದು GSS ಪ್ರತಿಷ್ಠಾನಕ್ಕೆ. ಅದರಲ್ಲಿ ನಾನು ಅಧ್ಯಯನ ಮಾಡ್ತಿದ್ದೀನಿ. ನಮ್ಮಲ್ಲಿ ಏನು ಮಾಡಿದರೆ ಭಾರತೀಯ ಕಾವ್ಯಮೀಮಾಂಸೆ ಪ್ಯಾಟರ್ನ್ ಇಟ್ಕೊಂಡ್ರೆ ಕಾವ್ಯದ ಪ್ರಯೋಜನ ಅಂದ್ರೆ ಏನು ಅಂತ ಇಲ್ಲೇ ಐತಿ. ಇಲ್ಲಿ ಹುಡ್ಕೋದು ಜಾನಪದದಲ್ಲಿ ಕಾವ್ಯದ ಪ್ರಯೋಜನದ ಬಗ್ಗೆ ಏನಾದರೂ ಹೇಳಿದಾರ ಹುಡ್ಕೊಂಡು ಒಂದು ಸಾಲು ಸಿಕ್ತಾ ಆ ಸಾಲು ತಗೊಂಬರೋದು ಇಲ್ಲಿ ಇಟ್ಕೊಳ್ಳೋದು. ಇದಲ್ಲ, ಫೋಕ್ ಒಳಗಿಂದ ಮೀಮಾಂಸೆ ಏನು ಹುಟ್ಟಿದೆ, ಅವ್ರು ಯಾಕೆ ಹಾಡು ಕಟ್ಟಿದ್ರು, ಅದ್ರ ಮೀಮಾಂಸೆ ಏನಂತ ನಾವು ಇದುವರೆಗೂ ನಾವು ಇನ್ನೂ ಸರ್ಚೆ ಮಾಡಿಲ್ಲ. ಬಟ್ ಭಾರತೀಯ ಕಾವ್ಯಮೀಮಾಂಸೆ ಅದೊಂದು ಪ್ಯಾಟರ್ನ್ ತಗೊಂಡು ಪ್ರತಿಭೆ ಅಂದ್ರೆ ಏನು, ಉತ್ಪತ್ತಿ ಅಂದ್ರೆ ಏನು, ಅದ್ರದ್ದು ತಗೊಂಡು ಇದರಲ್ಲಿ ಅಲ್ಲೆಲ್ಲೆಲ್ಲ ಅದಕ್ಕೆ ಸ್ವಲ್ಪ ಹೋಲಿಕೆ ಆಗುವ ಹಾಡುಗಳಲ್ಲಿ ಒಂದೊಂದು ಸಾಲು ತಗೊಂಡು ನಾವು ಜಾನಪದ ಕಾವ್ಯಮೀಮಾಂಸೆ ಅಂತ ಕಟ್ಟಿದ್ವಿ. ಆದರೆ ರಿಯಲ್ ಜಾನಪದ ಮೀಮಾಂಸೆಯನ್ನು ನಾವು ಇನ್ನೂ ಹೇಳಕ್ಕೆ ಆಗಿಲ್ಲ. ಸೊ ಅಂದರೆ ನಾನು ಹೇಳ್ದಂಗೆ ಸಂಗ್ರಹ ದೊಡ್ಡ ಮಟ್ಟದಲ್ಲಿ ಆಗಿದೆ. ಅದರ ವಿಶ್ಲೇಷಣೆ ನನಗೆ ಹೊಸ ತಲೆಮಾರು ಅದರಲ್ಲಿ ಹೆಚ್ಚು ತೊಡಗಲಿಲ್ಲ ಅಂತ ಅನಿಸುತ್ತೆ. ಸೊ ಈಗ ಉದಾಹರಣೆ ವೆಸ್ಟರ್ನಲ್ಲೂ ಕೂಡ ತುಂಬ ಫೋಕ್ನ ನ್ಯೂ ಫೋಕ್ ಅಂತ ತುಂಬ ಬಂದಿದೆ, ಡಿಜಿಟಲ್ ಫೋಕ್ ಅಂತ ಚರ್ಚೆ ಆಗ್ತಿದೆ. ಆಮೇಲೆ ಸಿನಿಮಾದ ಮೇಲೆ ಸಿನಿಮಾ ಫೋಕ್ ಅಂತ ಚರ್ಚೆ ಆಗ್ತಿದೆ. ಬಟ್ ನಮ್ಮಲ್ಲಿ ಮಾತ್ರ ಇನ್ನೂ ಆ ಥರದ ಹೊಸ ಆಲೋಚನೆಗಳು ನಡೀತಿಲ್ಲ ಅನ್ನೋದು ಕಾರಣಕ್ಕೆ
ಇನ್ನೊಂದಷ್ಟು ಪ್ರಶ್ನೆ ಕೇಳಿ ಇನ್ನೊಂದಷ್ಟು ಮಾತಾಡ್ಕೋಗಿ. ನಿಮ್ಮೆಲ್ಲರ ಪಾಲ್ಗೊಳ್ಳುವಿಕೆ, ವೇದಿಕೆ ಎಲ್ಲ ಹಿರಿಯ ವಿದ್ವಾಂಸರ ಪಾಲ್ಗೊಳ್ಳುವಿಕೆ, ಎರಡರ ಸಮ್ಮೇಳನ ಬಹಳ ಪ್ರೀತಿಯದು. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಡಾಕ್ಟರ್ ಮೂರ್ತಿ ಹನುಮರವರು, ಡಾಕ್ಟರ್ ಡಿ.ಸಿ. ಗೋವಿಂಗೆ ಅವರು, ಶ್ರೀಮತಿ ಡಾಕ್ಟರ್ ಇಂದಿರಾ ಹೆಗ್ಡೆ ಅವರು, ಡಾಕ್ಟರ್ ಅರ್ಜುನ್ ಜೋಳದ ಕೂಡ್ಲಿಗೆ ಅವರು, ಕ್ಷಮೆ ಇರಲಿ ಅರುಣ್ ಅನ್ನೋದು ಅರ್ಜುನ್ ಅನ್ನೋಷ್ಟೇ ಸ್ಪೀಡ್ ಆಗಿರಲಿ. ನಿಂತ್ಕೊಳ್ಳಿ ಸರ್, ಹತ್ರ ಬನ್ನಿ.